ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಖುಷಿ ಹತ್ತಿಕೋಟಿ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದೊರೆ ಕೆರೆ ತುಂಬಿದಂತಯ್ಯ. ನೆರೆಯಿದ ವಸ್ತು ನೆರೆಯುವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ. ಪರಮ ನಿರಂಜನ ಮರೆವ ಕಾಲಕ್ಕೆ ತುಂಬಿದ ಹರವಿಯು ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಿನ್ನಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಳಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣಶತಿ ಲಿಂಗಪತಿ ಹರ ಮಹಾದೇವ್. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುವನಿಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮಗೆ ಹೆಸರಿಟ್ಟವರು ಗುರು ಬಸವಣ್ಣನಯ್ಯ. ಬಸವನ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ, ಹುಸಿ ಮಾತಾಡಿ ಕೆಡದಿರೆ ಮೂಲೋಕಕ್ಕೆ. ಬಸವಣ್ಣನೇ ಕರ್ತೃ ಸರ್ವಜ್ಞ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಚಿಕ್ಕಯ್ಯ ನಿಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನಲ ಬೊಮ್ಮಯ್ಯ. ಎನ್ನನೇತ ಕರಿಯರೆ ಕೂಡಲ ಸಂಗಯ್ಯ. ಗುರು ಹಿಡಿದ ಅರಿವು ಅರಿವಿಲ್ಲ, ಲಿಂಗ ಹಿಡಿದ ಅರಿವು ಅರಿವಿಲ್ಲ. ಇಲ್ಲದ ಗುರು ಇಲ್ಲದ ಲಿಂಗ ಕಲ್ಪತಕ್ಕೆ ಅರಿವುದೇ ತನ್ನಿಂದ ತಾನರಿವುದೇ ಅರಿವು ಗುಹೇಶ್ವರ. ಕಲಬೇಡ ಕೊಲಬೇಡ, ಹುಸಿ ನುಡಿಯಲೂ ಬೇಡ, ತನ್ನ ಬಂಧಿಸಲೂ ಬೇಡ, ಇದಿರು ಹಳಿಯರೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಬ ಕೂಡಲ ಸಂಗಮ ದೇವ. ಪರಚಿಂತೆ ಯಮಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದೆ. ಕೂಡಲ ಸಂಗಯ್ಯ ಒಲಿದಾನೋ ವಲ್ಲನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔಡುವುದಂತಿರಬೇಕು. ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನು. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಮಹಾಂತ ಕೂಡಲ ಸಂಗಮ ದೇವನ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ. ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿನೋಳ. ಕೂಡಲ ಸಂಗಮ ನಲ್ಲದಯ್ಯ ಇಲ್ಲವೆಂದಿತ್ತು ವೇದ. ಎತ್ತೆತ್ತ ನೋಡಿದರತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸೊನ್ನಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾಲೋದಕ ಪ್ರಸಾದ ಬಸವಣ್ಣನಿಂದ. ಅತ್ತವಲ್ಲೊಡೆ ನೀವು ಕೇಳಿರೆ, ಕಿತ್ತವಲ್ಲೊಡೆ ನೀವು ಕೇಳಿರೆ. ಬಸವ ಬಸವ ಎಂದರೆ ಮಜ್ಜನ ಕೆಡೆಯುವುದಂತ ಭಕ್ತಿ, ಶೂನ್ಯ ಕಾರಣ ಕಲಿದೇವರ ದೇವ. ಎಮ್ಮಪ್ಪ ಬಸವಣ್ಣ, ಎಮ್ಮವ್ವ ನೀಲಮ್ಮ, ಎಮ್ಮಯ್ಯ ಪ್ರಭುರಾಯ ಚನ್ನ ಬಸವಣ್ಣ. ಇನ್ನುಳಿದ ಶರಣ ಚರಣಕ್ಕೆ ಶರಣಂದು ಧನ್ಯನಾದನಯ್ಯ ಯೋಗಿನಾಥ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು. ಮೇರುಗಿರಿ ಮಂದಾರಗಿರಿ ಮೊದಲಾದವುಕ್ಕೆಲ್ಲವಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನ. ನಿಮಗೂ ಯಮಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಎಮ್ಮವರು ಬಸವಣ್ಣರ ಶುಭ ಲಗ್ನವನ್ನಿರಯ್ಯ, ರಾಶಿ ಕೂಟ ಗುಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿಂದ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಪ್ರಕೃತಿಯೇ ಗಗನ ಗುರು ಲಿಂಗ ಜಂಗಮ, ಜಗವೇ ಕೂಡಲ ಸಂಗಮ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿರೋ ದೇವರು ದೇವರಿಲ್ಲ. ಸೇದು ಬಂದ ರಾಮೇಶ್ವರ, ಕಾಶಿ, ಗೋಕರ್ಣ ಮೊದಲಾದ ತೀರ್ಥ ಕ್ಷೇತ್ರಗಳು ದೇವರಲ್ಲ. ತನ್ನೆಂಬು ತಾನರಿತು ತಾನೇ ದೇವನೋಡ, ಅಪ್ರಮಾಣ ಕೂಡಲ ಸಂಗಯ್ಯ. ಶೀಲ 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 ಎನ್ನುವಿರಿ ನೀವು ಕೇಳಿರೋ. ಹಾಲು ಕರುನೆಂಜಲು, ಮೊಸರು ಗೊಲ್ಲತಿಯೆಂಜಲು, ಉಪ್ಪು ಪಾಲನೆಂಜಲು, ಎಣ್ಣೆ ಸರ್ವ ಮಾನವೆಂಜಲು, ಅಕ್ಕಿ ಗೋಧಿ ಬೆಲ್ಲ ಇವೆಲ್ಲವೂ ನೊಣದ ಎಂಜಲು. ಇನ್ನುಳಿದ ಪದಾರ್ಥಗಳೆಲ್ಲೂ
ಇನ್ನುಳಿದ ಪದಾರ್ಥಗಳೆಲ್ಲವೂ ಹುಳದಂಜಲು. ವೇದವನೋದಿದವರಿಗೊಲಿಯದೆ ಮಾದಾರ ಚೆನ್ನಯ್ಯಂಗ್ ಒಲಿದಾನಯ್ಯ. ಶಾಸ್ತ್ರವನೋದಿದವರಿಗೊಲಿಯದೆ ಶಿವರಾತ್ರಿಯ ಸಂಕಣ್ಣಂಗ್ ಒಲಿದಾನಯ್ಯ. ಆಗಮನೋದಿದವರಿಗೊಲಿಯದೆ ತೆಲುಗು ಜೊಮ್ಮಯ್ಯಂಗ್ ಒಲಿದಾನಯ್ಯ. ಪುರಾಣ ಓದಿದವರಿಗೊಲಿಯದೆ ಉದ್ಭಟಂಗ್ ಒಲಿದಾನಯ್ಯ. ಅಣ್ಣ ಕೇಳ ಸೋಜುಗವ ದಾಸ ದುಗ್ಗಳೇರಿಗೊಲಿದ ಮುಕ್ಕಣ್ಣ ಸೊಟ್ಟುಳ ಹಾರು ವಣ್ಣಗಳಿಗೆ ಏಸಿ ಕದವನಿಕ್ಕಿಕೊಂಡ. ಕಲ್ಲು ಕಟ್ಟಿಗೆ ಮಣ್ಣಿನೊಳಗೆ ಶಿವನಿದ್ದರೆ ಗುರುವೇಕೆ ಬೇಕು ಲಿಂಗಗೊಳ್ಳುವುದಕ್ಕೆ. ಜಂಗಮ ಏಕೆ ಬೇಕು ಭಕ್ತಿ ಪರೀಕ್ಷಿಸಲಿಕ್ಕೆ. ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರನ್ನ ನೋಡಬಾರದೆಂದು ಎನ್ನ ಕಣ್ಮುಚ್ಚಿದೆಯ. ಗುರು ಪಂಚಾಕ್ಷರಿ, ಗುರುವೇ ಸದಾಶಿವ, ಗುರುವೇ ಮಹಾಮಹಿಮ, ಗುರುವೇ ಅಕಲ್ಪಿತ ನಿತ್ಯ ನಿರವಯ. ಸಾಕಾರವಿಡಿದು ಗುರುಲಿಂಗವಾದ, ನಿರಾಕಾರವಿಡಿದು ಪ್ರಾಣಲಿಂಗವಾದ. ಈ ಉಭಯ ಸ್ಥಳ ಏಕವಾಗಿ ನಿಂದಲ್ಲಿ ಭವರಹಿತ ಭಕ್ತ ಜೀವನ್ ಮುಕ್ತನಾದ. ಅಂತೂ ಗುರು ನಿಂತ ಸ್ಥಾನ ಕಾಶಿ ಕ್ಷೇತ್ರ ಗುರುಶರಣ ಗಂಗಾತೀರ್ಥ. ಗುರುಲಿಂಗ ಪರಶಿವನಿಂದ ವಿಶೇಷ ಗುರುದರ್ಶನ ಪರಮ ಪೂಜೆ. ಗುರುಪಾದ ರುದ್ರ ಗಾಯತ್ರಿ. ಗುರುವಿನಿಂದ ಅಧಿಕ ಮತ್ತಿನ್ನಾರು ಇಲ್ಲ ಕೇಳ. ಕೂಡಾಚನ್ನ ಸಂಘ ಎಲ್ಲ ಪರಮ ಗುರು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮಃ ಎನ್ನುತ್ತಿರುತ್ತನಯ್ಯ. ಲೋಕದ ಡೊಂಕು ನೀವೇಕೆ ತಿದ್ದೀರಿ? ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರು ಮೆಚ್ಚ ಕೂಡಲ ಸಂಗಮ ದೇವ. ನಾಳೆ ಬರುವುದು ನಮಗಿಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ. ಆಗೀಗ ಎನ್ನದಿರೋ ಚನ್ನಮಲ್ಲಿಕಾರ್ಜುನ. ಕಾಣುವ ಕಂಗಳಲ್ಲೂ ಕತ್ತಲೆ, ಕೇಳುವ ಕಿವಿಗಳಲ್ಲೂ ಕತ್ತಲೆ, ಪೂಜಿಸುವ ಕೈಗಳಲ್ಲೂ ಕತ್ತಲೆ, ನೆನೆಯುವ ಮನದಲ್ಲೂ ಕತ್ತಲೆ. ಈ ಕತ್ತಲೆ ಎಂಬುದು ನಿನ್ನೊಳಗಿತ್ತಲೆ, ಗುಹೇಶ್ವರ ಎಂಬುದು ಅತ್ತಲೆ. ಕಾಯಕವಿಲ್ಲದ ಗುರು ನರ, ಕಾಯಕವಿಲ್ಲದ ಲಿಂಗಾಶಿಲೆ, ಕಾಯಕವಿಲ್ಲದ ಜಂಗಮ ರಾಕ್ಷಸ. ಇಂತಪ್ಪ ಕಾಯಕವಿಲ್ಲದ ಸೋಮಾರಿಗಳ ಕರೆತಂದು ಕೂಡಲಿಕ್ಕೂಡು ದಾಸೋಹವಲ್ಲ ನೋಡ ಅಖಂಡೇಶ್ವರ. ಇರವ ತೋರಿದಾತ ಗುರು, ಪರವ ತೋರಿದಾತ ಗುರು, ಎನ್ನ ತೋರಿದಾತ ಗುರು, ತನ್ನ ತೋರಿದಾತ ಗುರು. ಗುರು ತೋರಿದನಾಗಿ ಕಂಡನಯ್ಯ ಗುಹೇಶ್ವರ. ಕಣ್ಣಿಂಗೆ ಕಣ್ಣು, ಕಣ್ಣೊಳ ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಗೋಪ್ಯಕ್ಕೆ ಗೋಪ್ಯ, ರಹಸ್ಯಕ್ಕೆ ರಹಸ್ಯ. ಈ ನೇತ್ರದ ಮಹಿಮೆಯ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣುಗೆಟ್ಟ ಅನ್ನಗಳೆತ್ತಬಲ್ಲವಯ್ಯ. ಕಾಯದಿಂದಾದ ಮೂರ್ತಿಯಲ್ಲ, ಪ್ರಾಣದಿಂದಾದ ಮೂರ್ತಿಯಲ್ಲ, ಜೀವದಿಂದಾದ ಮೂರ್ತಿಯಲ್ಲ, ಮುಕ್ತಿಯಿಂದಾದ ಮೂರ್ತಿಯಲ್ಲ, ಮುಕ್ತಿಯಿಂದಾದ ಮೂರ್ತಿಯಲ್ಲ, ಯುಗದಿಂದಾದ ಮೂರ್ತಿಯಲ್ಲ, ಜುಗದಿಂದಾದ ಮೂರ್ತಿಯಲ್ಲ. ಇದಂತ ಮೂರ್ತಿ ಎಂದು ಉಪಮಿಸುವಿನಯ್ಯ. ಕಾಣಬಾರ್ದ ಕಾಯ, ನೋಡಬಾರ್ದ ತೇಜ, ಉಪಮಿಸಬಾರ್ದ ನೀವು. ಕಾರಣವಿಡಿದು ಕಣ್ಣಿಗೆ ಗೋಚರವಾದ ಸುಖವನ್ನು ಏನೆಂದು ಹೇಳಲಿ ಗುಹೇಶ್ವರ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಇನ್ನೂ ಅವ್ರಿಗೆ ಅವಕಾಶ ಕೊಟ್ಟಿದ್ರೆ 100 ವಚನಗಳನ್ನ ಒಂದೇ ವರ್ಷದಲ್ಲಿ ಹೇಳಿಬಿಡ್ತಾ ಇದ್ಲು. ಖುಷಿ 7 ವರ್ಷದ ಖುಷಿ ಮಾತಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಮಕ್ಕಳು. ಅಂಥ ಒಂದು ಸಂದರ್ಭದಲ್ಲಿ ಎಷ್ಟು ಸ್ಪಷ್ಟವಾಗಿ ಸುಲಲಿತವಾಗಿ ಎಲ್ರಿಗೂ ಅರ್ಥ ಹಾಗೆ ತುಂಬ ಚೆನ್ನಾಗಿ ಹೇಳಿದಾಳೆ ವಚನಗಳನ್ನು. ಅವಳಿಗೆ ಎಲ್ಲರ ಪರವಾಗಿ ನಾವು ವಂದನೆಗಳನ್ನು ಹೇಳ್ತಾ ಇದ್ದೀವಿ. ಎಲ್ಲರ ಮಕ್ಕಳು ಮೊಮ್ಮಕ್ಕಳು ಕೂಡ ಇದರಲ್ಲಿ ಒಂದೊಂದು ವಚನನಾದರೂ ಕಲ್ತ್ರೆ ಸಾಕು, ನಮ್ಮ ಧರ್ಮ ಸಾರ್ಥಕ ಅಂತ ನನ್ಗನ್ಸುತ್ತೆ. ದೊಡ್ಡವರು ಕೂಡ ಕಲಿಬೇಕು, ಮಕ್ಕಳಂತಷ್ಟೇ ನಾನು ಹೇಳ್ತಾ ಇದ್ದೆ. ಇಲ್ಲಿ ಮುಂದೆ ನಿರ್ಮಲ ಅವ್ರು ಹೇಳ್ತಾ ಇದ್ದಾರೆ, ದೊಡ್ಡವರು ಕೂಡ ಕಲಿಬೇಕು. ಎಷ್ಟು ಜನಕ್ಕೆ ವಚನಗಳು ಬರ್ತವೆ ಅಲ್ವಾ? ವಚನಗಳನ್ನು ಕಲಿಬೇಕು, ಅದರಲ್ಲಿ ಇರುವಂತಹ ತತ್ವವನ್ನು ಅಳವಡಿಸ್ಕೊಳ್ಬೇಕು ಅಂತ ನನ್ನ ಒಂದು ಭಾವನೆ. ಇದೀಗ ಬಹಳಷ್ಟು ಪ್ರಮುಖವಾದ ಒಂದು ಕಾರ್ಯಕ್ರಮ ಇಲ್ಲಿ ಅಂದರೆ ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಸಾಧಕರು ನಂದಾದೀಪದ ಹಾಗೆ ಇರಬೇಕು ಹಾಗೂ ನಮ್ಮ ಜಗತ್ತನ್ನು ಬೆಳಗ್ತಾ ಇರಬೇಕು ಅಂತ ಹೇಳ್ತಾ ಇದೀಗ ಪ್ರಶಸ್ತಿ ಪ್ರದಾನ ಸಮಾರಂಭ. ಮೊದಲನೇದಾಗಿ ಧರ್ಮಪ್ರಕಾಶ ಶ್ರೀ ಮುರುಗಪ್ಪ ಚಿಗಟೇರಿ ಮನೆತನದವರಿಗೆ ಶ್ರೀ ಮುರುಘರಾಜೇಂದ್ರ ಜಯಣ್ಣ ಚಿಗಟೇರಿ ದಾವಣಗೆರೆ ಇವರಿಗೆ
ದಾಸೋಹ ರತ್ನ ಪುರಸ್ಕಾರ. ಈ ಒಂದು ಮನೆತನದ ಪರಿಚಯವನ್ನು ನಡೆಸ್ಕೊಡ್ತಾ ಇದ್ದಾರೆ ಶ್ರೀಮತಿ ಸುನೈನಾ ಹರ್ಕುಡೆ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಸುನೈನಾ ಹರ್ಕುಡೆ, ಧರ್ಮಪ್ರಕಾಶ್ ಶ್ರೀ ಮುರುಗಪ್ಪ ಚಿಗಟೇರಿ ಅವರ ಮರಿಮೊಮ್ಮಗಳು ಮತ್ತು ಶ್ರೀ ಜಯಣ್ಣ ಚಿಗಟೇರಿ ಅವರ ಮೊಮ್ಮಗಳು. ನಾನು ಮುರುಗಪ್ಪಜ್ಜವರ ಹಾಗೂ ಚಿಗಟೇರಿ ಕುಟುಂಬದವರು ಮಾಡಿರುವ ಹಲವಾರು ಸಮಾಜಮುಖಿ ಸೇವೆಗಳಲ್ಲಿ ಸಮಯದ ಅಭಾವದಿಂದ ಬೆರಳೆಣಿಕೆಯಷ್ಟು ಮಾತ್ರ ತಿಳಿಸುತ್ತಿದ್ದೇನೆ. ಶ್ರೀಯುತ ಮುರುಗಪ್ಪಜ್ಜವರು ದಿನಾಂಕ 6ನೇ ಮೇ 1887ರಲ್ಲಿ ದಾವಣಗೆರೆಯಲ್ಲಿ ಜನಿಸಿದರು. ತಾಯಿ ನಾಗಮ್ಮನವರ ಗರ್ಭದಲ್ಲಿದ್ದಾಗಲೇ ತಂದೆ ಸಣ್ಣರಾಚಪ್ಪನವರನ್ನು ಕಳೆದುಕೊಂಡರು. ಚಿಕ್ಕಂದರಿಂದಲೇ ಸಣ್ಣದಾಗಿ ಹುಂಡೆಕಾರಿ ಕಸುಬನ್ನು ಪ್ರಾರಂಭಿಸಿ ಹಂತ ಹಂತವಾಗಿ ಹತ್ತಿ ಅರಳೆ ವ್ಯಾಪಾರಿ ಪ್ರಾರಂಭಿಸಿದರು. ನಂತರ ದಾವಣಗೆರೆ ಮತ್ತು ಕೊಟ್ಟೂರಿನಲ್ಲಿ ಹತ್ತಿ ಜಿನ್ನಿಂಗ್ ಮತ್ತು ಆಯಿಲ್ ಮಿಲ್ ಪ್ರಾರಂಭಿಸಿ ಇಂಗ್ಲೆಂಡಿಗೆ ಹತ್ತಿ ಬೇಲು ಮತ್ತು ಶೇಂಗಾ ಎಣ್ಣೆ ರಫ್ತು ಮಾಡಲು ಆರಂಭಿಸಿದರು. ಆಗ ಶ್ರೀಯುತ JRD ಟಾಟಾ 1930ರಲ್ಲಿ ಆರಂಭಿಸಿದ ಅಂಚೆ ರವಾನಿಸುತ್ತಿದ್ದ ವಿಮಾನದಲ್ಲಿ ಮಡ್ರಾಸ್ ಮತ್ತು ಕರಾಚಿಗೆ ವ್ಯಾಪಾರಕ್ಕಾಗಿ ಪ್ರಯಾಣಿಸುತ್ತಿದ್ದದ್ದು ಇತಿಹಾಸ. ನಂತರ 1948ರಲ್ಲಿ ಶ್ರೀ ಶಂಕರ್ ಟೆಕ್ಸ್ಟೈಲ್ ಮಿಲ್ಸ್ ಆರಂಭಿಸಿ 100 ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟರು. ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಕಾಯಕವೇ ಕೈಲಾಸ ಎಂದು ನಂಬಿ ದಾಸೋಹದಲ್ಲಿ ನಿರತರಾಗಿದ್ದರು. ಅವರು ಅತ್ಯಂತ ಶಿಸ್ತುಬದ್ಧ ವ್ಯಕ್ತಿಯಾಗಿದ್ದು ದಿನಚರಿ ಬರೆಯುವುದನ್ನು ರೂಢಿಸಿಕೊಂಡಿದ್ದರು. ಅವರ ಮೊದಲನೆಯ ಕೊಡುಗೆ ದಾವಣಗೆರೆಯಲ್ಲಿ 1919ರಲ್ಲಿ ಹೈಸ್ಕೂಲ್ ಕಟ್ಟಡಕ್ಕಾಗಿ 25,000 ರೂಪಾಯಿಗಳನ್ನು ಚಿತ್ರದುರ್ಗದ ಮುರುಘಾ ಮಠದ ಶ್ರೀ ಜಯದೇವ ಸ್ವಾಮಿಗಳು ಹೇಳಿದ ಒಂದು ಮಾತಿಗೆ ಶ್ರೀ ಜಯದೇವ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಿಕೊಟ್ಟರು. ಕೇವಲ ದಾವಣಗೆರೆ ಅಷ್ಟೇ ಅಲ್ಲದೆ ಸಿದ್ಧಗಂಗಾ ವಿದ್ಯಾರ್ಥಿ ನಿಲಯ, ಧಾರವಾಡದ ರಾಜ ರಖಮನ್ಗೌಡ ಪ್ರೌಢಶಾಲೆ ಕಟ್ಟಡಕ್ಕೆ, ಬಾಗಲಕೋಟೆಯ ಬಸವೇಶ್ವರ ಕಾಲೇಜಿಗೆ, ಮುಂಬೈ ವೀರಶೈವ ಸಂಘ, ಬಳ್ಳಾರಿ ವೀರಶೈವ ಕಾಲೇಜು ನಿಧಿ, ತಮಿಳುನಾಡಿನ ನೀಲಗಿರಿ ಜಿಲ್ಲಾ ವಿದ್ಯಾಭಿವೃದ್ಧಿ ಸಂಘ ಹೀಗೆ 10 ಹಲವು ಕಡೆ ದಾನ ಮಾಡಿದ್ದಾರೆ. ಶ್ರೀಯುತರು ಉಳುವಿ ಶ್ರೀ ಚನ್ನಬಸವೇಶ್ವರ ಗದ್ದುಗೆ ಅಭಿವೃದ್ಧಿಗೆ ದೇಣಿಗೆ ನೀಡಿ ತಮ್ಮ ಹೆಸರನ್ನು ಭಕ್ತರು ಕಾಲಿಡುವ ಮೆಟ್ಟಿಲ ಮೇಲೆ ಕೆತ್ತಿಸಿ ಎನಗಿಂತ ಕಿರಿಯರಿಲ್ಲ ಎಂಬ ಬಸವಣ್ಣನವರ ವಾಣಿಯನ್ನು ಪರಿಪಾಲಿಸಿದರು. ಇದಲ್ಲದೆ ಮುಖ್ಯವಾಗಿ ದಾವಣಗೆರೆಯಲ್ಲಿ 17 ಎಕರೆ ವಿಶಾಲ ಆವರಣದಲ್ಲಿ ಆಸ್ಪತ್ರೆ ನಿರ್ಮಿಸಿದ್ದು ಇತಿಹಾಸ. ಈ ಆಸ್ಪತ್ರೆ ಚಿಗಟೇರಿ ಜಿಲ್ಲಾ ಆಸ್ಪತ್ರೆ ಆಗಿ ಹೆಸರುಗೊಂಡು ಸಾವಿರಾರು ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಕೇಳಿ ಬಂದವರಿಗೆ ಬರೀ ಕೈಯಲ್ಲಿ ಕಳಿಸುತ್ತಿರಲಿಲ್ಲ ನಮ್ಮ ಮುರುಗಪ್ಪಜ್ಜವರು. ಅವರ ಸಹಾಯ ಪಡೆದವರಲ್ಲಿ ಒಬ್ಬರು ಪದ್ಮಭೂಷಣ ಡಾಕ್ಟರ್ MC ಮೋದಿಯವರು. 1953ರಲ್ಲಿ ದಾವಣಗೆರೆ ತಾಲೂಕಿನಲ್ಲಿ ಭೀಕರ ಬರಗಾಲ ಬಂದಾಗ 1 ತಿಂಗಳ ಅವಧಿಯಲ್ಲಿ ಪ್ರತಿ ಹಳ್ಳಿಗೆ ರೊಟ್ಟಿ ಊಟ ವ್ಯವಸ್ಥೆ ಮಾಡಿದ್ದು ಸಹ ಪ್ರಶಂಸನೀಯ. ಮುರುಗಪ್ಪಜ್ಜವರು ಲಿಂಗಾಯತ ಮಠಗಳಾದ ಅಥಣಿ ಶಿವಯೋಗಿಯವರ ಗಚ್ಚಿನ ಮಠ, ಧಾರವಾಡ, ಕೊಲ್ಹಾಪುರ, ಚಿತ್ರದುರ್ಗದ ಮುರುಘಾ ಮಠ, ಶ್ರೀ ಸಿದ್ಧಗಂಗಾ ಮಠ, ಸುತ್ತೂರು ಶಿವರಾತ್ರೇಶ್ವರ ಮಠ, ತಮಿಳುನಾಡಿನ ಕಾಟೇರಿ ಮಠ ಹಾಗೂ ಮೈಸೂರಿನ ಬಳಿ ಇರುವ ಕೆಂಡಗಣ್ಣ ಸ್ವಾಮಿ ಗದ್ದಿಗೆ, ಉಳುವಿ ಚನ್ನಬಸವೇಶ್ವರ ಗದ್ದಿಗೆಗಳಿಗೆ ನಿರಂತರ ಸಂಪರ್ಕದಲ್ಲಿದ್ದು ದಾಸೋಹ ವ್ಯವಸ್ಥೆ ಮಾಡುತ್ತಿದ್ದರು. ಮುರುಗಪ್ಪಜ್ಜವರು ಮಾಡಿರುವ ಸಮಾಜ ಸೇವೆಯನ್ನು ಗುರುತಿಸಿ ಮೈಸೂರಿನ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ರವರು ಧರ್ಮಪ್ರಕಾಶ್ ಎಂಬ ಬಿರುದಿನ ಜೊತೆಗೆ ರಾಜಮುದ್ರೆ ಗಂಡಬೈರುಂಡವಿರುವ ಬಂಗಾರದ ಪದಕ ನೀಡಿ ಗೌರವಿಸಿದ್ದು ಸ್ಮರಣೀಯ. ಮುರುಗಪ್ಪಜ್ಜವರು 1957ನೇ ಜನವರಿ 13ರಂದು ಮದ್ರಾಸಿಗೆ ಭೇಟಿ ಕೊಟ್ಟಾಗ ಕಡಲ ತೀರದಲ್ಲಿ ಹೃದಯಾಘಾತದಿಂದ ಲಿಂಗೈಕ್ಯರಾದರು. ಮುರುಗಪ್ಪಜ್ಜವರ ಹಿರಿಯ ಪುತ್ರರಾದ ಶ್ರೀಯುತ ವೀರಭದ್ರಪ್ಪಜ್ಜವರು ಸಹ ಸತ್ಯ ಶುದ್ಧ ಕಾಯಕ ಮಾಡುತ್ತಾ ದಾಸೋಹ ಸೇವೆಯಲ್ಲಿ ಮುಂದುವರಿಸುತ್ತಾ ಬಂದಿದ್ದರು. ಕಲ್ಯಾಣದಿಂದ ಉಳುವಿಯವರೆಗೆ ಎಂಬ ಪುಸ್ತಕವನ್ನು ಶ್ರೀಯುತ ತಿಪ್ಪೇರುದ್ರಸ್ವಾಮಿಯವರಿಂದ ಬರೆಯಿಸಿ ಬಿಡುಗಡೆ ಮಾಡಿದ್ದರು.
ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ 80ನೇ ದಶಕದಲ್ಲಿ ಸಂಸ್ಥೆಯ ಕಟ್ಟಡ ಕಟ್ಟಲು 1 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡಿದ್ದರು. ಶ್ರೀಯುತ ವೀರಭದ್ರಪ್ಪಜ್ಜವರು ದಾವಣಗೆರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದರು. ಆರ್ಥಿಕವಾಗಿ ಹಿಂದುಳಿದ ಬಾಲಕಿಯರಿಗಾಗಿ ಶ್ರೀ ಅಕ್ಕ ಮಹಾದೇವಿ ಪ್ರೌಢಶಾಲೆಯನ್ನು ಹಳೆ ದಾವಣಗೆರೆ ಭಾಗದಲ್ಲಿ ಮತ್ತು ಬಾಲಕರಿಗಾಗಿ ಶ್ರೀ ಮುರುಘರಾಜೇಂದ್ರ ಪ್ರೌಢಶಾಲೆಯನ್ನು ಸ್ಥಾಪಿಸಿದರು. ಇದನ್ನು ಇಲ್ಲಿಯವರೆಗೂ ಅವರ ಮಕ್ಕಳು ಮೊಮ್ಮಕ್ಕಳು ನಡೆಸಿಕೊಂಡು ಬರುತ್ತಿದ್ದಾರೆ. ಮುರುಗಪ್ಪಜ್ಜವರ ದ್ವಿತೀಯ ಪುತ್ರರಾದ ಶ್ರೀಯುತ ಜಯಣ್ಣಜ್ಜವರು 1960ರ ದಶಕದಲ್ಲಿ ಬಸವೇಶ್ವರ ವಚನಗಳನ್ನು ತಮಿಳಿಗೆ ಭಾಷಾಂತರಿಸಿ ಕೊಯಂಬತ್ತೂರಿನಲ್ಲಿ ಪುಸ್ತಕ ಬಿಡುಗಡೆ ಮಾಡಿಸಿದ್ದರು. ಶ್ರೀಯುತ ಡಾಕ್ಟರ್ BD ಜತ್ತಿ, ಡಾಕ್ಟರ್ DC ಪಾವಟೆ ಅವರೊಂದಿಗೆ ಬಸವ ಸಮಿತಿಯನ್ನು ಸ್ಥಾಪಿಸುವಲ್ಲಿ ಪ್ರಮುಖರು. ಇಂಡಿಯನ್ ಕಾಟನ್ ಮಿಲ್ ಫೆಡರೇಷನ್ ಮುಂಬೈ ಇದರ ಅಧ್ಯಕ್ಷರಾಗಿ ಶ್ರೀಯುತ ನವಲ್ ಟಾಟಾವರೊಂದಿಗೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಮೈಸೂರು ಮಿಲ್ ಓನರ್ಸ್ ಅಸೋಸಿಯೇಷನ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸೌತ್ ಇಂಡಿಯಾ ಮಿಲ್ ಓನರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಉನ್ನತ ಶಿಕ್ಷಣಕ್ಕಾಗಿ ದಾವಣಗೆರೆಯಲ್ಲಿ ಸ್ಥಾಪನೆಗೊಂಡ ಬಾಪೂಜಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಉಪಾಧ್ಯಕ್ಷರಾಗಿ ಶ್ರೀ ಜಯಣ್ಣಜ್ಜವರು ಸೇವೆ ಸಲ್ಲಿಸಿದ್ದರು. JJM ಮೆಡಿಕಲ್ ಕಾಲೇಜು ದಾವಣಗೆರೆಯಲ್ಲಿ ಪೆಥಾಲಜಿ ಬ್ಲಾಕ್ ಕಟ್ಟಡಕ್ಕೆ 5 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿದಲ್ಲದೆ ತಮಗೆ ಹಂಚಿಕೆಯಾಗಿದ್ದ ವೈದ್ಯಕೀಯ ಸೀಟುಗಳನ್ನು ಪ್ರತಿ ವರ್ಷ ಯಾವುದೇ ಕ್ಯಾಪಿಟೇಷನ್ ಫೀಸ್ ತಗೊಳ್ಳದಲ್ಲೇ ಪ್ರತಿಭಾವಂತ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದುದು ವಿಶೇಷ. ಶ್ರೀಯುತರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಮತ್ತು ರಾಜ್ಯ ಸಂಸ್ಥೆಗಳ ಸೇವೆ ಸಲ್ಲಿಸಿದಲ್ಲದೆ 1951ರಲ್ಲಿ ವಿಯೆನ್ನಾದಲ್ಲಿ ನಡೆದ ವಿಶ್ವ ಜಾಂಬೂರಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಇಂತಹ ದಾನ ಧರ್ಮದ ಕಾರ್ಯದಲ್ಲಿ ಇವರ ಇಂದಿನ ಪೀಳಿಗೆಯಲ್ಲಿಯೂ ನಿರಂತರವಾಗಿ ಸಾಗುತ್ತಿವೆ. ನನ್ನ ಅಜ್ಜ ಅಜ್ಜಿ ಮನೆಯಾದ ಸಮಸ್ತ ಚಿಗಟೇರಿ ಮನೆತನಕ್ಕೆ ಒಳಿತಾಗಲಿ ಎಂದು ಹಾರೈಸುತ್ತೇನೆ. ಮುರುಗಪ್ಪಜ್ಜವರ ಕುರಿತು ಮಾತನಾಡಲು ಅವಕಾಶ ದೊರಕಿರುವುದು ನನ್ನ ಸೌಭಾಗ್ಯ. ಇಂತಹ ಸುವರ್ಣ ಅವಕಾಶ ನೀಡಿದ ಬಸವ ಸಮಿತಿಗೆ ಧನ್ಯವಾದಗಳು. ಶರಣಾರ್ಥಿ. ಮುರುಗಪ್ಪ ಚಿಗಟೇರಿ ಅವರ ನಮ್ಮ ಅಜ್ಜ ಅವರು ಆ ಕುಟುಂಬದ 2 ಬ್ರಾಂಚಸ್ಸು ವೀರಭದ್ರಪ್ಪ ಚಿಗಟೇರಿ ಮತ್ತು ಜಯಣ್ಣ ಚಿಗಟೇರಿ ನಮ್ಮ ತಂದೆಯವರು, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಇಲ್ಲಿರೋರು ಅಷ್ಟೇ ಬಂದಿದ್ದೀವಿ. ಇದರಲ್ಲಿ ನಾನು ಉಪಾಧ್ಯಕ್ಷನಾಗಿ ಇದರಲ್ಲಿ ನಾನು ಯಾವ ಕೈವಾಡನೂ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅರವಿಂದ್ ಜತ್ತಿ ಅಣ್ಣವರೇ ಇದನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಕೂತಿರೋರಲ್ಲಿ ನಮ್ಮ ಅತ್ತಿಗೆಯವರು ಸುಧಾ ಚಿಗಟೇರಿ, ಜಯಪ್ರಕಾಶ್, ನಮ್ಮ ಅಣ್ಣವರು ಇಲ್ಲಿ ಇದ್ರಲ್ಲ, ಇಲ್ಲಿ ವರ್ಕಿಂಗ್ ಕಮಿಟಿ ಇದ್ದರು. ಈಗ ಕೇವಲ 3 ತಿಂಗಳಿಂದ ಅವರು ಲಿಂಗೈಕ್ಯರಾದರು ನಮ್ಮ ಅತ್ತಿಗೆಯವರು. ಆಮೇಲೆ ನನ್ನ ತಮ್ಮ ಮುರುಘರಾಜೇಂದ್ರ ಚಿಗಟೇರಿ ಮತ್ತು ಉಳಿದಂತೆಯವರು ಎಲ್ಲ ಕುಟುಂಬ ವರ್ಗದವರು ಇದ್ದೀವಿ, ಮಕ್ಕಳು ಮೊಮ್ಮಕ್ಕಳು. ಹೀಗೆ ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯ್ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಈ ವಚನದೊಂದಿಗೆ ನನ್ನ 2 ಮಾತನ್ನು ಹೇಳ್ತೀನಿ. ನಾನು ಜಯಣ್ಣ ಚಿಗಟೇರಿ, ಮುರುಗಪ್ಪ ಚಿಗಟೇರಿಯವರ 2ನೇ ಮಗ, ಜಯಣ್ಣ ಚಿಗಟೇರಿಯವರ 1ನೇ ಮಗಳು ಶಾಂತ ಯಾವಗಲ್ ಅಂತ. ಈಗ ಇವರ ಸನ್ಮಾನಿತರ ಪರವಾಗಿ ನುಡಿಗಳನ್ನು ಹೇಳಬೇಕು ಅಂತ ಹೇಳಿದಾಗ ನನಗೆ 2 ಘಟನೆಗಳನ್ನು ಹೇಳ್ತೀನಿ. ಏನು ಅಂದರೆ ಇವ್ರ ಮನೆತನದಲ್ಲಿ ಎಷ್ಟೊತ್ತಿನಲ್ಲಿ ಬಂದು ಪ್ರಸಾದ ಇರುತ್ತೆ ಅನ್ನೋಕ್ಕೆ ಒಂದು ಉದಾಹರಣೆಯಾಗಿ ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ. ನಮ್ಮ ಅಜ್ಜನ ಕಾಲದ್ದು ಒಂದು ಮತ್ತು ಇತ್ತೀಚಿನದು ಒಂದು ಹೇಳಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಮ್ಮ ಅಜ್ಜ ಅವರಿದ್ದಾಗ ತುಂಬ ಹಿಂದೆ ಊಟಿಗೆ ಹೋಗ್ತಾಯಿದ್ರು ಅವರು ಹವಾಕ್ಕೆ ಅಂತ. ನಮ್ಮ ಅಮ್ಮ ನನ್ನ ತಾಯಿ ಜೊತೆಗೆ ಎಲ್ಲ ಹೋಗ್ತಾಯಿದ್ರು. ಒಂದು ಸತಿ ಹೋದಾಗ ಅಲ್ಲಿಗೆ ಯಾರೋ ಭಕ್ತರು ಅಲ್ಲಿರ ಮಠದಲ್ಲಿ ಇರ್ತಾಯಿದ್ರು. ಆವಾಗ ಯಾರೋ ಭಕ್ತರು ಕೆಲವರು ಬಸ್ಸಲ್ಲಿ ಬಂದಾಗ ಮಧ್ಯದಲ್ಲಿ ಬಸ್ ಕೆಟ್ಟು ಹೋಗಿ ಮತ್ತೆ ಹೆಂಗೋ ಕಷ್ಟಪಟ್ಟು ಆ ಊಟಿ ಮಠಕ್ಕೆ ರಾತ್ರಿ 12 ಗಂಟೆಗೆ ಬಂದಿದ್ದಾರೆ. ಅವ್ರಿಗೆ ಊಟ ಇಲ್ಲ, ಏನೂ ಇಲ್ಲ. ಆವಾಗ ಎಲ್ಲಿ ಮಲ್ಕೊಳ್ಳೋದು, ಎಲ್ಲಿ ಜಾಗ ಅಂತೆಲ್ಲ ಸ್ವಲ್ಪ ಗಲಾಟೆ ಮಾತಾಡ್ತಿರ್ಬೇಕಾದ್ರೆ ಅಜ್ಜಂಗೆ ಎಚ್ಚರ ಆಗಿ ಯಾರು ಏನು ಅಂತೆಲ್ಲ ವಿಚಾರಿಸಿದ್ದಾರೆ. ಹೀಗೆಲ್ಲ ಅಂತ ಹೇಳಿದಾಗ ಊಟ ಆಯ್ತಾ ಅಂತ ಇಲ್ಲ ಅಂತ ಹೇಳಿದ್ದಾರೆ.
ಆವಾಗ ಅಜ್ಜ ಬಂದು ನನ್ನ ಅಮ್ಮನ ಮಲಗಿದ್ದಾಗ ಅವರು ಹೀಗೆ ಬಂದಿದ್ದಾರೆ, ಅವ್ರಿಗೇನು ಪ್ರಸಾದ ಏನೂ ಆಗಿಲ್ಲ, ಮಾಡ್ಬೋದಾ, ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರಂತೆ. ಅಂದರೆ ಆಗತ್ತಾ ಅಂತ ಪರ್ಮಿಷನ್ ಅಂತ ಅವ್ರಿಗೆ ಕೇಳೋದಲ್ಲ, ಅಂದರೆ ಹೇಳೋದಂಗೆ ಅದು ಮಾಡಲೇಬೇಕು ಅನ್ನೋ ಅರ್ಥ ಅದು. ಆಮೇಲೆ ಆವಾಗ ಮತ್ತೆ ಅಮ್ಮ ಹ್ಞೂನ್ರಿ, ಎರಡನೇ ಮಾತಿಲ್ಲ ಅವರು, ಅಂದರೆ ಮಾಡಲೇಬೇಕು, ಆ ಥರದ್ದೊಂದು ಅವ್ರ ಮನೇಲಿ ಬಂದ ಸಂಪ್ರದಾಯ. ಸರಿ, ಅವರು ಆವಾಗ ಏನು ಮಾಡಬೇಕು, ಅಷ್ಟೊಂದು ಜನಕ್ಕೆ ಅನ್ನ ಸಾರೋದಲ್ಲಿ ಏನು ಮಾಡೋದು ಅಂಥೇಳಿ ಕೆಲಸದವನು ಇದ್ದವನ್ನ ಕರೆಸಿ ಅವನ ಹತ್ರ ಎಲ್ಲ ಈರುಳ್ಳಿ ಅದೆಲ್ಲ ಹೆಚ್ಚಿಸಿ ಅವ್ರು ಹೋಗುವಾಗ ಅಲ್ಲೆಲ್ಲ ದಿನಸಿ ಸಾಮಾನು ತಗೊಂಡು ಹೋಗ್ತಾಯಿದ್ರು. ಅವರೇ ಅಡುಗೆ ಮಾಡ್ತಿದ್ರು, ಅಮ್ಮನೇ ಮಾಡ್ತಿದ್ರು. ಆವಾಗ ಅವ್ರ ಜನಕ್ಕೆಲ್ಲ ಉಪ್ಪಿಟ್ಟು ಅದೆಲ್ಲ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಹಾಕಿ 2 ಗಂಟೆಗೆ ಅವ್ರಿಗೆ ಹೊಟ್ಟೆ ತುಂಬಿಸಿ ಅವಾಗ ಅದನ್ನು ಕೆಲಸ ಮಾಡಿದರು. ಅದು ಒಂದು, ಅಂದರೆ 1 ಗಂಟೆಯಲ್ಲೂ ಕೂಡ ಅವ್ರಿಗೆ ಒಂದು ಪ್ರಸಾದ ವ್ಯವಸ್ಥೆನ ಅಜ್ಜ ಮಾಡಿದ್ರು. 50 ಜನಕ್ಕೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಭಾಳ ಇತ್ತೀಚಿಂದು ಅಂದರೆ ಹೋದ ವರ್ಷ ಇರಬೇಕು, ಜಯದೇವ್ ಜಗದ್ಗುರು ಸಂಸ್ಮರಣೋತ್ಸವ ನಡೆಯುತ್ತೆ ಪ್ರತಿ ವರ್ಷ. ಆ ಒಂದು ಇದಕ್ಕೆ ನನ್ನ ದೊಡ್ಡ ತಮ್ಮ ಇದ್ದ ಪ್ರಕಾಶ್ ಅವಾಗಿದ್ದರು. ಅಲ್ಲಿರೋ ಭಕ್ತರಿಗೆ ಸ್ವಾಮಿಗಳು ತುಂಬ ಜನ ಸ್ವಾಮಿಗಳು ಅಲ್ಲಿಗೆ ದಯಮಾಡಿಸಿರ್ತಾರೆ. ಅವ್ರಿಗೆಲ್ಲ ಮನೆಯಲ್ಲಿ ನಮ್ಮ ಅಮ್ಮ ಬಂಗ್ಲೆಯಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಬೇರೆ ಕಡೆಯಿಂದೆಲ್ಲ ತುಂಬ ಜನ, ಒಂದು ಬಸ್ ಜನ ಬಂದಿದ್ದರು. ಅವ್ರಿಗೆಲ್ಲ ದಾವಣಗೆರೆ ವಿರಕ್ತ ಮಠದಲ್ಲಿ ಪ್ರಸಾದ ವ್ಯವಸ್ಥೆ ಆಗಿತ್ತು. ಅವ್ರು ಅಲ್ಲಿಗೆ ಹೋದಾಗ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿದ್ದವ್ರು ಯಾರೋ ಹೇಳಿದ್ದಾರೆ, ಚಿಟ್ಟೇರವ್ರ ಮನೆಯಲ್ಲಿ ಊಟಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಆ ಬಸ್ನವರೆಲ್ಲ ಬಂದು ಇಳಿದ್ರು, ಒಬ್ಬೊಬ್ಬರಾಗಿ ಇಳಿದ್ರು. ಅಲ್ಲಿ ಮಾಡಿರೋ ಪ್ರಸಾದ ಬರೀ ಸ್ವಾಮೀಜಿಗಳಿಗೆ ಅಷ್ಟೇ. ನೋಡಿದ್ರೆ ಎಷ್ಟೊಂದು ಜನ, ಏನು ಮಾಡಬೇಕು, ಅವ್ರನ್ನ ಮತ್ತೆ ಅಲ್ಲಿಗೆ ಕಳ್ಸೋಕ್ಕಾಗಲ್ಲ. ತಿರ್ಗಾ ಹೋಳಿಗೆಗೆ ಅಂತ ಬೇಳೆ ಬೇಯಿಸೋಕೆ ಹಾಕಿದ್ದು, ತಿರ್ಗಾ ಮತ್ತೊಂದಿಷ್ಟು ಬೇಳೆ ಹಾಕಿ ಬೇಯಿಸಿ ಮತ್ತೆ ಹೋಳಿಗೆ ಎಲ್ಲ ಮಾಡಿ ಅದೇ ವ್ಯವಸ್ಥೆ ಮಾಡಿ ಆ ಬಸ್ಸು ಜನಕ್ಕೂ ಪ್ರಸಾದ ವ್ಯವಸ್ಥೆ ಅಂತೂ ಆಯಿತು. ಹೀಗೆ ಅಂದರೆ ಅವ್ರಿಗೆ ಗೊತ್ತು, ಬಸವಣ್ಣನಿಗೂ ಗೊತ್ತು, ಎಷ್ಟೊತ್ತಿನಲ್ಲಾದರೂ ನಾನು ಇವ್ರ ಮನೆಗೆ ಭಕ್ತರನ್ನು ಕಳಿಸ್ಬೋದು, ಪ್ರಸಾದ ತಯಾರಿರುತ್ತೆ ಅನ್ನೋ ಒಂದು ಉದಾಹರಣೆ ಇದು. ಯಾಕೆಂದರೆ ಅವ್ರು ಯಾರೂ ಹಿಂದೆ ಮುಂದೆ ನೋಡಲ್ಲ. ಊಟಕ್ಕೆ ಹೋಗ್ಬೇಕಾ, ಸರಿ ಹೋಗ್ಬಿಡೋದೆ, ಎಷ್ಟೊತ್ತಿನಲ್ಲಾರ ಆಗಲಿ ಅವ್ರ ಮನೇಲಿ ವ್ಯವಸ್ಥೆ ಇರುತ್ತೆ, ಪ್ರಸಾದಕ್ಕೇನು ಕೊರತೆ ಇಲ್ಲ ಅಂತ. ಇವಾಗೆಲ್ಲ ಇದನ್ನ ಮಾತನ್ನೆಲ್ಲ ಕೇಳಿದಾಗ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಆಯಿತು ಅನಿಸುತ್ತೆ ನನಗೆ. ಇವರೆಲ್ಲ ಯಾವಾಗಲೂ ಅಷ್ಟೇ ಯಾವುದಕ್ಕೂ ಪ್ರಸಾದ ವ್ಯವಸ್ಥೆಗೆ ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಹಾಗೇ ಅಜ್ಜ ಅವರಿಂದ ಈಗಿನ ತನಕನೂ ನಡೀತಾ ಇದೆ. ಹೀಗೆ ಎಲ್ಲ ಬಸವಣ್ಣನ ಆಶೀರ್ವಾದದಿಂದ ಈ ಥರನೇ ನಡೀಲಿ. ಮತ್ತು ಇದನ್ನಲ್ಲಿ ಗುರುತಿಸಿ ಇವ್ರು ಬಸವ ಸಮಿತಿಯವರು ಮಾಡಿದ್ದಕ್ಕೂ ನಮ್ಮ ಮನೆತನದ ಪರವಾಗಿ ಅವರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಡಾಕ್ಟರ್ CM ಕುಂದಗೋಳ್, ಸಂಯೋಜಕರು ಬಸವಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಇವರಿಗೆ ಬಸವ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಡಾಕ್ಟರ್ CM ಕುಂದಗೋಳ್ ರವರು 1956ರಲ್ಲಿ ಜೇಕಿನಕಟ್ಟೆ, ಸವಣೂರು, ಹಾವೇರಿಯಲ್ಲಿ ಜನಿಸಿದರು. ಇವರು ನಿವೃತ್ತ ಬಸವೇಶ್ವರ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ, ರಾಜಾಜಿನಗರ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಹಾಗೆ ಇವರು ಹಲವಾರು ಗ್ರಂಥಗಳನ್ನು ಪ್ರಕಟಣೆ ಮಾಡಿದರೆ, ಸಂಪಾದನೆ ಮಾಡಿದರೆ. ವಚನಗಳಲ್ಲಿ ವ್ಯಕ್ತಿತ್ವ ವಿಕಾಸ, ಬಸವಣ್ಣನವರ ವಚನ ಸಂಗ್ರಹ, ಹಾಗೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಸೊಲ್ಯೂಷನ್ಸ್, ವಚನ ಮೂವ್ಮೆಂಟ್ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹೀಗೆ ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ಸಂಪಾದನೆ ಮಾಡಿದ್ದಾರೆ, ಪ್ರಕಟಣೆಯನ್ನು ಮಾಡಿದ್ದಾರೆ. ಅನೇಕ ವಿಚಾರ ಸಂಕಿರಣ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಹಲವಾರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳ ಆಯೋಜನೆ ಹಾಗೂ ಪ್ರಬಂಧ ಮಂಡನೆ, ಗೋಷ್ಠಿಗಳ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ವಿವಿಧ ವಿಷಯಗಳ ಮೇಲೆ ಬೆಂಗಳೂರು ಆಕಾಶವಾಣಿಯಿಂದ ಭಾಷಣಗಳನ್ನು ಹಾಗೂ ಚಿಂತನೆಗಳನ್ನು ಪ್ರಸಾರ ಮಾಡಿದ್ದಾರೆ. ಇದರ ಜೊತೆಗೆ ವಚನಾಮೃತ ಕಾರ್ಯಕ್ರಮ, ವಚನ ನಿರ್ವಚನ ಹಾಗೂ ವಚನ ಗಾಯನದ ಕಾರ್ಯಕ್ರಮಗಳನ್ನು ಅವರು ಧಾರವಾಡದ ಆಕಾಶವಾಣಿ ಸಹಯೋಗದಲ್ಲಿ ನಡೆಸಿಕೊಟ್ಟಿದ್ದಾರೆ. ಶ್ರೇಷ್ಠ ಅಧ್ಯಾಪಕ ಪ್ರಶಸ್ತಿ, ಅತ್ಯುತ್ತಮ ಅಧ್ಯಾಪಕ ಪ್ರಶಸ್ತಿ, ವಚನ ವಾಗ್ಮಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ 2 ಬಾರಿ, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ 6 ಬಾರಿ, ವ್ಯಕ್ತಿತ್ವ ನಿರ್ಮಾಣ, ಕೌಶಲ್ಯ ನಿರ್ಮಾಣ, ಜೀವನ ಕಲೆ, ಪಠ್ಯಕ್ರಮ ಸಿದ್ಧಪಡಿಸುವ ಸಮಿತಿಯ ಸದಸ್ಯರಾಗಿ, ಹೀಗೆ ವಿಶ್ವವಿದ್ಯಾನಿಲಯದ
27 ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದ ಕೀರ್ತಿ ಇವರದು. ಗೌರವಾನ್ವಿತ ಡಾಕ್ಟರ್ ಬಿ ಡಿ ಜತ್ತಿಯವರ 112ನೆಯ ಜನ್ಮ ದಿನೋತ್ಸವ ಹಾಗೂ ಬಸವ ಸಮಿತಿಯ ವಜ್ರ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಬೇಲಿ ಮಠಾಧ್ಯಕ್ಷರಾದ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರಿಗೆ ಅವರಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಅರವಿಂದ್ ಜತ್ತಿಯವರೇ, ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರೇ ಮತ್ತು ಯು ಟಿ ಖಾದರ್ ಅವರೇ, ಮಾನ್ಯ ಸಭಾಧ್ಯಕ್ಷರು ವಿಧಾನಸಭೆ. ಇವತ್ತು ಈ ವೇದಿಕೆಯಲ್ಲಿ ಸಾಕಷ್ಟು ಜನ ಮಹನೀಯರು ಬಸವ ಮಣಿಯವನ್ನು ಮಾಡಿದಂಥ ಧರ್ಮ ಪ್ರಕಾಶ ಮುರಿಯಪ್ಪ ಚಿಗಟೇರಿ ಮನೆತನದವರು, ಹರೀಶ್ ಆರ್ ಹಿರೇಮಠ ಅವರು, ಶಂಕರ್ ಬಿ ಗುಡಸ್ ಅವರು, ವಚನ ಕುಮಾರಸ್ವಾಮಿ ದಂಪತಿಗಳು, ಜಿ ವಿ ಜಯ ರಾಜಶೇಖರ್ ಅವರು, ವೀರೇಂದ್ರ ಮಂಗಳಿಗೆ ಔರಂಗಾಬಾದ್, ಇವೆಲ್ಲರೂ ವೇದಿಕೆ ಮೇಲಿದ್ದಾರೆ. ಮತ್ತು ಇಲ್ಲಿ ಹಿರಿಯ ಉಪಾಧ್ಯಕ್ಷರಾದಂಥ ಪ್ರಭುದೇವ್ ಚಿಗಟೇರಿಯವರೇ, ಇಲ್ಲಿ ನೆರೆದಿರುವ ಎಲ್ಲ ಶರಣ ಶರಣೆಯರೇ, ಬಸವಣ್ಣನ ನೆನಹು ಸುಖ ಸಮುದ್ರವಯ್ಯ ಅಂಥೇಳಿ 12ನೇ ಶತಮಾನದ ಸಿದ್ದರಾಮೇಶ್ವರರು ಹೇಳ್ತಾರೆ. ಯುಗದ ಉತ್ಸಾಹ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಸುಮಾರು 46 ಜನ ಶರಣ ಶರಣೆಯರು 12ನೇ ಶತಮಾನದಲ್ಲಿ 715 ವಚನಗಳಲ್ಲಿ ಬಸವಣ್ಣನವರನ್ನು ಕುರಿತು ಅಭಿಮಾನದಿಂದ ಬೆಕ್ಕಸ ಬೆರಗಾಗಿ ಬಸವಣ್ಣನವರ ಭವ್ಯ ದಿವ್ಯ ವ್ಯಕ್ತಿತ್ವವನ್ನು ನೋಡಿ ಹೇಳಿದಂಥ ವಚನಗಳು ಇವತ್ತು ನಮಗೆ ಉಪಲಬ್ಧವಾಗಿವೆ. ಬಸವ ಸ್ತೋತ್ರದ ವಚನಗಳು ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿಯವರೆಗೆ ಹರಿಹರನ ಬಸವರಾಜ ದೇವರ ರಗಳಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಬಸವಣ್ಣನ ಕುರಿತು ರಗಳೆ, ಪುರಾಣ, ಹಲವಾರು ರೀತಿಯ ಕಾವ್ಯಗಳು ಬಂದಿವೆ. ಬಸವಣ್ಣನವರ ವ್ಯಕ್ತಿತ್ವ, ಅವರ ಚಿಂತನೆಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತಾ ಪ್ರೇರಣೆಯನ್ನು ಕೊಡುತ್ತಾ ಬಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಳಕಟ್ಟಿಯವರು 20ನೇ ಶತಮಾನದಲ್ಲಿ 100 ವರ್ಷಗಳ ಹಿಂದೆ, ಅದಕ್ಕಿಂತ ಪೂರ್ವದಲ್ಲಿ ನರಸಿಂಹಾಚಾರ್ಯರು ಕೆಲವೇ ವಚನಗಳು, ಕೆಲವು ವಚನಕಾರರ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಈ ತಾಡೋಲೆಗಳಲ್ಲಿ, ಮನೆಗಳಲ್ಲಿ, ಮಠಗಳಲ್ಲಿ ಹುದುಗಿದಂಥ ಈ ಚಿನ್ನದ ಗಣಿಯನ್ನು ತೆಗೆದು, ಈ ವಜ್ರಗಳನ್ನು ತೆಗೆದು ಇಡೀ ಜಗತ್ತಿಗೆ ನೀಡಿದವರು ಹಳಕಟ್ಟಿಯವರು. ತಮ್ಮ ವೈಯಕ್ತಿಕ ಬದುಕನ್ನು ಎಂದೂ ಲಕ್ಷಿಸದೆ ಈ ಸಮಾಜಕ್ಕಾಗಿ, ವಚನ ಸಾಹಿತ್ಯಕ್ಕಾಗಿ ತಮ್ಮ ಬದುಕನ್ನು ಸಂಪೂರ್ಣ ಅರ್ಪಿಸಿಕೊಂಡು ಬಹುಶಃ ನಾವೆಲ್ಲ ಮರೆಯಲಾಗದ ಮಹಾನುಭಾವರು ಡಾಕ್ಟರ್ ಪಗು ಹಳಕಟ್ಟಿಯವರು. ಅವರ ಆ ಪ್ರಯತ್ನದಿಂದಾಗಿ ಈ ವಚನಗಳ ಬೆಳಕು ಇವತ್ತು ನಮ್ಮ ಕಣ್ಮುಂದಿದೆ. ನಿರಂತರವಾಗಿ 1 ಶತಮಾನದಿಂದ ಪ್ರಚಾರದಲ್ಲಿ ಈ ವಚನಗಳು ಬಂದಿರುವುದನ್ನು ನೋಡ್ತೀವಿ. ಮುಂದೆ ಹಲವಾರು ಸಂಘ ಸಂಸ್ಥೆಗಳು ಇದನ್ನು ಬೆಳೀತಾ ಬಂತು. ಇಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂದರೆ 1964ರಲ್ಲಿ 84 ವರ್ಷ ಇದ್ದಂಥ ಹಳಕಟ್ಟಿಯವರು ಲಿಂಗೈಕ್ಯರಾದ 1-2 ತಿಂಗಳ ಅವಧಿಯಲ್ಲಿ ಬಸವ ಸಮಿತಿ ಆರಂಭ ಆಗ್ತದೆ. ಬಹುಶಃ ಅವರು ಅಲ್ಲಿಗೆ ಮಾಡಿದಂಥ ಕಾರ್ಯದ ಮುಂದುವರಿಕೆಯಾಗಿ 1964 ಸೆಪ್ಟೆಂಬರ್ ಅಂದ್ಕೊಂಡಿದ್ದೇನೆ, ಆವಾಗ ಬಸವ ಸಮಿತಿ ಆರಂಭ ಆಗುತ್ತೆ. ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ. 1964ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಶುರುವಾಗುತ್ತೆ. ಬೆಂಗಳೂರು ವಿಶ್ವವಿದ್ಯಾಲಯ ಒಂದು ಶೈಕ್ಷಣಿಕ ವಿಶ್ವವಿದ್ಯಾಲಯವಾಗಿ ಶುರುವಾದರೆ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವಾಗಿ ವಿಧಾನಸೌಧದ ಪಕ್ಕ ಬಸವ ಸಮಿತಿ ಆರಂಭ ಆಗುತ್ತೆ. 12ನೇ ಶತಮಾನದ ಎಲ್ಲ ಶರಣೆಯರ ಜೀವನ, ಸಾಧನೆ, ಸಾಹಿತ್ಯ, ಸಂಸ್ಕೃತಿ, ತತ್ವ, ಮೌಲ್ಯ ಎಲ್ಲವುಗಳನ್ನು ನಿರಂತರವಾಗಿ ಪ್ರಸಾರ ಮಾಡಬೇಕೆಂಬ ಮಹಾನ್ ಉದ್ದೇಶದಿಂದ ಡಾಕ್ಟರ್ ಬಿ ಡಿ ಜತ್ತಿಯವರು ಈ ಒಂದು ಮಹಾನ್ ಸಂಸ್ಥೆಯನ್ನು ಆರಂಭ ಮಾಡಿ, ಅದು ನಿರಂತರವಾಗಿ ತಮ್ಮ ಕಾಲದಲ್ಲಿ ಈ ಸಂಸ್ಥೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸಿ, ಪತ್ರಿಕೆಗಳನ್ನು ಆರಂಭಿಸಿ, ಪುಸ್ತಕಗಳನ್ನು ಪ್ರಕಟಿಸಿ, ಅನುವಾದ ಯೋಜನೆಯನ್ನು ಮಾಡಿ, ನಿರಂತರ ಅನುಭವ ಮಂಟಪದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ, ಅದಕ್ಕೊಂದು ಭದ್ರ ಬುನಾದಿಯನ್ನು ಹಾಕಿ ಈ ನಾಡಿಗೆ, ಈ ಜಗತ್ತಿಗೆ ಬಸವ ತತ್ವಗಳ ಅಗತ್ಯ ಎಷ್ಟಿದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟು ಅವುಗಳ ಪ್ರಸಾರದಲ್ಲಿ ತಮ್ಮದೇ ಆದಂಥ ಮಹತ್ತರವಾದ ಕಾರ್ಯವನ್ನು ಡಾಕ್ಟರ್ ಬಿ ಡಿ ಜತ್ತಿಯವರು ಅವತ್ತು ಅದನ್ನು ಮಾಡಿದರು. ಮುಂದೆ ಈ 39 ವರ್ಷಗಳ ಕಾಲ ಅವರು ಈ ಕಾರ್ಯವನ್ನು ಮಾಡಿದರು. ಇವತ್ತು 22 ವರ್ಷಗಳಿಂದ ಡಾಕ್ಟರ್ ಅರವಿಂದ್ ಜತ್ತಿಯವರು ಈ ಒಂದು ಕಾರ್ಯವನ್ನು ಇನ್ನಷ್ಟು ವಿಸ್ತರಿಸಿದರು. ಹಲವಾರು ಹೊಸ ಯೋಜನೆಗಳನ್ನು ಜೋಡಿಸಿದರು. ಇತ್ತೀಚೆಗೆ ಆಗಿರತಕ್ಕಂಥ ವಿಜ್ಞಾನ ತಂತ್ರಜ್ಞಾನದ ನಾಗಾಲೋಟದಲ್ಲಿ ಆಗಿರುವಂಥ ಬೆಳವಣಿಗೆಗಳನ್ನು ಬಳಸಿಕೊಂಡು
ಅದಕ್ಕೆ ಈ ವಚನ ಸಾಹಿತ್ಯವನ್ನು, ಶರಣರ ಚಿಂತನೆಗಳನ್ನು, ಅವರ ಬದುಕಿನ ವಿವರಗಳನ್ನು ಜಗತ್ತಿಗೆ ಮುಟ್ಟಿಸಬೇಕೆಂಬ ಉದ್ದೇಶದಿಂದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರಂತರವಾಗಿ ಈ ಕಾರ್ಯವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೋವಿಡ್ದಂತಹ ಸಂಕಷ್ಟ ಕಾಲದಲ್ಲಿ ನಾವು ಧಾರವಾಡ, ಕಲಬುರಗಿ, ಬೆಂಗಳೂರು 3 ಬಸವ ಸಮಿತಿಗಳಿಂದ ನಿರಂತರವಾಗಿ ಶನಿವಾರ, ಭಾನುವಾರ, ಸೋಮವಾರ ಆನ್ಲೈನ್ ಮೂಲಕ ಲಕ್ಷಾಂತರ ಜನರಿಗೆ ಶರಣರ ಚಿಂತನೆಗಳನ್ನು ಕೊಡುವುದಾಗಲಿ, ಆಷಾಢ ಮಾಸದಲ್ಲಿ 1 ತಿಂಗಳ, ಶ್ರಾವಣ ಮಾಸದಲ್ಲಿ 1 ತಿಂಗಳ, ಇದಲ್ಲದೆ ನಿರಂತರವಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೆದರೂ ಕೂಡ ಬಸವ ಸಮಿತಿ ಸಹಯೋಗವನ್ನು ಕೊಟ್ಟು ಸಹಕಾರವನ್ನು ನೀಡಿ ಸ್ವತಃ ಅಧ್ಯಕ್ಷರಲ್ಲಿ ಭಾಗವಹಿಸಿ ಶರಣರ ಚಿಂತನೆಗಳನ್ನು ನಾವು ಪ್ರಚಾರ ಮಾಡೋದನ್ನು ನೋಡ್ತಾ ಇದ್ದೀವಿ. ಈಗ 2003ರಿಂದ ನಿರಂತರವಾಗಿ ವಚನಗಳಲ್ಲಿ ವ್ಯಕ್ತಿತ್ವ ವಿಕಾಸ ಎನ್ನುವಂಥ ಕಾರ್ಯಕ್ರಮವನ್ನು 100 ಕಾಲೇಜುಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶರಣ ತತ್ವಗಳನ್ನು ಮುಟ್ಟಿಸುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು 400ಕ್ಕೂ ಮಿಗಿಲಾಗಿ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲೂ ಅತ್ಯಂತ ಮಹತ್ವದ್ದು ಈ ವಚನ ಅನುವಾದ ಯೋಜನೆ. ಇದು ಒಂದು ಇತಿಹಾಸ ನಿರ್ಮಾಣ ಮಾಡಿದೆ, ಒಂದು ಮೈಲುಗಲ್ಲು. ಯಾಕೆ ಅಂತಂದರೆ ವಚನಗಳನ್ನು ಬೇರೆ ಭಾಷೆಗಳಿಗೆ ಅನುವಾದ ಮಾಡಿದಾಗ ಇದ್ದಂಥ ಇತಿಮಿತಿಗಳಂದರೆ ಕೇವಲ 108 ವಚನಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಅನುವಾದ ಮಾಡ್ತಾಯಿದ್ರು. ಒಂದು ಸಲ ಬಸವಣ್ಣವರ ಸಮಗ್ರ ವಚನಗಳನ್ನು ಸಿರಿಗೆರೆ ಮಠದಿಂದ ಒಂದು ಸಲ ಮಾಡಿದರು. ಇನ್ನು ಅಲ್ಲಲ್ಲಿ ಸಣ್ಣ ಸಣ್ಣ ಪ್ರಯತ್ನಗಳು ನಡೆದಿದ್ದವು. ಆದರೆ ಸಮಗ್ರ ಯೋಜನೆಯನ್ನು ಹಾಕಿಕೊಂಡು 173 ಶರಣರ 2500 ವಚನಗಳನ್ನು ಭಾರತ ಸಂವಿಧಾನದ ಮಾನ್ಯತೆ ಪಡೆದ 22 ಭಾಷೆಗಳಿಗೂ ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಭಾಷೆಗಳಿಗೆ ಅನುವಾದ ಮಾಡುವ ಯೋಜನೆ ಇದೆಯಲ್ಲ, ಇದು ಒಂದು ಬಸವ ಸಮಿತಿ ಮಾಡಿದಂಥ ಒಂದು ದೊಡ್ಡ ಮೈಲುಗಲ್ಲು, ಮಹತ್ತರವಾದಂಥ ಸಾಧನೆ. ಇದು ಕೇವಲ ಅನುವಾದ ಅನ್ನೋದಲ್ಲ, ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇದರ ಕಷ್ಟಗಳು ಏನು ಅಂತ ಗೊತ್ತು. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡಿದಾಗ ಅಕ್ಷರಶಃ ಅನುವಾದ ಮಾಡೋದು ಕಷ್ಟ ಇರ್ತದೆ, ಭಾವಾನುವಾದ ಮಾಡೋದಿರ್ತದೆ, ಅಥವಾ ಅರ್ಥಕ್ಕೆ, ಭಾಷೆಗೆ, ಭಾವಕ್ಕೆ ಎಲ್ಲಿಯೂ ತೊಂದರೆಯಾಗದಂತೆ ಅದನ್ನು ಮಾಡಬೇಕು. ಬೇರೆ ಭಾಷೆಗೆ ಅನುವಾದ ಮಾಡುವಾಗ ಒಂದು ಶಬ್ದದ ಅರ್ಥ ವ್ಯತ್ಯಾಸ ಆದರೆ ಉಂಟಾಗ್ತಕ್ಕಂಥ ಸಮಸ್ಯೆಗಳು 100. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮಗೆ ಭಾರತದ ಎಲ್ಲ ಭಾಷೆಗಳಲ್ಲದೆ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಬೇಕಾದ್ರೆ ಅಂಥ ಅನುವಾದಕರನ್ನು ಹುಡುಕೋದು, ಅವರ ಭಾಷೆಯಲ್ಲಿ ಮಾಸ್ಟರ್ ಇದ್ದುಕೊಂಡು ಕನ್ನಡ ಭಾಷೆಯಲ್ಲಿ ಇರತಕ್ಕಂಥ ಈ ವಚನಗಳನ್ನು ತಿಳಿದುಕೊಂಡು ಅಥವಾ ಇಂಗ್ಲೀಷ್, ಹಿಂದಿ ಮೂಲಕ ತಿಳಿದುಕೊಂಡು ಅದರ ಭಾವವನ್ನು ಗ್ರಹಿಸಿ ಅದನ್ನು ಸರಿಯಾದ ಅರ್ಥದ ರೀತಿಯಲ್ಲಿ ಅವುಗಳನ್ನು ಇನ್ನೊಂದು ಭಾಷೆಯಲ್ಲಿ ಕಟ್ಟಿಕೊಡುವ ಕೆಲಸ ಇದೆಯಲ್ಲ, ಅದು ತುಂಬ ಸವಾಲಿನದು ಮತ್ತು ತುಂಬ ಸಂಕಷ್ಟದ್ದು. ಅಂಥ ಸವಾಲನ್ನು ಎದುರಿಸಿ 38 ಭಾಷೆಗಳಲ್ಲಿ ಈ ಕಾರ್ಯವನ್ನು ಮಾಡಿಸಿದ್ದಾರೆ ಡಾಕ್ಟರ್ ಅರವಿಂದ್ ಜತ್ತಿಯವರು. ಬಹುಶಃ ನಾವೆಲ್ಲ ನೆನಪಿಡಬೇಕಾದಂಥ ಒಂದು ಮಹತ್ತರವಾದಂಥ ಕಾರ್ಯ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇಂಥ ಒಂದು ಸನ್ನಿವೇಶದಲ್ಲಿ ಭಾಳ ಜನ ಮಾತಾಡೋದಿದ್ದಾರೆ ಅನಿಸುತ್ತೆ. ಆದರೆ ಈಗ ನನ್ನ ವೈಯಕ್ತಿಕವಾಗಿ ನಾನು 41 ವರ್ಷಗಳಿಂದ ಬಸವ ಸಮಿತಿಯ ಜೊತೆಗೆ ನನ್ನ ಸಂಪರ್ಕ ಇದೆ. ನಾನು 1983 ಜೂನದಲ್ಲಿ ಡಾಕ್ಟರ್ ಬಿ ಡಿ ಜತ್ತಿಯವರು ಅಧ್ಯಕ್ಷರಾಗಿದ್ದರು. ಸಿದ್ದಯ್ಯ ಪುರಾಣಿಕರಿದ್ದರು ಹಿರಿಯ ಉಪಾಧ್ಯಕ್ಷರಾಗಿ ಮತ್ತು ಬಸವಪದದ ಪ್ರಧಾನ ಸಂಪಾದಕರಾಗಿ. ನಮ್ಮ ಸೆಕ್ರೆಟರಿ ಸರ್ ಅವಾಗ ಜಂಟಿ ಕಾರ್ಯದರ್ಶಿಗಳಾಗಿದ್ದರು ಮತ್ತು VS ಮಳಿಮಠರಿದ್ದರು, ಅನ್ನದಾನಯ್ಯ ಪುರಾಣಿಕರಿದ್ದರು. ಇಂಥ ಮಹಾನುಭಾವರ ಜೊತೆಗೆ ನಾನು ಇಲ್ಲಿ 5 ವರ್ಷಗಳ ಕಾಲ ಬಸವಪಥ ಬಸವ ಜರ್ನಲ್ ಪತ್ರಿಕೆಗೆ ಸಹಾಯಕ ಸಂಪಾದಕನಾಗಿ ಕಾರ್ಯ ಮಾಡುವಂಥ ಅವಕಾಶ ಸಿಕ್ತು. ಬಹುಶಃ ಅದು ನನ್ನ ಜೀವನದಲ್ಲಿ ದೊಡ್ಡದಾದಂಥ ಒಂದು ಅಂಥ ಮಹಾನುಭಾವರ ಜೊತೆಲಿ ಕೆಲಸ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದ್ದು ಭಾಳ ಸಂತೋಷವನ್ನು ಕೊಟ್ಟಂಥ ಒಂದು ಸಂಗತಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುಂದೆ ನಿರಂತರವಾಗಿ ಬೇರೆ ಬೇರೆ ಸಮಿತಿಗಳಲ್ಲಿ, ಸಂಘಟನೆಗಳಲ್ಲಿ ಇದ್ದೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ, ಜಂಟಿ ಕಾರ್ಯದರ್ಶಿಯಾಗಿ ಹಲವಾರು ಇಲ್ಲಿ ಕಾರ್ಯವನ್ನು ನಾನು ಮಾಡಿದ್ದೇನೆ. ಇತ್ತೀಚೆಗೆ ಎಲ್ಲ ರೀತಿಯಿಂದಲೂ ನಮ್ಮ ಎಲ್ಲ ಕಮಿಟಿಗಳಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡಿದ್ದೇನೆ. ಇಂಥ ನನ್ನನ್ನು ಗುರುತಿಸಿ ಇವತ್ತು ಕರೆದು ಬಸವ ಸಮಿತಿಯ ಬಸವ ವಿಭೂಷಣ ಎನ್ನುವಂಥ ಒಂದು ಪುರಸ್ಕಾರವನ್ನು ನೀಡಿ ಗೌರವಿಸಿದ ಬಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅರವಿಂದ ಜತ್ತಿಯವರಿಗೂ ಮತ್ತು ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಪೂಜ್ಯರಿಗೂ ನನ್ನ ಗೌರವ ಸಮರ್ಪಣೆಯನ್ನು ಮಾಡಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೀನಿ. ಈಗ ಶ್ರೀ ಹರೀಶ್ ಆರ್ ಹಿರೇಮಠ್ VSNA ಇವರಿಗೆ ಬಸವ ಭೂಷಣ ಪ್ರಶಸ್ತಿ. ಅಪ್ಪಟ ಕನ್ನಡ ಅಭಿಮಾನಿಗಳಾದ ಶ್ರೀ ಹರೀಶ್ ಆರ್ ಹಿರೇಮಠ್ ರವರು ಪ್ರಸ್ತುತ ಅಮೆರಿಕದ ಹ್ಯೂಸ್ಟನ್ ನಿವಾಸಿಗಳಾಗಿದ್ದಾರೆ. ಹಲವಾರು ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಇವರು ಇದೀಗ ಹ್ಯೂಸ್ಟನ್ನ ಹಿರೇಡಮ್ಸ್ ಕಾರ್ಪೊರೇಷನ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಕನ್ನಡದ ಲೇಖಕರು ಹಾಗೂ ಶಿಕ್ಷಕರ ಕುಟುಂಬದಲ್ಲಿ
ಹಾಗೂ ಬಸವಣ್ಣನ ನಾಡು ಕೂಡಲ ಸಂಗಮದಲ್ಲಿ ಜನಿಸಿದ ಶ್ರೀಯುತರು ಸೂರತ್ಕಲ್ ಕಾಲೇಜಿನಿಂದ ಎಂಟೆಕ್ ಪದವಿಯನ್ನು ಪಡೆದಿದ್ದಾರೆ. ನಂತರ ದುಬೈ, ಸೌದಿ, ಆಸ್ಟ್ರೇಲಿಯಾ, ಕೆನಡಾಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇದೀಗ ಅಮೆರಿಕಾದಲ್ಲಿ ನೆಲೆ ನಿಂತಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಇದ್ದಾಗಲೇ ಕನ್ನಡ ಸಂಘವನ್ನು, ದುಬೈ ಕನ್ನಡ ಸಂಘದಲ್ಲೂ ಕೂಡ ಕಾರ್ಯದರ್ಶಿಯಾಗಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಉತ್ತರ ಅಮೆರಿಕದ ವೀರಶೈವ ಸಮಾಜದಲ್ಲಿ 20 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಇವರು ಅನೇಕ ಬಾರಿ ಸಮನ್ವಯ ಸಮಾವೇಶದ ಅಧ್ಯಕ್ಷರಾಗಿ ಗೌರವವನ್ನು ಪಡೆದಿದ್ದಾರೆ ಹಾಗೂ 2021ರಿಂದ VSNN ಅಧ್ಯಕ್ಷರಾಗಿ ಬಹಳಷ್ಟು ಉತ್ಸಾಹದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ವಚನ ಧರ್ಮದ ವಿಚಾರವನ್ನು ಎಲ್ಲರಲ್ಲೂ ಅರಿವನ್ನು ಜಾಗೃತಗೊಳಿಸಲು ವಿಚಾರ ವೇದಿಕೆ, ಬಸವ ಜಯಂತಿ ಆಚರಣೆ, ಮಕ್ಕಳ ಪ್ರತಿಭಾ ಉತ್ಸವಗಳನ್ನು ಆಚರಿಸಿದ್ದಾರೆ. ಸಮನ್ವಯ ಕನ್ನಡ ಶಾಲೆ ಸಾಕ್ಷ್ ಆರಂಭಿಸಿ 40 ಜನ ಸ್ವಯಂ ಸೇವಕರಿಂದ 200 ಜನ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ಅಮೆರಿಕಾದಲ್ಲಿ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳಿಗೆ ಮತ್ತು ಶ್ರೀ ಬಸವರಾಜ ಹೊರಟ್ಟಿಯವರಿಗೆ, ಖಾದರ್ ಅವರಿಗೆ ಮತ್ತು ಡಾಕ್ಟರ್ ಅರವಿಂದ್ ಜತಿಯವರಿಗೆ, ಪ್ರಭುದೇವ ಚಿಗಟೇರಿಯವರಿಗೆ ಮತ್ತು ಎಲ್ಲ ಗಣ್ಯರಿಗೆ, ಇವತ್ತು ಅರವಿಂದ ಜತಿಯವರು ಇಲ್ಲಿ ಕುಳಿತಿರುವ ಮಹನೀಯರನ್ನು ವಜ್ರಗಳು ಅಂತ ಕರೆದರು, ಬಸವ ಪಥದ ಮೇಲೆ ಸಾಕ್ತಿರುವಂತಹ ವಜ್ರಗಳು ಅಂತ ಕರೆದರು. ಅವರ ಎಲ್ಲರಿಗೂ ನಮನಗಳನ್ನು ಸಲ್ಲಿಸಿ ನಾನು ಈ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಬಸವಣ್ಣ ನಮ್ಮ ಹೃದಯಕ್ಕೆ ಪ್ರಿಯ. ಬಸವಣ್ಣನ ಮಹತ್ವ ಎಷ್ಟು ಎತ್ತರಕ್ಕೆ ನಿಂತರೂ ತನ್ನನ್ನು ತಾನೇ ಅವನು ಸಣ್ಣವನು ಅಂತ ಭಾವಿಸ್ಕೊಂಡ. ಅದು ಬಸವಣ್ಣನ ಮಹತ್ವ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು. ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಈ ವಚನವನ್ನು ನೆನೆಸ್ಕೊಳ್ತಾ ಈ ಮಾತನ್ನು ಕೊನೆಯ ಒಂದು ಸಾಲನ್ನ ಬದಲು ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಶರಣರು ನೆರೆದು ಭಕ್ತಿ ಭಿಕ್ಷವನ್ನು ನನಗೆ ಇತ್ತಿದರಯ್ಯ, ನನ್ನ ಮನಸ್ಸು ತುಂಬಿತ್ತು ಕೂಡಲ ಸಂಗಮ ದೇವ. ನೋಡಿ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಗುರು ಬಸವವಾಣಿಯನ್ನು ನಮ್ಮೆಲ್ಲರಿಗೂ ಹತ್ತಿರವಾಗುವಂತೆ ಮಾಡಿರುವ ಸಂಸ್ಥೆ ಬಸವ ಸಮಿತಿ. ನಮ್ಮ ರಾಷ್ಟ್ರಪತಿ BD ಜತಿಯವರು ಸ್ಥಾಪಿಸಿದ ಈ ಸಂಸ್ಥೆ. ನನಗೆ ಬಸವ ಸಮಿತಿ ಬಹಳ ಬಾಲ್ಯದಿಂದಲೂ ಹತ್ತಿರವಾದಂತಹ ಸಂಸ್ಥೆ. ಹೇಗೆ ಅಂತ ನೀವು ಕೇಳಬಹುದು. ನಾನು ಬಹಳ ಸಣ್ಣವನಿದ್ದಾಗ 2ನೇ ಕ್ಲಾಸು ಅಥವಾ 3ನೇ ಕ್ಲಾಸಲ್ಲಿ ಇರಬೇಕನ್ಸುತ್ತೆ. ನಮ್ಮ ಬಸವ ಸಮಿತಿಯ ಮಾಜಿ ಖಜಾಂಚಿಗಳಾದ, ಮಾಜಿ ಅಧ್ಯಕ್ಷರಾದ ಹಾಗೂ ನಾನಾ ತರಹ ಸೇವೆ ಮಾಡಿದಂತಹ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರು ಬರೆದಂತಹ ಶರಣ ಚರಿತಾಮೃತ ನಮ್ಮ ಮನೆಯಲ್ಲಿ ಒಂದು ಪ್ರತಿ ಇತ್ತು. ಸಣ್ಣ ಹುಡುಗ ನಾನು, ನಮ್ಮ ತಂದೆ ಸಾಹಿತಿ, ಹಾಗಾಗಿ ಮನೆಯಲ್ಲಿ ಪುಸ್ತಕಗಳು ಭಾಳ ಇರ್ತಾ ಇದ್ವು. ಅವರ ಸಾಹಿತ್ಯದ ಸ್ವಲ್ಪ ಅಂಶ ನನಗೂ ಬಂದಿದೆ ಅಂತ ಅನಿಸುತ್ತೆ. ಆ ಒಂದು ಇಚ್ಛೆಯಿಂದ ನಾನು ಓದ್ತಾ ಹೋದೆ. ಈಗ ನೋಡಿ, 5.5 ದಶಕಗಳಾಯಿತು. ಇವತ್ತಿಗೂ ಆ ಪುಸ್ತಕದಲ್ಲಿ ಓದಂತಹ ಕೋಳೂರು ಕೊಡಗೂಸು, ಬಹುರೂಪಿ ಚೌಡಯ್ಯ ಇದು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ನಿಂತಿದೆ. ಬಾಲ್ಯದಲ್ಲಿ ಏನೇ ನಾವು ಪ್ರಭಾವ ನಮ್ಮ ಮನಸ್ಸಿನಲ್ಲಿ ಬಂದರೆ ಅದು ಜೀವನದ ಉದ್ದಕ್ಕೂ ನಿಲ್ಲುತ್ತೆ ಅನ್ನೋದಕ್ಕೆ ನಾನು ಸಾಕ್ಷಿ. ಈಗ ನಮ್ಮ ಖುಷಿ ಅಂತ ಒಂದು ಮಗು ಬಂದು ಇಷ್ಟು ವಚನಗಳನ್ನ ಹೇಳ್ತು. ಆ ಮಗುಗೆ ವಚನಗಳ ತಾತ್ಪರ್ಯ, ಅರ್ಥ ಅವೇನೋ ತಿಳಿದೇ ಇರಬಹುದು, ಆದರೆ ಎಲ್ಲ ವಚನಗಳು ಗೊತ್ತು. ಮುಂದೆ ಒಂದು ದಿನ ಅವಳ ಜ್ಞಾನ ಬೆಳೆದಾಗ ಆ ವಚನಗಳಲ್ಲಿರುವ ಒಂದು ಮಾತುಗಳಿಗೆ ಅರ್ಥ ಅವಳ ಮನಸ್ಸಿನಲ್ಲಿ ತುಂಬುತ್ತಾ ಬರುತ್ತೆ. ಅಂಥ ಒಂದು ಅವಕಾಶ ನನಗೂ ಸಿಕ್ತು. ನಮ್ಮ ತಂದೆ ಪೂಜ್ಯ ಪಿತಾಮಹ RK ಹಿರೇಮಠರವರು ಬಸವ ಸಮಿತಿ ಜೊತೆಗೆ ಬಹಳ ಒಡನಾಡಿ.
ನಮ್ಮ ಅರವಿಂದ್ ಜೊತೆಯವರ ತಂದೆ ಆದ ಬಿಡಿ ಜೊತೆಯವರ ಒಂದು ಫೋಟೋ ನಮ್ಮ ಮನೆಯಲ್ಲಿತ್ತು. ಅವರ ತೊಡೆ ಮೇಲೆ ನಾನು ಕುಂತಿದ್ದೆ, ನಮ್ಮ ಅಣ್ಣ ಪಕ್ಕದಲ್ಲಿದ್ದ ಅಂತ ಒಂದು ಫೋಟೋವನ್ನು ನೋಡ್ಕೊಂಡೇ ಬೆಳೆದ್ವಿ ನಾವು. ಆ ರೀತಿ ಒಂದು ನಿರ್ಗತ ಸಂಪತ್ತಿನಿಂದ ಒಂದು ನೀಲಿ ಬಣ್ಣದ ಬುಕ್ ಇತ್ತು, ಡಸ್ ಸ್ಪೇಕ್ ಬಸವ ಅಂತ. ಡಸ್ ಸ್ಪೇಕ್ ಅಂದರೆ ಏನು ಅಂತ ಬಹಳ ವರ್ಷ ನನಗೆ ಕಾಡಿದೆ. ಏನು ಸ್ಪೇಕ್ ಅಂದರೆ ಕೊನೆಗೆ ಅರ್ಥ ಆಯಿತು. ನೋಡಿ ಎಂಥ ಒಂದು ವರ್ಡನ್ನು ಅವರು ಆ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಹೇಳಿದ್ರೆ, ಆ ಸ್ಪೇಕ್ ಅನ್ನೋದು 12ನೇ ಶತಮಾನದಲ್ಲಿ ಮಿಡ್ಲ್ ಇಂಗ್ಲೆಂಡ್ನಲ್ಲಿ ಯೂಸ್ ಮಾಡ್ತಿದ್ದಂತಹ ಒಂದು ಪದ. ಅದು ಸ್ಪೀಕಿಗೆ ಆರ್ಕೇಕ್ ಪಾಸ್ಟ್ ಟೆನ್ಸ್ ಅಂತ ಒಂದು ಪದವನ್ನು ಡಸ್ ಸ್ಪೇಕ್ ಬಸವ ಅಂತ ಒಂದು ಪುಸ್ತಕದಲ್ಲಿ ಅವರು ನೋಡಿದ್ದೆ. ಅಂದರೆ ಇತ್ತೀಚೆಗೆ ಅರವಿಂದ್ ಜೊತೆಯವರು ಮಾಡಿರುವಂತಹ ಒಂದು ಮಹಾ ಕಾರ್ಯವನ್ನು ಹಿಂದೆ ಸಣ್ಣ ಮಟ್ಟದಲ್ಲಿ ಆಗಲಿಂದನೇ ಪ್ರಾರಂಭ ಆಗಿತ್ತು ಅನ್ನೋದಕ್ಕೆ ಈ ಪುಸ್ತಕವೇ ಒಂದು ಸಾಕ್ಷಿ. ಆಮೇಲೆ ನಾನು 5ನೇ ತರಗತಿಯಲ್ಲಿದ್ದಾಗ ನಮ್ಮ ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಪರ್ಧೆ ಇತ್ತು ಸರ್ವಜ್ಞನ ವಚನಗಳ ಬಗ್ಗೆ. ಆ ಸರ್ವಜ್ಞನ ವಚನಗಳ ಬಗ್ಗೆ ತಿಳ್ಕೊಬೇಕು ಅಂತ ನಾನು ಲೈಬ್ರರಿಯಲ್ಲಿ ಓದಿ ಅದನ್ನು ಬರೆದು ಆ ಒಂದು ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದಾಗ ಆ ಒಂದು ಸಿಕ್ಕಿದಂಥ ಬಹುಮಾನದ ಸಿಹಿನ ನಿಮ್ಮ ಎದುರು ನಾನು 5.5 ದಶಕಗಳ ನಂತರ ನೆನೆಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಮಗುವಾಗಿದ್ದಾಗ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ. ಈ ಪ್ರಭಾವ ಏತಕ್ಕೆ ಕೇಳ್ತಾ ಇದ್ದೀನಿ ನಾನು ನಿಮಗೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನಿಮ್ಮನ್ನು ಮುಂದೆ ಇನ್ನೊಂದು ಅಂಶಕ್ಕೆ ನಾನು ತಗೊಂಡು ಹೋಗ್ತೀನಿ. ಈ ಥರ ಪ್ರಭಾವ ನಮಗೆ ಇಲ್ಲಿ ನಮ್ಮ ಮಕ್ಕಳಿಗೆ, ಖುಷಿ ಅನ್ನೋ ಮಕ್ಕಳಿಗೆ ಆಗ್ತಾ ಇದೆ. ಆದರೆ ನಮ್ಮ ಉತ್ತರ ಅಮೇರಿಕದಲ್ಲಿ ನಮ್ಮ ಸಣ್ಣ ಮಕ್ಕಳು ಈ ಪ್ರಭಾವಗಳಿಂದ ವಂಚಿತರಾಗಿದ್ದಾರೆ. ಅಲ್ಲಿಯ ಅಮೇರಿಕದ ಸಂಸ್ಕೃತಿಯ ಅಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಮಗಿಂತ ಹಿಂದೆ ಹೋದಂಥ ಹಿರಿಯರು, ಅವರ ಮಕ್ಕಳು ಆ ಅಲೆಯಲ್ಲಿ ಕಳೆದೇ ಹೋಗಿದ್ದಾರೆ. ನಾನು ನನ್ನ ಪುಟ್ಟ ಮಕ್ಕಳ ಜೊತೆಗೆ 1999 ಇಸವಿಗೆ ನಾರ್ತ್ ಅಮೆರಿಕಕ್ಕೆ ಕಾಲಿಟ್ಟ ಕೆಲವೇ ತಿಂಗಳುಗಳಲ್ಲಿ ನನಗೆ ಭಯ ಮೂಡೋಕೆ ಶುರುವಾಯಿತು. ಏನು ತಪ್ಪು ಕೆಲಸ ಮಾಡಿದೆ ನಾನು ಇಲ್ಲಿ ಬಂದು, ನಾನು ಎಲ್ಲಿ ನನ್ನ ಮಕ್ಕಳನ್ನು ಈ ಸಂಸ್ಕೃತಿ ಅಲೆಯಲ್ಲಿ ಕಳ್ಕೊಂಡ್ಬಿಡ್ತೀನಿ ನಾನು ಅನ್ನೋ ಒಂದು ಭಯ ನನ್ನಲ್ಲಿ ಮೂಡಿತು. ಆಗ ನನ್ನ ಮುಂದೆ ಕಾಣಿಸಿದ್ದು VSNA ಅಂದರೆ ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ ಅನ್ನೋ ಒಂದು ಸಂಸ್ಥೆ. ಆ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ನಾನು ನನ್ನನ್ನು, ನನ್ನ ಮಕ್ಕಳನ್ನು ತೊಡಗಿಸ್ಕೊಂಡೆ. ನಂತರ ಕನ್ನಡ ಕೂಟಗಳಿದ್ದಾವೆ. ಕನ್ನಡ ಸಾಹಿತ್ಯ ಮಗನಾಗಿ ಕನ್ನಡದ ಬಗ್ಗೆ ಭಾಳಷ್ಟು ಆಸಕ್ತಿ, ಒಂದು ಪ್ರೀತಿ ನನ್ನ ಹೃದಯದಲ್ಲಿ ಮೊದಲೇ ಇತ್ತು. ಆ ಕಾರ್ಯಕ್ರಮಗಳಲ್ಲೂ ನಾನು ನನ್ನ ಮಕ್ಕಳನ್ನು ತೊಡಗಿಸ್ಕೊಂಡೆ. ಅದು ಎಂಥ ಒಂದು ಒಳ್ಳೆ ಕೆಲಸ ನಾನು ಮಾಡಿದೆ ಅಂತ ನನಗೆ ಆಗ ಗೊತ್ತೇ ಇರಲಿಲ್ಲ. ಬಹಳಷ್ಟು ವರ್ಷಗಳಾದ ಮೇಲೆ ನನ್ನ ಮಕ್ಕಳು ಬೆಳೀತಾ ನಿಂತಾಗ ಆಗ ಅವರ ಮೌಲ್ಯಗಳಲ್ಲಿ, ಅವರ ಮನಸ್ಸಿನಲ್ಲಿ, ಅವರ ಯೋಚನೆಗಳಲ್ಲಿ ನನಗೆ ನಮ್ಮ ನಂಬಿಕೆಗಳ, ನಮ್ಮ ಮೌಲ್ಯಗಳ, ನಮ್ಮ ಸಂಸ್ಕೃತಿಯ ಅಂಶಗಳು ಕಾಣಿಸೋಕೆ ಶುರುವಾಯಿತು. ಹಾಗೆ ನಂಗೆ ಆಶ್ಚರ್ಯ ಆಯಿತು. ಹೇಗಪ್ಪ ಇವರು ಅಮೆರಿಕದಲ್ಲಿ ಬೆಳೆದಿದ್ದಾರೆ, ಹೇಗೆ ಇವರು ನನ್ನ ಥರ ಯೋಚನೆ ಮಾಡ್ತಾ ಇದ್ದಾರೆ? ನಾನು ನನ್ನ ತಂದೆಗೆ ತೋರಿಸ್ತಿರುವಂಥ ಗೌರವದ 2 ಪಟ್ಟು ಪಾಲು ನನ್ನ ಬಗ್ಗೆ ತೋರಿಸ್ತಾ ಇದ್ದಾರಲ್ಲ, ಹೇಗೆ ಸಾಧ್ಯ ಆಯ್ತು ಇದು? ಏನು ನಾನು ನನ್ನ ಪತ್ನಿ ಇಲ್ಲೇ ಇದ್ದಾಳೆ, ಅವಳು ಕೇಳಿದೆ, ನಾವು ಏನು ಕೆಲಸ ಮಾಡಿದ್ವಿ, ಇದ್ಯಾಕೆ ನಮ್ಮ ಮಕ್ಕಳು ಈ ರೀತಿ ಬೆಳೆದಿದ್ದಾರೆ? ಆಗ ನನ್ನ ಮನಸ್ಸಿಗೆ ಬಂದಿದ್ದು VSNA, ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕದ ಒಂದು ಕೊಡುಗೆ ಇದು. ನನ್ನಂಥ ಎಷ್ಟೋ ಕುಟುಂಬಗಳಿಗೆ ನಮ್ಮ ಮಕ್ಕಳು ಇಲ್ಲಿನ ಅಂಶಗಳನ್ನು, ಇಲ್ಲಿನ ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಸ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡಿದೆ. ಆಗ ನನ್ನ ಮನಸ್ಸಿಗೆ ಬಂದಿದ್ದ ಭಾವನೆ, ಇಂಥ ಒಂದು ಅಮೂಲ್ಯವಾದ ಕಾಣಿಕೆಯನ್ನು ನನ್ನ ಕುಟುಂಬಕ್ಕೆ ಕೊಟ್ಟಿರುವಂತಹ ಈ ಸಂಸ್ಥೆಗೆ ನಾನು ಸ್ವಲ್ಪವಾದರೂ ಶ್ರಮ ವಹಿಸಬೇಕು, ಸ್ವಲ್ಪ ಆದರೂ ಶ್ರಮ ವಹಿಸಿ ಕೆಲಸ ಮಾಡಬೇಕು ಅನ್ನೋದು ಇಚ್ಛೆ ನನ್ನ ಮನಸ್ಸಲ್ಲಿ ಮೂಡಿತು. ಆ ಇಚ್ಛೆಯಿಂದ ಹಲವಾರು ವರ್ಷಗಳ ಹಿಂದೆ ಮತ್ತೆ ಕೆಲಸ ಮಾಡಲು ಶುರು ಮಾಡಿದೆ. 4 ವರ್ಷಗಳ ಹಿಂದೆ ನನಗೆ ಈ ಒಂದು ಸಂಸ್ಥೆಯ ಪ್ರಥಮ ಸೇವಕ, ಫಸ್ಟ್ ಸರ್ವೆಂಟ್ ಆಗಿ ಸೇವೆ ಮಾಡುವಂತಹ ಒಂದು ಅವಕಾಶ ನನಗೆ ದೊರೀತು. ಆಗ ಸಿಕ್ಕ ಅವಕಾಶದಲ್ಲಿ ನಾನು ತಕ್ಷಣ ನನ್ನ ಗಮನವನ್ನು ಸಣ್ಣ ಮಕ್ಕಳು, ನಮ್ಮಲ್ಲಿರುವ ಅಮೆರಿಕದಲ್ಲಿರುವ ಸಣ್ಣ ಮಕ್ಕಳು, ಯಂಗ್ ಫ್ಯಾಮಿಲಿಗೆ ಫೋಕಸ್ ಮಾಡಬೇಕು ಅಂತ
ಪ್ರಯತ್ನ ಪಟ್ಟೆ. ನಂತರ ಆ ಸಮಯದಲ್ಲಿ ಬರೀ 20 ನಮ್ಮ ಚಾಪ್ಟರ್ ಇತ್ತು. ನಮ್ಮ VSNA ಸಂಸ್ಥೆಯ ಚಾಪ್ಟರ್ಗಳನ್ನ ಇನ್ಕ್ರೀಸ್ ಮಾಡಬೇಕು, ಗ್ರೋ ಮಾಡೋದ್ರಿಂದ ನಾವು ವಿ ಕ್ಯಾನ್ ರೀಚ್ ಮೆನಿ ಲೊಕೇಶನ್ಸ್, ರಿಮೋಟ್ ಲೊಕೇಶನ್ಸ್ ಆಫ್ ನಾರ್ತ್ ಅಮೆರಿಕಾ ಅನ್ನೋ ಒಂದು ಭಾವನೆ ಬಂತು. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಲು ಶುರು ಮಾಡಿದೆ. VSNA ಚಿಲ್ಡ್ರನ್ ಟ್ಯಾಲೆಂಟ್ ಫೆಸ್ಟಿವಲ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಯೋಜಿಸ್ಕೊಂಡ್ವಿ. ನೋಡಿ, ಅಮೆರಿಕದಲ್ಲಿ ಭಾಳಷ್ಟು ಸ್ಪರ್ಧೆಗಳಿದ್ದಾವೆ. ಎಲ್ಲ ರೀತಿಗೆ ಡ್ಯಾನ್ಸ್, ಡ್ರಾಮಾ, ಪ್ರತಿಯೊಂದಕ್ಕೆ ಸ್ಪರ್ಧೆಗಳಿದ್ದಾವೆ. ಆದರೆ ವಚನ ರಿಸಟೇಷನ್ಗೆ, ವಚನಗಳ ಬಗ್ಗೆ, ನಮ್ಮ ವೀರಶೈವ ವೇ ಆಫ್ ಲೈಫ್, ವೀರಶೈವ ಲಿಂಗಾಯತ್ ವೇ ಆಫ್ ಲೈಫ್ ಬಗ್ಗೆ ಭಾಷಣಗಳು ಮಾಡೋದಕ್ಕೆ ಎಲ್ಲಿಯೂ ಯಾವ ಸ್ಪರ್ಧೆನೂ ಇಲ್ಲ. ಅಂದಮೇಲೆ ಇರುವಂಥ ವೀರಶೈವ ಸಮಾಜದಿಂದ ನಾವು ಎಲ್ಲ ಮಕ್ಕಳಿಗೆ ಈ ಸ್ಪರ್ಧೆಗಳನ್ನು ನಾವು ಶುರು ಮಾಡಿದ್ವಿ. ಈಗಾಗಲೇ 3 ವರ್ಷದಿಂದ ನಾವು ಸ್ಪರ್ಧೆಗಳು ಮಾಡ್ತಾ ಬಂದಿದ್ದೀವಿ. 4ನೇ ವರ್ಷದ ಸ್ಪರ್ಧೆ. ಇವತ್ತು ಹೆಮ್ಮೆ ಅನಿಸುತ್ತೆ ನನಗೆ, 300 ಮಕ್ಕಳು ಎಲ್ಲ ಕೋಣೆಗಳಿಂದ ಕ್ಯಾನಡಾದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಏನು ಮುಖ್ಯ ಅಂದರೆ, ಬಸವರಾಜ ಹೊರಟ್ಟಿಯವರು ಹೇಳಿದ್ರು, ಭಾಳಷ್ಟು ಜನ ಹೇಳಿದ್ರು, ಖುಷಿ ಆಸ್ ಎ ಎಕ್ಸಾಂಪಲ್ ಇಲ್ಲಿ ಬಂದು ನಮಗೆ ತೋರಿಸಿದಾಳೆ. ನಾವು ಈ ನಮ್ಮ ಬಸವ ತತ್ವವನ್ನು ಹರಡಬೇಕು ಅಂತಿದ್ರೆ, ನನ್ನ ಭಾವನೆ ಇದು, ಯಾರೋ ತಪ್ಪು ತಿಳ್ಕೊಬೇಡಿ, ವಯಸ್ಸಾದರ ಮೇಲೆ ಪ್ರಯತ್ನ ಪಡಲೇಬೇಡಿ. ನೀವು 5ರಿಂದ 15 ವರ್ಷದ ಮಕ್ಕಳ ಮೇಲೆ ನೀವು ಫೋಕಸ್ ಮಾಡಿದ್ರೆ, ನಿಮ್ಮ ಕಾರ್ಯಕ್ರಮಗಳನ್ನು ನೀವು ಹಾಕಿದ ಅದಕ್ಕೆ ಬ್ಯಾಂಕ್ ಫಾರ್ ದ ಬಕ್ ಅಂತ ಹೇಳ್ತಾರೆ, ಆ ರೀತಿ ನಿಮಗೆ ಭಾಳಷ್ಟು ವಾಪಸ್ ಸಿಗುತ್ತೆ. ಅದರಿಂದ ಇದನ್ನು ನಾವು ಫೋಕಸ್ ಮಾಡಿದ್ವಿ. ಇದು ಪ್ರತಿ ವರ್ಷ ನಡೀತಾ ಇದೆ. ಮಕ್ಕಳುಗಳು ಇಲ್ಲಿ ಮುಖ್ಯ ಏನಂತ ಹೇಳಿದ್ರೆ, $5,000 ನಾವು ಪ್ರೈಸ್ ಮನಿ ಕೊಡ್ತಾ ಇದ್ದೀವಿ. ಇನ್ನೂ ಅದು ಹೆಚ್ಚಾಗುತ್ತೆ. ಅದು ಮುಖ್ಯ ಏನಂತ ಹೇಳಿದ್ರೆ, ಪ್ರೈಸ್ ವಿನ್ ಮಾಡೋದಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಮಕ್ಕಳು, ಒಂದು ಮಗು ಒಂದು ವಿಡಿಯೋ ತೆಗೆದು ಒಂದು ವಚನವನ್ನು ಹೇಳಿ, ಅದರ ಅರ್ಥವನ್ನು ಹೇಳಿ, ಒಂದು ವಚನಗಳ ಬಗ್ಗೆ ಭಾಷಣ ಮಾಡುವಂತಹ ವಿಡಿಯೋ ಮಾಡಿ ಕಳಿಸ್ಬೇಕಂದ್ರೆ ತಂದೆ, ತಾಯಿ, ಅಲ್ಲಿರೋ ಅವರ ಅಣ್ಣ, ತಂಗಿ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಪ್ರಯತ್ನದಲ್ಲಿ ಅವರ ಅರಿವಿಲ್ದಂಗೆನೆ, ಹೇಗೆ ಖುಷಿಗೆ ಅರಿವಿಲ್ವೋ, ಹೇಗೆ ಅವಳಿಗೆ ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಿಲ್ವೋ, ಹಾಗೇನೆ ನಮ್ಮ ಒಂದು ನಂಬಿಕೆಗಳ ಅಂಶ ಅವರ ತಲೆ ಒಳಗೆ ಹೋಗುತ್ತೆ. ಮುಂದೆ ಬುದ್ಧಿ ಬಂದಾಗ ಆ ಪ್ರತಿಯೊಂದು ಪದಗಳಿಗೆ ಅವರಿಗೆ ಅರ್ಥ ಬರುವಂಗೆ ಸಾಧ್ಯ ಆಗುತ್ತೆ. ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಂತರ ಏಕೆಂದರೆ ಇನ್ನೊಂದು ಬಹಳ ಮುಖ್ಯವಾದ್ದು, ನಾವೇನು ಮಾಡಿದ್ದೀವಿ, ಆಗಲೇ ಬಸವರಾಜ ಹೊರಟ್ಟಿಯವರು ಹೇಳಿದ್ರು, ಭಾಳಷ್ಟು ಜನ ಇದನ್ನು ಹೇಳಿದ್ದಾರೆ. ಬಸವನನ್ನು ನಾವು ಬರೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ. ನಾವು ನಮ್ಮ ಸಮಾಜದಲ್ಲಿ ಹೇಳ್ತೀವಿ ಬಸವಣ್ಣ ವಿಶ್ವಮಾನವ ಅಂತ. ಆದರೆ ಬೇರೆ ಸಮುದಾಯದಲ್ಲಿ ಹೇಳ್ತಾರೆ, ಓ ಬಸವಣ್ಣ ಲಿಂಗಾಯತ ಅಥವಾ ಬಸವಣ್ಣ ವೀರಶೈವ ಲಿಂಗಾಯತ. ಈ ಬಸವಣ್ಣನ ನಾವು ಹೊರಗೆ ತರಬೇಕು, ನಮ್ಮ ಸಮುದಾಯದಿಂದ ನಿಜವಾಗಲೂ ಒಂದು ವಿಶ್ವಮಾನವ ಮಾಡಬೇಕು ಅಂತ. ಅದು ಹೇಗೆ? ಅದು ಬಸವ ಸಮಿತಿ ಮಾಡ್ತಾ ಇದೆ. ಬಸವ ಸಮಿತಿ ಬಸವನನ್ನ ವಿಶ್ವಮಾನವನಾಗಿ ಜಗತ್ತಿಗೆ ತೋರಿಸೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಆ ಒಂದು ಮೂಲಭೂತ ಗುರಿ ನಮ್ಮ ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕದ ಸಹ. ಅದರಿಂದ ನಾವೇನು ಮಾಡಿದ್ವಿ, ಮೊದಲನೇದಾಗಿ ನಾನು 2020ನೇ ಇಸ್ವಿಯಲ್ಲಿ ಬಸವಣ್ಣನನ್ನು ಒಂದು ರಿಲಿಜಿಯಸ್ ಫಿಗರ್ ಆಗಿ ಪ್ರೊಜೆಕ್ಟ್ ಮಾಡೋ ಬದಲು ಒಬ್ಬ ಸಮಾಜ ಸುಧಾರಕ, ಒಬ್ಬ ರೈಟರ್, ಒಬ್ಬ ಈಕ್ವಾಲಿಟಿ, ವುಮೆನ್ನಿಗೆ ಈಕ್ವಾಲಿಟಿ ತಂದಿರೋಂಥ ಮಹಾಪುರುಷ ಅಂತ ನಾನು ಅವನ ಸೆಲೆಬ್ರೇಷನ್ನ ಪ್ರೊಜೆಕ್ಟ್ ಮಾಡಿ 50ಕ್ಕಿಂತ ಹೆಚ್ಚು ಕನ್ನಡ ಸಂಘಗಳ ಎಂಡಾರ್ಸ್ಮೆಂಟ್ ನಾನು ತಗೊಂಡೆ. ಜೊತೆಗೆ ಸೇವಾ ಭಾಳಷ್ಟು ಆರ್ಗನೈಸೇಷನ್ಗಳು ಈ ಒಂದು ಸೆಲೆಬ್ರೇಷನ್ನಲ್ಲಿ ಭಾಗಿಯಾದವು. ಇದರಿಂದ ಏನಾಗುತ್ತೆ ಅಂದರೆ, ನಾವು ಬಸವಣ್ಣನ ನಮ್ಮ VSNA ಅಂತ ಹೊರ ಕರ್ಕೊಂಡೋಗಿ ಬೇರೆಯವರ ಮುಂದೆ ನಾವು ಇಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಏಷ್ಯಾ ಪೆಸಿಫಿಕಲ್ಲಿರುವಂಥ 7 ಸಂಸ್ಥೆಗಳು, UK VSUK ಮತ್ತು ಮಿಡ್ಲ್ ಈಸ್ಟ್ಲಿರುವಂಥ 3 ಸಂಸ್ಥೆಗಳು ನಮ್ಮ ಜೊತೆ ಸೇರಿಕೊಂಡು ಬಹಳ ಮುಖ್ಯವಾಗಿ ಅರವಿಂದಣ್ಣ ಬಸವ ಸಮಿತಿಯವರು ನಮ್ಮ ಹೆಗಲಿಗೆ ಜೊತೆಗೂಡಿ ಈ ಒಂದು ಇಂಟರ್ನ್ಯಾಷನಲ್ ಬಸವ ಜಯಂತಿಯನ್ನು ಆನ್ಲೈನ್ ಪ್ರೋಗ್ರಾಮನ್ನು, ಒಂದು ದಿನದಂತಹ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 4 ಸಲ ಇದನ್ನು ಮಾಡಿದ್ದೀವಿ. ಇದರಲ್ಲಿ ಬಹಳ ಮುಖ್ಯ ಏನಂತ ಹೇಳಿದ್ರೆ, ಸ್ವಾಮೀಜಿಗಳು, ಭಾಳಷ್ಟು ವಾಗ್ಮಿಗಳು ಬಂದು ಭಾಳಷ್ಟು ಒಳ್ಳೆಯ ವಿಚಾರಗಳನ್ನ ಹಂಚಿಕೊಳ್ತಾರೆ. ಜೊತೆಗೆ ನಮ್ಮ ಮಕ್ಕಳು ಕೆಲವು ಸಲ ಆಸ್ಟ್ರೇಲಿಯಾದಿಂದ, ನ್ಯೂಜಿಲ್ಯಾಂಡಿಂದ ಎಲ್ಲ ಕಡೆಯಿಂದನೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರು ವಚನಗಳನ್ನ ಹೇಳ್ತಾರೆ, ಡ್ರಾಮಾಗಳನ್ನ ಮಾಡ್ತಾರೆ. ಅವರಿಗೆ ಒಂದು ಇಂಟರ್ನ್ಯಾಷನಲ್ ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಏನಾಗುತ್ತೆ ಅಂತ ಹೇಳಿದ್ರೆ, ಭಾಳಷ್ಟು ಜನ ಹೇಳಿದ್ರು ಈಗಾಗಲೇ, ನೀವು ಬರ್ತೀರಾ, ಬಂದ್ಬಿಟ್ಟು ನಮ್ಮ ಭಾಷಣ ಕೇಳ್ಕೊಂಡು ಹೋಗ್ತೀರಾ ಮನೆಗೆ.
ಏನದರಿಂದ ಉಪಯೋಗ ಅಂತ. ಇದರಿಂದ ಏನಾಗುತ್ತೆ, ಒಂದು ಇಂಟರ್ನ್ಯಾಷನಲ್ ಬಸವ ಜಯಂತಿಯಲ್ಲಿ ನಾವು ಮಕ್ಕಳನ್ನು ಜಾಸ್ತಿ ಇನ್ವಾಲ್ವ್ ಮಾಡೋದ್ರಿಂದ ಅವರಿಗೆ ಅರಿವು ಮೂಡ್ತಾ ಬರುತ್ತೆ, ಅವರಿಗೆ ಒಂದು ಬಸವ ತತ್ವದ ಬಗ್ಗೆ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನಾನು ಅರವಿಂದಣ್ಣವರು ಹೇಳೋದ್ರಿಂದ ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಜಾಸ್ತಿ ಇನ್ವಾಲ್ವ್ ಮಾಡೋಣ, ಇದರಿಂದ ನಾವು ಮಾಡುವಂಥ ಕಾರ್ಯಕ್ರಮಕ್ಕೆ ನಮಗೆ ಫಲ ಸಿಗುವಂಥ ಅವಕಾಶ ಜಾಸ್ತಿ ಆಗತ್ತೆ ಅಂತ. ಇನ್ನೂ ಬಹಳಷ್ಟು ಮಾತಾಡ್ಬೋದು, ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಹಂಚ್ಕೊಂಡಿದ್ದೀವಿ. ಒಂದೇ ಒಂದು ಬಹಳಷ್ಟು ಮುಖ್ಯವಾದ ಕಾರ್ಯಕ್ರಮ ಅಂದರೆ ಸರ್ವ್ NA by VSNA ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಆ ಪ್ರೋಗ್ರಾಮ್ ಏನಂತ ಹೇಳಿದ್ರೆ, ಈ ಪ್ರತಿಯೊಂದು ಚಾಪ್ಟರ್ ಅಲ್ಲಿನ ಮಕ್ಕಳುಗಳು ಒಂದು ಗುಂಪಾಗಿ ಒಂದು ಪ್ರಾಜೆಕ್ಟನ್ನು ಅವ್ರು ಪ್ಲ್ಯಾನ್ ಮಾಡಬೇಕು. ಕಮ್ಯುನಿಟಿ ಸರ್ವಿಸ್ ಪ್ರಾಜೆಕ್ಟ್, ಏನು ಹೋಮ್ಲೆಸ್ ಪೀಪಲ್ಗೆ ಶೆಲ್ಟರ್ಸ್, ಅವರಿಗೆ ಫುಡ್ ಮಾಡಿಕೊಡೋದು, ಅಥವಾ ಪಬ್ಲಿಕ್ ಪ್ಲೇಸ್ನ ಕ್ಲೀನ್ ಮಾಡೋದು, ಬ್ಯೂಟಿಫಿಕೇಷನ್ ಮಾಡೋದು, ಯಾವುದೇ ಒಂದು ಕಮ್ಯುನಿಟಿ ಸರ್ವಿಸ್ ಪ್ರಾಜೆಕ್ಟ್ ಮಾಡಿ ಅವರು ನಮಗೆ ಕೊಟ್ಟರೆ ಅವ್ರಿಗೆ ಬೇಕಾದಂಥ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ನಾವು ಕೊಡ್ತಾ ಇದ್ದೀವಿ. ಆ ಪ್ರಾಜೆಕ್ಟ್ನ ಇಂಟರ್ನ್ಯಾಷನಲ್ ದಾಸೋಹ ಡೇ ದಿನ ಮಾಡೋಕ್ಕೋಸ್ಕರ. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಸೇವಾ ಮನೋಭಾವ, ದಾಸೋಹ. ಈಗ ತಾನೇ ನಮ್ಮ ಚಿಗಟೇರಿ ಕುಟುಂಬಕ್ಕೆ ದಾಸೋಹ ರತ್ನ ಅಂತ ಹೇಳಿದ್ರು. ಅಂದರೆ ದಾಸೋಹ ಅನ್ನೋದು ಅಷ್ಟು ಮುಖ್ಯವಾದ್ದು ನಮ್ಮ ನಂಬಿಕೆಯಲ್ಲಿ. ಆ ನಂಬಿಕೆನ ನಮ್ಮ ಮಕ್ಕಳಿಗೆ ನಾವು ಕಾರ್ಯರೂಪದಲ್ಲಿ ನಾವು ತೋರಿಸ್ಬೋದು. ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದು ಮತ್ತು ಇಷ್ಟೆಲ್ಲ ಪ್ರಯತ್ನಗಳು, ಇನ್ನೂ ಬಹಳಷ್ಟು ಪ್ರಯತ್ನಗಳು ನಾವು ಮಾಡುವಂಥ ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನ ನಾವು ಖಂಡಿತ ಉಪಯೋಗಿಸಬೇಕು. ನಾನು ಈ ಒಂದು ಇಂಟರ್ನ್ಯಾಷನಲ್ ಬಸವ ಜಯಂತಿಯಿಂದ ಆ ಕಾರ್ಯಕ್ರಮದಲ್ಲಿ ಅರವಿಂದಣ್ಣವರ ಜೊತೆಗೆ ಮತ್ತು ಪ್ರಭುದೇವಣ್ಣವ್ರ ಜೊತೆಗೆ ಹೆಗಲಿ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಪಾರ್ಟ್ನರ್ಶಿಪ್ಪನ್ನು, ನಮ್ಮ ಗುರಿಗಳು ಸೇಮ್ ಆಗಿರೋದ್ರಿಂದ ಇನ್ನೂ ಭಾಳಷ್ಟು ಹಂತಗಳಲ್ಲಿ ಅದನ್ನು ಇನ್ಕ್ರೀಸ್ ಮಾಡೋಣ, ಒಟ್ಟಿಗೆ ಕೆಲಸ ಮಾಡೋಣ ಒಂದು ಆಶೆಯನ್ನು ಹೇಳ್ತೀನಿ. ಅದನ್ನು ಖಂಡಿತ ಅರವಿಂದಣ್ಣ ಅನುಮೋದಿಸ್ತಾರೆ ಅನ್ನೋ ಭಾವನೆ ನನಗಿದೆ. ನಂತರ ಇಷ್ಟೆಲ್ಲ ನಾವು ಕೆಲಸಗಳನ್ನ ಮಾಡಬೇಕಾದ್ರೆ ಕೆಲವರಿಗೆ ಕೃತಜ್ಞತೆಗಳನ್ನ ಹೇಳಬೇಕು. ನನ್ನ ಪತ್ನಿಯಾಗಿ ಕಾವ್ಯ ನನ್ನ ಎಲ್ಲ ಕೆಲಸಗಳಲ್ಲೂ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಮತ್ತು ನನ್ನ ಮಗ ಅತೀತ್, ನ್ಯೂರೋ ರೇಡಿಯಾಲಜಿಸ್ಟ್, ಹಾಗೂ ಅನನ್ಯ, ಪ್ರೋಗ್ರಾಮ್ ಡೈರೆಕ್ಟರ್ ಇನ್ ಅಮೆಜಾನ್, ಅವರು ಈ ನಮ್ಮ ನಂಬಿಕೆ ಅಂಶಗಳನ್ನು ಅವರ ವ್ಯಕ್ತಿತ್ವದಲ್ಲಿ ಬೆಳೆಸ್ಕೊಂಡು ಅದನ್ನು ತೋರಿಸೋದ್ರಿಂದ ನನಗೆ ಈ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹವನ್ನು ಕೊಡ್ತಾ ಇದ್ದಾರೆ. ಬೇರೆಯವರು ಬೇರೆಯಂತಹ ವಜ್ರಗಳ ರೀತಿಯಲ್ಲಿ ಭಾಳಷ್ಟು ಕೆಲಸಗಳನ್ನು ನಾನೇನೋ ಮಾಡಿಲ್ಲ. ನಾನು ಮಾಡಿರೋ ಒಂದು ಸಣ್ಣ ಕೆಲಸಕ್ಕೆ ನಮ್ಮ ಅರವಿಂದಣ್ಣವರು ನಾನು ನಿರೀಕ್ಷೆ ಮಾಡದಿರುವಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಈ ಒಂದು ಗೌರವದಿಂದ ಇನ್ನೂ ನಾನು ಈ ಕೆಲಸವನ್ನು ಮಾಡಬೇಕು, ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಇಚ್ಛೆ ಇದೆ. ಮುಂದಿನ ವರ್ಷಗಳಲ್ಲಿ ಖಂಡಿತವಾಗಿ ಎಲ್ಲರ ಜೊತೆಯಲ್ಲೂ ಈ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಶರಣಾರ್ಥಿ. ಇದೀಗ ಶ್ರೀ ಶಂಕರ್ ಗುಡಸ್ ಬೆಳಗಾವಿ ಇವರಿಗೆ ಬಸವ ಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಗಡಿನಾಡಿನಲ್ಲಿ ಬಸವ ತತ್ವವನ್ನು ಗಟ್ಟಿಗೊಳಿಸುತ್ತಿರುವ ಶರಣ ಶಂಕರಣ್ಣ ಗುಡಸ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬಸ್ಸಾಪುರ ಗ್ರಾಮದವರು. ಜಿಲ್ಲೆಯಾದ್ಯಂತ ಬಸವ ತತ್ವವನ್ನು ಪ್ರವಚನ ಮುಖಾಂತರ ಪ್ರಚಾರವನ್ನು ಮಾಡುತ್ತಾ ಯುವ ಪೀಳಿಗೆಯಲ್ಲಿ ಧರ್ಮದ ಅಭಿಮಾನವನ್ನು ಮೂಡಿಸುವಲ್ಲಿ ಶಂಕರ ಗುಡಸ್ ಅವರ ಪಾತ್ರ ಶ್ಲಾಘನೀಯವಾದದ್ದು. ಬಸವಾದಿ ಶರಣರ ಕಾರ್ಯಕ್ರಮ ಎಲ್ಲೇ ನಡೆಯಲಿ ಅಲ್ಲಿ ಹಾಜರಾಗಿ ತಮ್ಮ ತನು ಮನ ಧನದಿಂದ ಸಹಾಯ ಹಸ್ತವನ್ನು ಚಾಚುವರು. ಶರಣ ಮಾರ್ಗದಲ್ಲೇ ನಡೆಯಬೇಕೆಂದು ಬೆಳಗಾವಿಯ ಏಕೈಕ ಸಂಘಟನೆಯಾದ ಲಿಂಗಾಯತ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಶಂಕರಣ್ಣ ಅವರು 16 ವರ್ಷಗಳ ಕಾಲ ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಇವರ ಕುಟುಂಬದವರು ಬಸವ ಧರ್ಮ ಪೀಠದ ಬಸವ ಮಂಟಪ ನಿರ್ಮಿಸಲು ತಮ್ಮ ಸ್ವಂತ ಭೂಮಿಯನ್ನು ನೀಡಿದ್ದಾರೆ. ಕೂಡಲ ಸಂಗಮದಲ್ಲಿ ನಡೆಯುವ ವಾರ್ಷಿಕ ಶರಣ ಮೇಳಕ್ಕೆ ಪ್ರತಿ ವರ್ಷ ಲಕ್ಷಾಂತರ ರುಗಳ ಧನ ಸಹಾಯ ನೀಡುವುದರ ಜೊತೆಗೆ ಲಾರಿಗಟ್ಟಲೆ ತರಕಾರಿಗಳನ್ನು ಕಳುಹಿಸುತ್ತಾರೆ. ದೇಶಕ್ಕೆ ದೇಶವೇ ಹುಬ್ಬೇರಿಸುವಂತೆ ಲಿಂಗಾಯತ ಧರ್ಮದ ಸಮಾವೇಶವನ್ನು ಮಾಡಿ ಯಶಸ್ವಿಗೊಳಿಸಿದ ಶ್ರೇಯಸ್ಸು ಶಂಕರಣ್ಣ ಗುಡಸ್ ಅವರಿಗೆ ಸಲ್ಲುತ್ತದೆ. ಅವರಿಗೆ ನಮ್ಮ ಎಲ್ಲರ ಅಭಿನಂದನೆಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ವಸುದೂಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಥಮದಲ್ಲಿ ಆ ನಿರಾಕಾರ ಪರಮಾತ್ಮನನ್ನ ರೋಮಂದಿರ ಸ್ಪರ್ಶಿ, ಅಪ್ಪ ವಿಶ್ವಗುರು ಜಗಜ್ಯೋತಿ
ದಲಿತೋದ್ಧಾರಕ, ಸ್ತ್ರೀ ಕುಲೋದ್ಧಾರಕ, ಲಿಂಗಾಯತ ಧರ್ಮ ಸಂಸ್ಥಾಪಕ, ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣವ್ರನ್ನೆಲ್ಲರೂ ಮಂದಿರ ಸ್ಪರ್ಶಿ ಇವತ್ತಿನ ಬಸವ ಸಮಿತಿಯ ಸಂಸ್ಥಾಪಕರ ಸನ್ಮಾನ್ಯ ಡಾಕ್ಟರ್ ಬಿ ಡಿ ಜತ್ತಿಯವರ 112ನೇ ಜನ್ಮೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಲ್ಲಿ ಶರಣೆಂದು, ಈ ಸಮಿತಿಯ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ನನ್ನ ಮಾರ್ಗದರ್ಶಕರಾದಂಥ ಡಾಕ್ಟರ್ ಅರವಿಂದನ ಜತ್ತಿಯವರಲ್ಲಿ ಶರಣೆಂದು, ಉಪಾಧ್ಯಕ್ಷರಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಶಿವಸ್ವರೂಪ ವಜ್ರಗಳಾಗಿದ್ದಂಥ ಅವರೆಲ್ಲರೂ ಶಿವರು, ನಾ ಅವರ ಭಕ್ತ ಅಂಥೇಳಿ ಅವ್ರಿಗೆಲ್ಲರಿಗೂ ಶರಣೆಂದು, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. 120 ವರ್ಷದ ಹಿಂದ್ಗಡೆ ಅತನಿ ಮೋಟ್ಗಿ ಮಠಕ್ಕೆ ಒಬ್ಬ ತಾಯಿ ತಂದೆ ಒಂದು ಮಗನ ಕರ್ಕೊಂಡು ಹೋಗಿರ್ತಾರೆ. ಅತನಿ ಗಚ್ಚಿನ ಮಠದಲ್ಲಿ, ಆ ಗಚ್ಚಿನ ಮಠದಲ್ಲಿ ಆ ತಾಯಿ ಪೂಜ್ಯರು ಒಳಗಡೆ ಇರ್ತಾರ, ತಾಯಿ ತಂದೆ ಅಲ್ಲಿ ಕೂತಿರ್ತಾರ. ಕೂತಾಗ ಸಣ್ಣ ಮಗು ಹೋಗಿ ಪೂಜ್ಯರ ವೇದಿಕೆ ಮೇಲೆ ಕುಂಡಿರ್ತದೆ, ಪೂಜ್ಯರು ಕುಂಡ್ರುವಂಥ ಸ್ಥಳದಲ್ಲಿ. ಅವಾಗ ತಾಯಿ ತಂದೆ ಮಗನ ಎತ್ಕೋಗಿ ಬರ್ತಾರೆ. ಅಷ್ಟೊಟ್ಟಿಗೆ ಪೂಜ್ಯರು ಬರ್ತಾರೆ. ಎತ್ಕೊಳ್ಬೇಡ್ರಮ್ಮ, ಅದು ಭಾಳ ಮುಂದೆ ಹೋಗಿ ಈ ಭಾರತಕ್ಕೆ ಒಬ್ಬ ದೊಡ್ಡ ಆಸ್ಥಾನದಲ್ಲಿ ಕುಂಡ್ರುವಂಥ ವ್ಯಕ್ತಿತ್ವವನ್ನು ಲೈ ತಂದಿರು. ಅದು ಯಾರು ಅಲ್ಲ, ನಮ್ಮ ಉಪರಾಷ್ಟ್ರಪತಿ ಅರವಿಂದ್ ಜತ್ತಿ ಅಂತ, ಬಿ ಡಿ ಜತ್ತಿ ಅಂತ ಹೇಳೋಕ್ಕಿಲ್ಲಿ ನನಗೆ ಭಾಳಷ್ಟು ಖುಷಿ ಆಗ್ತದೆ. ಅಂದರೆ ಈ ಜತ್ತಿ ಅವರು ಮಾಡಿದಂಥ ಕೆಲಸನ ಭಾಳಷ್ಟು ನಾವು ನೋಡಿದ್ದೇವೆ. ಈಗಾಗಲೇ ಹೇಳ್ರು, ಹಳ್ಳಿಯಿಂದ ಬಂದು ಮುಖ್ಯಮಂತ್ರಿಯಾಗಿ ಅಂಥವ್ರ 112ನೇಯ ಈ ಜನ್ಮೋತ್ಸವದಲ್ಲಿ ನಾ ಭಾಗಿಯಾಗಿದ್ದೇನೆಂದ್ರೆ ಈ ಜಗತ್ತಿನಲ್ಲೇ ನನ್ನಂಥ ಪುಣ್ಯವಂತ ಯಾರೂ ಇಲ್ಲ ಅಂತ ಹೆಮ್ಮೆಯಿಂದ ಇಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕೆಂದರೆ ಇವರೆಲ್ಲರೂ ಭಾಳಷ್ಟು ಕೆಲಸ ಮಾಡಿದ್ದಾರೆ. ನಾ ಭಾಳ ಏನು ಮಾಡಿಲ್ಲ, ನಾ ಸ್ವಲ್ಪ ಮಾಡಿದ್ದೇನೆ, ಭಾಳ ಏನಿಲ್ಲ, ನಾ ಸ್ವಲ್ಪ ಕೆಲಸ ಮಾಡಿದ್ದೇನೆ. ಇವೆಲ್ಲ ವೇದಿಕೆ ಮೇಲಿದ್ದು ಎಲ್ಲ ಹೂವುಗಳು, ಈ ಹೂವಿನಿಂಬಳಿ ಇವತ್ತಿನ ಯಾರು ಸ್ವರ್ಗಕ್ಕೆ ಹೋದ ಗೊತ್ತನ್ನುವಂಥ ಅಭಿಮಾನ ನನ್ನಲ್ಲಿ ಬರ್ತಾ ಇದೆ. ಯಾಕಂದರೆ ಇವ್ರು ಮಾಡಿದಂಥ ಸಾಧನೆ, ಆ 94 ವರ್ಷದ ಅಮ್ಮ, ಆ ಅಮ್ಮನ ಮಾತು ಕೇಳ್ರೆ ನನಗೊಂದು ಒಂದು ಜೋಶ್. ಇವತ್ತು ನಾವೆಲ್ಲ ಅಂತೇವ ನಮ್ಗಿಲ್ರಿ ವಯಸ್ಸಾತು, ನಮಗೇನು ಮಾಡೋಕ್ಕಾಗಂಗಿಲ್ಲ. 94 ವರ್ಷದಲ್ಲಿ ಇನ್ನೂ 43ನೇ ಪುಸ್ತಕ ಪ್ರಾರಂಭ ಆಯ್ತಂದ್ರೆ ಅವರಲ್ಲಿ ಎಂಥ ಇದಿರ್ಬೇಕು ನೋಡ್ರಿ. ಅರವಿಂದ್ ಜತ್ತಿ ಅನ್ನೋರು ನಮಗೆ ಪುರಸ್ಕಾರ ಕೊಡೋದ್ರ ಜೊತೆಗೇನೆ ಇಂಥವ್ರೆಲ್ಲ ದರ್ಶನ ಮಾಡಿಸಿರಲ್ಲ, ಇದೇ ಒಂದು ನನ್ನ ಭಾಗ್ಯ ಅಂತ ನಾನು ಇವತ್ತಿಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ನನಗಂಕೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಒಂದು ಸಂವಿಧಾನ ಕೊಡ್ತಾರ. ಆ ಸಂವಿಧಾನ ಆಶಯವಾಗಿ ಕಾದೇರವರು ಮಾತಾಡ್ರು, ನಮ್ಮ ಜತ್ತಿ ಇವರು ಹೊರಟ್ಟಿ ಅವರು ಮಾತಾಡ್ರು. ಖರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ ವಿಶ್ವಕ್ಕನೇ ಯಾರಾದರೂ ಸಂವಿಧಾನ ಕೊಟ್ಟರೆ ಅದು ವಚನ ಸಂವಿಧಾನ ಅಂತ ಹೆಮ್ಮೆಯಿಂದ ಕೂಡ ನಾವು ಇವತ್ತಿನ ದಿವಸ ಇಲ್ಲಿ ಹೇಳಬೇಕಾಗ್ತದ. ಅಮೇರಿಕಾದಿಂದ ಹಿಡಿದ ಕರ್ನಾಟಕ, ಮಹಾರಾಷ್ಟ್ರದಿಂದ ಹಿಡ್ಕೊಂಬಂದು ಅರವಿಂದ್ ಜತ್ತಿ ಅನ್ನೋರು ಎಲ್ಲರನ್ನೂ ಒಂದು ವೇದಿಕೆಗೆ ತಂದಿದ್ದಾರಲ್ಲ, ಇದು ಅವರು ಮಾಡೋದು ಅಂತ ಭಾಳ ದೊಡ್ಡ ಕೆಲಸ ಅಂತ ಕೂಡ ಇವತ್ತು ನಾ ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನನಗೆ ಸಿಕ್ಕಂಥ ಪುರಸ್ಕಾರ, ನಮ್ಮ ಮನೆತನಕ್ಕೆ ಸಿಕ್ಕಂಥ ಪುರಸ್ಕಾರ, ಇದು 2 ಸಂಸ್ಥೆಗಳ ಇಲ್ಲಿ ಈ ಪುರಸ್ಕಾರಕ್ಕೆ ಭಾಳಷ್ಟು ಮುತ್ತರ್ಜಿ ವಹಿಸ್ತಾವಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಮೊದಲನೇದು ರಾಷ್ಟ್ರೀಯ ಬಸವದಳದಲ್ಲಿ ನಮ್ಮ ಮನೆಯವರೆಲ್ಲರೂ ಭಾಗಿಗಳಾಗಿದ್ದಾರೆ. 2ನೇ ಸಂಘಟನೆ ಅದು ಲಿಂಗಾಯತ ಸಂಘಟನೆ ಬೆಳಗಾವಿ ಅಂತ. ಇವೆರಡು ಸಂಘಟನೆಯಿಂದ ನಮ್ಮ ಮನೆತನ ಬೆಳಕಿಗೆ ಗುರ್ತಿಗೆ ಬತ್ತು ಅಂತ ಹೇಳಲಿಕ್ಕೆ ಕೂಡ ಇಲ್ಲಿ ನಾ ಇಚ್ಛಪಡ್ತಾ ಇದ್ದೇನೆ. ಈಗಾಗಲೇ ನಾವೆಲ್ಲರೂ ವಚನಗಳನ್ನು ಓದಿದ್ದೇವ. ನಾನು ಕುಮಾರಣ್ಣ ಮಾತಾಡ್ತಾ ಇದ್ದು, ಇನ್ನು ಮುಂದೆ ವಚನಗಳ ವಿಶ್ಲೇಷಣೆ ಆಗಬೇಕು. ಅದು ಅರವಿಂದ್ ಜತ್ತಿ ಅವ್ರು ಮಾಡ್ತಾ ಇದ್ರು. ಆನ್ಲೈನ್ ಅರವಿನ ಮನೆ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಅದ್ರೊಳಗಡೆ ಭಾಳ ಅದ್ಭುತವಾಗಿ ಮನೆ ಸಿದ್ದಣ್ಣ ಲಂಗೋಟಿ ಅವ್ರು ಮಾತಾಡಿದಕ್ಕೆ ಭಾಳ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ರವ್ರ, ಇಲ್ಲಿ ಜನ ಕಮ್ಮಿ ಇರ್ಬೋದು, ಆನ್ಲೈನಲ್ಲಿ ಇದನ್ನು ಭಾಳಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂಥ ಕಾರ್ಯ ನಮ್ಮ ಡಾಕ್ಟರ್ ಅರವಿಂದ್ ಜತ್ತಿ ಅವ್ರು ಮಾಡ್ತಾ ಇರೋದಲ್ಲ, ಅದೊಂದು ಹೆಮ್ಮೆ. ಸುಮಾರು ನನಗನ್ನಿಸ್ತದ 25 ವರ್ಷದ ಹಿಂದ್ಗಡೆ ಅವ್ರು ಬೆಳಗಾವ್ಕೊಂಡ್ ಬಂದಿರು. ನಾವು ಲಿಂಗಾಯತ ಸಂಘಟನೆ ಅಂತ ಮಾಡಿದೆವು. ಪ್ರತಿ ವಾರ ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಾವು ಮಕ್ಕಳನ್ನೇ ತಯಾರು ಮಾಡ್ತೇವೆ. ನಮ್ಮಲ್ಲಿ ತಯಾರಾದಂಥ ಮಕ್ಕಳು, ನಮ್ಮ ಲಿಂಗಾಯತ ಸಂಘಟನೆಯಲ್ಲಿ ತಯಾರಾದಂಥ ಮಕ್ಕಳ ಸುಮಾರು ಕಡೆ ಹೋಗಿ ಪ್ರವಚನ ಮಾಡುವಂಥ ಮಟ್ಟಿಗೆ ಬೆಳೆಸಿದ್ದೇವೆ. ಪ್ರತಿ ವಾರ ಭಾನುವಾರ 8 ರಿಂದ 10 ಗಂಟೆವರೆಗೆ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಳ್ಕಟ್ಟಿ ಅವರ ಹೆಸರಲ್ಲಿ, ಡಾಕ್ಟರ್ ಪಗು ಹಳ್ಕಟ್ಟಿ ಅವರ ಹೆಸರಲ್ಲಿ ಒಂದು ಬಸವ ಮಂಟಪ ಕಟ್ಟಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅಲ್ಲಿ ಪ್ರತಿ ವಾರ ಪ್ರಾರ್ಥನೆ ಆಗ್ತೇವೆ. ಆ ಸಂಘಟನೆಗೆ ಅವ್ರು ಬಂದಾಗ ಅವರು ನಮ್ಮ ಗೆಸ್ಟ್ ಹೌಸಲ್ಲಿ
ಕುಳ್ತಿರೋ ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡೋದ್ನಾಗ ನಾ ಈ ಮಾತನ್ನು ಯಾಕೆ ನೆನಪಿಸ್ಕೋತಾ ಇದ್ದೇನೆಂದ್ರೆ, ನಾನು ಇಷ್ಟು ವೈಯಕ್ತಿಕವಾಗಿ ಸಂಘಟಿತವಾಗಿ ಬೆಳೆಯೋನು ನಮ್ಮ ಡಾಕ್ಟರ್ ಅರವಿಂದ್ ಜತ್ತಿ ಅವರು ಕೂಡ ಕಾರಣ ಅಂತ ಹೇಳ್ತಾರೆ. ನಾವತ್ತು ಭಾಳಷ್ಟು ಡಿಸ್ಕಸ್ ಮಾಡಿದಾಗ ನೀವು ಭಾಳ ಗಣಾಚಾರಿ ಅದೇರಿ ಅಂತ ಹೇಳಿದರು. ಆ ಮಾರ್ಗದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸನ ಮಾಡ್ತಾ ಇದ್ದೇವೆ. ಅನಂತರ ಬಸವಣ್ಣವ್ರ ಬಗ್ಗೆ ನಿಮಗೆಲ್ಲ ಗುರ್ತೈತಿ. ಆಗಲೇ ಒಂದು ಮಾತು ಹೇಳ್ತಾ ಮಗು ಒಂದು ವಚನನ್ನ ಹೇಳ್ತಾ, ಜಾತಿ ನಿಂದನೆ ಜಾತೀಯತೆಯನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೋಬಾರ್ದು ಅಂತೇಳಿ ಭಾಳ ಅದ್ಭುತವಾಗಿ ಒಂದು 2-3 ವಚನಗಳು ಅದಾವ. ಈಗೆಲ್ಲ ನಾ ಹೇಳಲಿಕ್ಕೆ ಹೋಗಲ್ಲ, ಟೈಮ್ ಆಗಿದೆ. ಅಂದರೂ ಒಂದು ವಚನನ್ನ ಇಲ್ಲಿ ನಾ ನೆನಪಿಸ್ಕೊಳ್ಳೇಬೇಕು. ನಾವೆಲ್ಲ ಹೆಂಗೆ ಮಾಡ್ತಾ ಇದ್ದೀವಿ ಅಂದ್ರೆ, ಬಸವಣ್ಣವ್ರ ಫಾಲೋವರ್ಸ್, ಬಸವಣ್ಣವ್ರ ತತ್ವ, ಬಸವಣ್ಣವ್ರ ಅಂಶಸ್ಥರಾಗಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಭಾಳಷ್ಟು ಈಗಾಗಲೇ ಜಾತೀಯತೆ ಮಾಡ್ತಾ ಇದ್ದೇವೆ. ಇದನ್ನು ಮಾಡಬಾರ್ದು. ಎಲ್ಲರೂ ಸಮಾನರಂತ ತಿಳ್ಕೊಂಡು ಹೋಗ್ಬೇಕಾಗೈತಿ. ಆ ಮಗು ವಚನ ಹೇಳೋದನ್ನು ನೋಡಿ ನಾವೆಲ್ಲರೂ ಖುಷಿ ಪಟ್ಟು, ಖರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವೆಲ್ಲರೂ ಕೂಡ ಈಗಾಗಲೇ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಹೊರಟ್ಟಿಯವರು ಕೂಡ ಹೇಳಿದ್ರು, ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಇಂಥ ಕಾರ್ಯಕ್ರಮ ಬರೋದ್ರಿಂದ ಈ ರೀತಿ ಎಲ್ಲ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ಸುಮಾರು 54 ಜನ ಇದ್ದೇವೆ. ನಾವೆಲ್ಲರೂ ಕೂಡ ಬೆಳಿಗ್ಗೆ ಎದ್ದು ಲಿಂಗ ಪೂಜೆ ಮಾಡ್ಕೊಂಡೇ ಎಳ್ಳೆ ಕೆಲಸ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳಲ್ಲೂ ಕೂಡ ಆ ರೀತಿ ಸಂಸ್ಕಾರ ಬರಬೇಕಾದ್ರೆ ನಾವು ಆ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು. ನಾವೀಗೇನು ಮಾಡ್ತಾ ಇದ್ರು, ಮಕ್ಕಳು ದೊಡ್ಡ ಆದಂದ್ರೆ ಅವ್ರನ್ನ ವ್ಯಾಪಾರಕ್ಕೆ ಎಲ್ಲ ಕಳಿಸ್ತೇವೆ. ನಾವು 60 ಆದಂದ್ರೆ ಇಂಥದ್ದು ಯಾವ್ದಾರ ಒಂದು ಸಂಸ್ಥೆದಾಗ ಬಂದು ಕೂತು ಬಿಡ್ತೇವೆ ಕುರ್ಚಿ ತೊಗೊಂಡು. ಅದು ಆಗಬಾರ್ದಾಗಿದೆ. ಅಂಥೇಳಿ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ ನಾನು ನಿಮಗೆ, ಇಸ್ಲಾಂ ಧರ್ಮದಲ್ಲಿ ಮಗು ಬಿದ್ದು ಕೂಡಲೇ ಅಮ್ಮ ಅಂದ ಕೂಡಲೇ ಆ ಮಗುಗೆ ಹೊಡಿತಾರ, ಅಲ್ಲ ಅಣ್ಣಂತ ಹೇಳ್ತಾರೆ. ಹಂಗೆ ನಾವು ಬಸವ ಅನ್ನೋದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಲಿಲ್ಲ ಅಂದ್ರೆ ನಮ್ಮ ಈ ಸಂಸ್ಕಾರ ಉಳಿಸ್ಕೊಂಡು ಹೋಗೋದು ಕಷ್ಟ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿದರೆ, ನಾ ಇನ್ನೊಂದು ಅರವಿಂದನ ಜತ್ತಿ ಅವರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ. ಅವರೇ ಭಾಳ ದೊಡ್ಡವರು. ಅವರಲ್ಲಿ ವಿನಂತಿ ಏನಪ್ಪ ಅಂದ್ರೆ, ಈಗ ಹೆಂಗೆ ಆನ್ಲೈನ್ ಮುಖಾಂತರ ಇದು ಮಾಡ್ತಾ ಇದ್ದಾರಲ್ಲ, ವರ್ಷಕ್ಕೊಂದು ನನ್ನ ಆಸೆ ಇದೆ. ಮತ್ತು ದೊಡ್ಡವರಲ್ಲಿ ನಾವು ಹೇಳ್ಕೋಬೇಕಲ್ಲ ನಮ್ಮ ಆಸೆ. ಅವ್ರಿಗೆ ಹೇಳ್ಕೊಂಡ್ರೆ ಕೊಡೋರು, ಇಲ್ಲಕ್ಕೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ನನ್ನ ಆಸೆ ಏನಪ್ಪ ಅಂದ್ರೆ, ಅವರು ವರ್ಷಕ್ಕೊಂದ್ಸಲ ನಾವು ಬೆಳಗಾವಿಯಲ್ಲಿ, ಬೆಂಗಳೂರಲ್ಲಿ ಒಂದು ಶಿಬಿರ ಇದೆಯಪ್ಪ ಬಸವ ಸಮಿತಿಯಿಂದ, ನೀವೆಲ್ಲ ಬರಂದ್ರೆ ಬರ್ತಾರ. ಅಂಥವ್ರನ್ನ ನಾವು ಇಲ್ಲಿ ಕರ್ಕೊಂಬರ್ತೇವೆ. ನಿಮ್ಮ ನೇತೃತ್ವದಾಗ ವ್ಯಕ್ತಿತ್ವ ವಿಕಾಸನ ಆ ಮಕ್ಕಳಿಗೆ 3 ದಿವಸ ಶಿಬಿರ ಮಾಡೋ ಮುಖಾಂತರ ಮಾಡ್ರಿ ಅಂದ್ರೆ ಭಾಳ ಒಳ್ಳೆ ಕೆಲಸ ಆಕೈತಂತ. ಇದಕ್ಕೆ ನಾವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸಿ ಅವ್ರ ಜೊತೆಗೆ ಇರ್ತೇವೆ ಅಂಥೇಳಿ ಬಸವಣ್ಣವ್ರದ್ದು ಒಂದು ವಚನ, ಕವಿ ಸಾಧಕರೆಲ್ಲ ಕಳವಳಿಸಿ ಕೆಟ್ಟರು, ವಿದ್ಯಾ ಸಾಧಕರೆಲ್ಲ ಬುದ್ಧಿಹೀನರಾದರು, ಪವನ ಸಾಧಕರೆಲ್ಲ ಹದ್ದು ಕಾಗೆಗಳಾದರು, ಜಲ ಸಾಧಕರೆಲ್ಲ ಕಪ್ಪೆ ಮೀನುಗಳಾದರು, ಅನ್ನ ಸಾಧಕರೆಲ್ಲ ರಕ್ಕಸರಾದರು, ಬಸವಣ್ಣ ಸದ್ಗುಣ ಸಾಧಕನಾಗಿ ಸ್ವಯಂಲಿಂಗವಾದ ಕಾಣ ಗುಹೇಶ್ವರ ಅಂತ ಲಂಪ್ರಭು ಅವ್ರು ಹೇಳ್ತಾರೆ. ಬಸವ ಅಂದ್ರೆ ನಮಗೆಲ್ಲ ವಚನಗಳ ಹೇಗಾಗ್ಬೇಕಂದ್ರೆ, ನಮ್ಮನ್ನು ವಚನ ಕಾಡ್ಬೇಕ್ರಿ. ಅವು ನಮ್ಗೆ ರಾತ್ರಿ ನಿದ್ದೆ ಹತ್ತಬಾರ್ದು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿದಾದ್ರೆ ಈ ತತ್ವವನ್ನು ಅಳವಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ನಾನು ಕರೆಸಿ ನನಗೆ ನಿಮ್ಮ ಇದು ಪುರಸ್ಕಾರ, ನನಗೊಂದು ಆಶೀರ್ವಾದ, ನನಗೊಂದು ಈ ಬಸವ ಸಮಿತಿಯಿಂದ ನಿಮ್ಮೆಲ್ಲರ ಇದೊಂದು ಆಶೀರ್ವಾದ. ಇನ್ನೂ ಏನೋ ಕೆಲಸ ಮಾಡಿಲ್ಲ, ಇನ್ನೂ ಭಾಳ ಮಾಡೋದಿದೆ ಅಂತ ನೀವು ಎಚ್ಚರಿಕೆ ಗಂಟೆನ ನಾನು ಕೊಟ್ಟಿದ್ದೀರಿ ಅಂತ ನನಗೆ ಗೊತ್ತಿದ್ದು ಆ ನಿಟ್ಟಿನಲ್ಲಿ ಇತ್ತೋತೇನ. ಪೂಜ್ಯರ ಮಾತುಗಳನ್ನು ಕೂಡ ನಾವು ಬಸವ ಸಮಿತಿ ಜೊತೆಗೆ ಅವ್ರದ್ದು ಭಾಳ ಒಡನಾಟ. ಅರವಿಂದಣ್ಣ ಜತ್ತಿ ಅವರು ಎರಡು ದೇಹ ಒಂದು ಜೀವ ಇದ್ದಂಗೆ ಇರ್ತಾವೆ. ಅವ್ರು ಯಾವಾಗೂ ಕೂಡೇ ಇರ್ತಾರೆ ಇಬ್ಬರು. ಭಾಳಷ್ಟು ಸಲ ನೋಡಿದಿನ. ಅವರು ಮಾರ್ಗದರ್ಶನ ಕೂಡ ನಮ್ಗೆಲ್ಲರಿಗೂ ಇರಲಿ. ಇಲ್ಲಿ ನಮ್ಮ ಕುಟುಂಬಕ್ಕೆ ಕರೆಸಿ ನೀವೊಂದು ಗೌರವ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶರಣ. ಇದೀಗ ಬಸವಭೂಷಣ ಪ್ರಶಸ್ತಿ ಶ್ರೀ ವಚನ ಕುಮಾರಸ್ವಾಮಿ ದಂಪತಿಗಳು, ವಿಶ್ವ ವಚನ ಫೌಂಡೇಶನ್ ಮೈಸೂರು, ಇವರದೊಂದು 5 ನಿಮಿಷದ ವಿಡಿಯೋ ಪ್ರಸಾರವಾಗುತ್ತೆ. CS ಕುಮಾರಸ್ವಾಮಿ ಮತ್ತು ರೂಪಾ ಇವರು ವಚನಗಳ ಬಗ್ಗೆ ಹೊಂದಿರುವ ಪ್ರೀತಿ ಹಾಗೂ ವಚನ ಪ್ರಸಾರಕ್ಕೆ ಕೈಗೊಂಡಿರುವ ಚಟುವಟಿಕೆಗಳಿಂದ ವಚನ ಕುಮಾರಸ್ವಾಮಿ ಮತ್ತು ವಚನ ರೂಪ ಎಂದೇ ಚಿರಪರಿಚಿತರಾಗಿದ್ದಾರೆ. 2016ರಲ್ಲಿ ವಚನ ಪ್ರಸಾರಕ್ಕೆ ಶರಣು ವಿಶ್ವ ವಚನ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪಿಸಿ ಅದರ ಮುಖಾಂತರ 15 ದೇಶ ಮತ್ತು 10 ರಾಜ್ಯಗಳಿಗೆ ಅಂತರ್ಜಾಲದ ಮುಖಾಂತರ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನ ಪ್ರಸಾರ ಮಾಡುತ್ತಿದ್ದಾರೆ. ವಚನ ಸಾಹಿತ್ಯ ಪ್ರಸಾರಕ್ಕಾಗಿ ತಮ್ಮ ಸೇವೆಯನ್ನು ಮುಡಿಪಾಗಿಟ್ಟಿರುವ ಇವರು ಇದುವರೆಗೆ 107 ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮ ನಡೆಸಿರುತ್ತಾರೆ.
ಈ ಕಾರ್ಯಕ್ರಮದಲ್ಲಿ ಶಾಲೆಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡಿ ವಚನ ಹೇಳುವ ಎಲ್ಲಾ ವಿದ್ಯಾರ್ಥಿಗಳಿಗೆ ವಚನ ದೀವಿಗೆ ಪ್ರಮಾಣ ಪತ್ರ ಮತ್ತು ವಚನ ಪುಸ್ತಕ ಕೊಟ್ಟು ವಿದ್ಯಾರ್ಥಿಗಳಿಗೆ ಬಾಲ್ಯದಲ್ಲಿಯೇ ವಚನ ಸಾಹಿತ್ಯದ ಬಗ್ಗೆ ಅಭಿರುಚಿ ಮೂಡಿಸಲಾಗುತ್ತಿದೆ. ಪ್ರತಿಯೊಂದು ಮನೆಯಲ್ಲೂ ವಚನ ಸಾಹಿತ್ಯ ಪುಸ್ತಕ ಇರಬೇಕೆಂಬುದು ಶರಣು ವಿಶ್ವ ವಚನ ಫೌಂಡೇಶನ್ ಸಂಸ್ಥೆಯ ಆಶಯವಾಗಿದ್ದು, ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ಅಲ್ಲಿರುವ ಎಲ್ಲಾ ಮನೆಗಳಿಗೆ ಉಚಿತವಾಗಿ ವಚನ ಪುಸ್ತಕ ನೀಡಿ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡಿ ಆ ಗ್ರಾಮವನ್ನು ವಚನ ಗ್ರಾಮ ಎಂದು ಘೋಷಣೆ ಮಾಡಲಾಗುತ್ತಿದೆ. ಇದುವರೆಗೆ 21 ವಚನ ಗ್ರಾಮ ಕಾರ್ಯಕ್ರಮ ನಡೆಸಲಾಗಿದೆ. ವಚನ ಸಾಹಿತ್ಯದ ಬಗ್ಗೆ ಪ್ರತಿ ವಾರ ಪ್ರಶ್ನೆಯನ್ನು ಕೇಳುವ ಥಟ್ ಅಂತ ಉತ್ತರಿಸಿ ಎಂಬ ವಚನ ಸಾಹಿತ್ಯ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು, ವಿಜೇತರಾದವರಿಗೆ ವಚನ ಪುಸ್ತಕ ಮತ್ತು ಪ್ರಮಾಣ ಪತ್ರ ನೀಡಲಾಗುತ್ತದೆ. ಇದುವರೆಗೆ 108 ಥಟ್ ಅಂತ ಉತ್ತರಿಸಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯ ವಿತರಣೆ ಎಂಬ ಕಾರ್ಯಕ್ರಮವನ್ನು ಕೈಗೊಂಡು ಅಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ನೋಟ್ ಪುಸ್ತಕ, ಬ್ಯಾಗ್, ಎಕ್ಸಾಮ್ ಪ್ಯಾಡ್ ಮುಂತಾದವುಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. ಇದುವರೆಗೆ 27 ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅಂತರ್ಜಾಲದ ಮೂಲಕ 49 ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ, 45 ಅಂತರ್ಜಾಲ ವಚನ ಮಾಧುರ್ಯ, 4 ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿ ಜನಮಾನಸಕ್ಕೆ ಪ್ರವಚನದ ಸವಿಯನ್ನು ಉಣಬಡಿಸಲಾಗಿದೆ. ಇದಲ್ಲದೆ ವಿದ್ಯಾರ್ಥಿ ನಿಲಯಗಳೆಡೆಗೆ ವಚನಗಳ ನಡಿಗೆ, ಕಾಲೇಜಿನೆಡೆಗೆ ವಚನಗಳ ನಡಿಗೆ, ವಿಶ್ವವಿದ್ಯಾನಿಲಯಗಳೆಡೆಗೆ ವಚನಗಳ ನಡಿಗೆ, ಅನಾಥಾಶ್ರಮಗಳೆಡೆಗೆ ವಚನಗಳ ನಡಿಗೆ, ವೃದ್ಧಾಶ್ರಮಗಳೆಡೆಗೆ ವಚನಗಳ ನಡಿಗೆ, ಹಸಿವು ಮುಕ್ತ ಸಮಾಜಕ್ಕಾಗಿ ನಮ್ಮ ಚಿತ್ತ, ಸಸ್ಯೋತ್ಸವ, ವಿದೇಶಗಳಲ್ಲಿ ವಚನ ಮಾಧುರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದರ ಜೊತೆಗೆ ಸಿದ್ಧಗಂಗಾ ದಿವ್ಯ ತಪೋನಿಧಿ ವಿಶ್ವ ವಚನ ಎಂಬ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಸಹಿತವಾಗಿ ಹೊರತರಲಾಗಿದೆ. ಶ್ರೀ ಗುರುಮಲ್ಲೇಶ್ವರರ ಜೀವನ ದರ್ಶನ, ಗದ್ದುಗೆ ಸದ್ಗುರು ಶ್ರೀ ಕೆಂಡಗಣ್ಣ ಸ್ವಾಮಿ, ಆಂಗ್ಲ ಭಾಷೆಯಲ್ಲಿ ಯುಗ ಪ್ರವರ್ತಕ ಬಸವಣ್ಣ ಹಾಗೂ ಶ್ರೀ ಮಲೆಮಹದೇಶ್ವರ ಸಾಕ್ಷ್ಯ ಚಿತ್ರ ನಿರ್ಮಾಣ ಮಾಡಿ ವಚನ ಪ್ರಸಾರ ಮಾಡಲಾಗುತ್ತಿದೆ. ವಚನಗಳ ಆಧಾರದ ಮೇಲೆ ವಚನ ಕಲ್ಯಾಣ ಮಹೋತ್ಸವ, ಗೃಹ ಪ್ರವೇಶ, ನಾಮಕರಣ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿರುವ ಜೊತೆಗೆ ಇದುವರೆಗೆ 50ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ. ಸಂಸ್ಥೆಯ ವತಿಯಿಂದ ಶರಣು ದಿನಚರಿ, ಬಸವ ಬಾನು ಸಂಚಿಕೆ, ಶರಣರ ಜೀವನ ಚರಿತ್ರೆ ಮತ್ತು ವಚನಗಳನ್ನು ಒಳಗೊಂಡ 44 ಕೃತಿಗಳನ್ನು ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹೊರತರಲಾಗಿದೆ. ಶರಣು ವಿಶ್ವ ವಚನ ಫೌಂಡೇಶನ್ ವಾರ್ಷಿಕ ಕಾರ್ಯಕ್ರಮವನ್ನು ಡಿಸೆಂಬರ್ ತಿಂಗಳಲ್ಲಿ ಕೈಗೊಂಡು ಆ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ, ಆದರ್ಶ ಶರಣ ದಂಪತಿ ಪ್ರಶಸ್ತಿ, ವಚನ ಕೋಗಿಲೆ ಪ್ರಶಸ್ತಿ, ಕಾಯಕ ಯೋಗಿ ಪ್ರಶಸ್ತಿ, ವಚನ ಸೇವಾ ರತ್ನ ಪ್ರಶಸ್ತಿ, ಕಾಯಕ ರತ್ನ ಪ್ರಶಸ್ತಿ, ಶಿಕ್ಷಕರ ಕಣ್ಮನಿ ಮುಂತಾದ ಪ್ರಶಸ್ತಿಗಳನ್ನು ಕೊಡುವುದರ ಜೊತೆಗೆ ಸಂಸ್ಥೆಯ ಆಜೀವ ಸದಸ್ಯರು ಮತ್ತು ದತ್ತಿ ದಾಸೋಹಿಗಳನ್ನು ಕುಟುಂಬ ಸಹಿತವಾಗಿ ಗೌರವಿಸಿಕೊಂಡು ಬರಲಾಗುತ್ತಿದೆ. ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಚಂದನ ವಾಹಿನಿಯಲ್ಲಿ ಜೀವನ ದರ್ಶನ ಎಂಬ ಲೈವ್ ಪ್ರೋಗ್ರಾಮ್ ಕಾಡ್ತಿರುವಂತ ಪ್ರಶ್ನೆ ಇದು. ವಚನಗಳ ಒಂದು ಅಂಶ ಪಠ್ಯ ಪುಸ್ತಕದಲ್ಲಿ ಕೊರತೆ ಕಾಣ್ತಾ ಇದೆ ಅಂತ ಖಂಡಿತ. ಯಾಕಂದ್ರೆ 12ನೇ ಶತಮಾನದ ವಚನಗಳಿಗಿಂತ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಆಧುನಿಕ ವಚನಗಳನ್ನ ಪಠ್ಯ ಪುಸ್ತಕದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಟಾಪಿಕ್ ಅನ್ನ ತೆಗಿತಾ ಇದ್ದಾರೆ. ಆದ್ರಿಂದ 12ನೇ ಶತಮಾನದ ವಚನಗಳೇ ಅರ್ಥಗರ್ಭಿತವಾಗಿ ಮತ್ತೆ ಅದೊಂದು ಧ್ಯೇಯಗಳು ತುಂಬಾ ಚೆನ್ನಾಗಿವೆ. ಆ 12ನೇ ಶತಮಾನದ ವಚನಗಳನ್ನೇ ಕೊಟ್ಟು ನಂತರ ಆಧುನಿಕ ವಚನ ಎರಡನ್ನೂ ಕೂಡ ಕೊಟ್ಟಾಗ ಒಂದು ರೀತಿ ಅದನ್ನ ಸಮ ಪ್ರಮಾಣದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಹೆಚ್ಚು ಆದ್ಯತೆಯನ್ನ ಪಠ್ಯಪುಸ್ತಕ ಸಮಿತಿಯವರು ಕೂಡ ಈ ಒಂದು 12ನೇ ಶತಮಾನದ ವಚನಗಳಿಗೆ ಕೊಟ್ಟಾಗ ಏನು ಸಹೃದಯತೆಯಲ್ಲಿ ಏನು ಕೊರತೆ ಕಾಣ್ತಾ ಇದೆ ಆ ಕೊರತೆಯನ್ನು ತುಂಬುವ ನಿಟ್ಟಿನಲ್ಲಿ ಸಹಾಯಕ ಆಗುತ್ತೆ. ಒಟ್ಟಾರೆ ವಿಶ್ವ ಮಟ್ಟದಲ್ಲಿ ವಚನ ಸಾಹಿತ್ಯವನ್ನು ಪಸರಿಸುತ್ತಿರುವ ಇವರ ಸೇವಾ ಕೈಂಕರ್ಯ ಹೀಗೆ ಸದಾ ಸಾಗಲಿ ಎಂದು ನಾವೆಲ್ಲರೂ ಮನತುಂಬಿ ಹಾರೈಸುತ್ತೇವೆ.
ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ. ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಈ ದಿನ ಬಸವ ಸಮಿತಿ ವತಿಯಿಂದ ಪೂಜ್ಯ ಡಾಕ್ಟರ್ ಬಿ ಡಿ ಜತ್ತಿಯವರ 112ನೇ ಜನ್ಮದಿನೋತ್ಸವ ಬಸವ ಸಮಿತಿಯ ವಜ್ರ ಮಹೋತ್ಸವದ ಸುಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಅರವಿಂದ ಜತ್ತಿ ಅಣ್ಣನವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮತ್ತು ಮಾನ್ಯ ಸಭಾಪತಿಗಳು ಬಸವರಾಜ ಹೊರಟ್ಟಿಯವರು ಮತ್ತೆ ಮತ್ತೊಬ್ಬರು ಯು ಟಿ ಖಾದರ್ ಅವರು ತುಂಬಾ ಒಂದು ಅನುಭವ ಮಂಟಪವನ್ನೇ ನಿರ್ಮಾಣ ಮಾಡಿದ್ರು ನಮ್ಮ ಅಣ್ಣವರು. ಇವತ್ತು ಅಂತಹ ಅನುಭವ ಮಂಟಪ ಸಮಾನವಾದಂತಹ ಈ ಒಂದು ವೇದಿಕೆಯಲ್ಲಿ ನಮಗೆ ಎಲ್ಲರನ್ನು ದರ್ಶನದ ಸೌಭಾಗ್ಯ ಕರುಣಿಸಿದಂತಹ ಅರವಿಂದ ಜತ್ತಿ ಅಣ್ಣನವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾವು ಹೆಗ್ಗಡದೇವನಕೋಟೆ ತಾಲೂಕು ಅಂತ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು. ಅಲ್ಲಿ ಒಂದು ಚಾಮನಹಳ್ಳಿ ಉಂಡಿ ಅಂತ ಒಂದು ಕುಗ್ರಾಮ. ಅಂತಹ ಕುಗ್ರಾಮದಲ್ಲಿ ಹುಟ್ಟಿದಂತಹ ನಮ್ಮನ್ನ ನಮ್ಮ ಮಾಜಿ ರಾಷ್ಟ್ರಪತಿಗಳು ಸ್ಥಾಪಿಸಿದಂತಹ ಒಂದು ಬಸವ ಸಮಿತಿಯಲ್ಲಿ ನಮ್ಮನ್ನ ಇವತ್ತು ಗೌರವಿಸಿದ್ದಾರೆ, ಬಸವಭೂಷಣ ಪುರಸ್ಕಾರವನ್ನು ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಮ ಪ್ರಭುದೇವರ ಒಂದು ವಚನ ನೆನಪಾಗುತ್ತೆ. ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದನೆಂದಡೆ ಇದ ಕಂಡು ಬೆರಗಾದೆ, ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದನೆಂದಡೆ ಇದ ಕಂಡು ಬೆರಗಾದೆ, ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದನೆಂದಡೆ ಇದ ಕಂಡು ಬೆರಗಾದೆ ಗುಗೇಶ್ವರ ಅಂತ ಹೇಳ್ತಾರೆ. ನಿಜವಾಗ್ಲೂ ನನ್ನಂತಹ ಒಬ್ಬ ಸಣ್ಣ ಪ್ರಮಾಣದ ವ್ಯಕ್ತಿಗೆ ಇಂತಹ ಒಂದು ದೊಡ್ಡ ಗೌರವವನ್ನು ಕೊಟ್ಟಿರುವಂತಹ ಬಸವ ಸಮಿತಿಯ ಈ ಪುರಸ್ಕಾರವನ್ನು ನೋಡಿ ನಾನು ಕೂಡ ಬೆರಗಾಗಿದ್ದೇನೆ. ಅಣ್ಣ, ತಮಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. 2016ರಲ್ಲಿ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ಸಂಸ್ಥೆಯನ್ನ ಉದ್ಘಾಟನೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಬೇಲಿ ಮಠದ ಶಿವರುದ್ರ ಮಹಾಸ್ವಾಮಿಗಳು ಕೂಡ ಆ ಒಂದು ಸಂದರ್ಭದಲ್ಲಿ ಸಾನ್ನಿಧ್ಯವನ್ನ ದಯಪಾಲಿಸಿದ್ರು ಸಿದ್ಧಗಂಗಾ ಮಠದಲ್ಲಿ. ಅದಾದ 8 ವರ್ಷಗಳ ನಂತರ ಈಗ 8 ತಿಂಗಳ ಹಿಂದೆ ಸಿದ್ಧಗಂಗಾ ಮಠದಿಂದ ಸಂಘಸಿರಿ ಅನ್ನೋ ಒಂದು ಪ್ರಶಸ್ತಿಯನ್ನ ಭಾಜನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾವಿರಾರು ಜನ ಇದ್ರು. ಅಂದ್ರೆ ನಮ್ಮ ಒಂದು ವಚನ ಸಾಹಿತ್ಯದಲ್ಲೇ ನಾವು ತೊಡಗಿಸಿಕೊಂಡಿರೋದ್ರಿಂದ ಅಲ್ಲಿರುವಂತಹ ಸಾವಿರಾರು ಜನಕ್ಕೆ ವಚನವನ್ನ ಹೇಳಿ ಆ ಒಂದು ಪರಿಸರವನ್ನ ವಚನಮಯವಾಗಿ ಮಾಡಬೇಕು ಅನ್ನೋದು ನಮ್ಮ ಆಶಯ. ಇವತ್ತು 60ನೇ ವರ್ಷದ ವಜ್ರ ಮಹೋತ್ಸವನ ಆಚರಿಸ್ತಾ ಇದ್ದೀವಿ. ಈ ಅನುಭವ ಮಂಟಪದ ಸಭಾಂಗಣವು ಕೂಡ ಒಂದು ವಚನಮಯ ಆಗಬೇಕು ಅನ್ನೋ ಒಂದು ಸಂಕಲ್ಪ ನಂದು. ಇನ್ನು ಒಂದೇ 30 ಸೆಕೆಂಡ್ ಅಲ್ಲಿ ಒಂದು ವಚನ ದಯಮಾಡಿ ಎಲ್ಲರೂ ನನ್ನ ಜೊತೆ ಧ್ವನಿಗೂಡಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾನೆ. ಹೇಳ್ತೀರಲ್ಲ, ನೀನೊಲಿದಡೆ, ಧ್ವನಿ ಸಾಕಾಗಲ್ಲ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಅಯನಹುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ. ಈ ಒಂದು ವಜ್ರ ಮಹೋತ್ಸವ ಕೂಡ ಸಾರ್ಥಕ ಆಯಿತು. ಯಾಕಂದ್ರೆ ಎಲ್ಲರ ಬಾಯಲ್ಲೂ ಕೂಡ ಒಂದು ವಚನ ಬಂದದ್ದು ನೋಡಿ ನನಗೆ ತುಂಬಾ ಸಂತೋಷ ಉಕ್ಕಿ ಬರ್ತಾ ಇದೆ ಅಂತ ಹೇಳ್ತಾ, ಈ ದಿನ ನೀವು ನಮ್ಮ ದಂಪತಿಗಳಿಗೆ ಬಸವಭೂಷಣವನ್ನ ಪುರಸ್ಕಾರವನ್ನ ಕೊಟ್ಟಿದ್ದೀರಾ. ಈ ವೇದಿಕೆಯಲ್ಲಿರುವಂತಹ ಎಲ್ಲರಿಗಿಂತ ಕಿರಿಯರೇ ನಾವು. 46 ವರ್ಷ, ಅವರಿಗೆ 39 ವರ್ಷ. ಈ ವಯಸ್ಸಿನಲ್ಲಿ ಅಂತಹ ಒಂದು ದೊಡ್ಡ ಒಂದು ಪುರಸ್ಕಾರವನ್ನ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡೋದಿಕ್ಕೆ ನಮ್ಮ ಬೆನ್ನು ತಟ್ತಾ ಇರುವಂತಹ ಇದನ್ನ ನಮ್ಮ ಜೀವನದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದಂತಹ ಒಂದು ಸಂದರ್ಭ ಅಂತ ನಾನಾದ್ರೂ ಭಾವಿಸ್ತಾ, ನಮ್ಮ ಗಿರೀಶ್ ಕಾರ್ನಾಡ್ ಅವರು ಒಂದು ಮಾತೇಳ್ತಾರೆ, ಅಣ್ಣ, ನೋಯುವ ಹಲ್ಲಿಗೆ ನಾಲಿಗೆ ಪದೇ ಪದೇ ಹೊರಡುವಂತೆ 12ನೇ ಶತಮಾನದ ಜಾಗೃತ ಮನಸ್ಸುಗಳ ಬಸವ ತತ್ವಕ್ಕೆ ನನ್ನ ಮನಸ್ಸು ಯಾವಾಗಲೂ ಹೊರಳುತ್ತೆ ಅಂತ. ಈ ಒಂದು ಬಸವ ಪುರಸ್ಕಾರದಿಂದ ನಮ್ಮ ಮನಸ್ಸು ಕೂಡ ಯಾವಾಗಲೂ ಕೂಡ ಬಸವ ತತ್ವಕ್ಕೆ ಹೊರಳುತ್ತೆ ಅಂತ ಹೇಳ್ತಾ, ನಂತರ ಸಿದ್ದಯ್ಯ ಪುರಾಣಿಕರ ಬಗ್ಗೆ ತುಂಬಾ ಮಾತಾಡೋರು ಇಲ್ಲಿ. ಅವ್ರದ್ದು ಹೇಳ್ತಾರೆ, ಅವರು
ಕೊನೆಯಲ್ಲಿ ಹೇಳ್ತಾರೆ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಅಂತಹ ಭಾರತ ಅಲ್ಲ, ನಮ್ಮ ಅರವಿಂದ ಜತ್ತಿ ಅಣ್ಣವರಿಂದ ಇಡೀ ವಿಶ್ವವನ್ನೇ ವಚನ ಸಾಹಿತ್ಯ 38 ಭಾಷೆಗಳಿಗೆ ತರ್ಜುಮೆ ಮಾಡಿ ಬಸವನ ಬೆಳಕು ವಿಶ್ವವನ್ನೇ ಸುತ್ತಾಡಿ ಬಂದಿದೆ. ಇವತ್ತೇನಾದ್ರು ಸಿದ್ದಯ್ಯ ಪುರಾಣಿಕ ಅವರು ಇದ್ರೆ ಅದನ್ನ ಭಾರತ ಸುತ್ತಾಡಿ ಅಂತ ಇರಲಿಲ್ಲ, ಇಡೀ ವಿಶ್ವವೇ ಸುತ್ತಾಡಿ ಬಂದೆ ಅಂತ ಮತ್ತೊಂದು ಕವಿತೆಯನ್ನ ಬರಿತಾ ಇದ್ರೇನೋ ಅಂತ ಹೇಳ್ತಾ, ನಾನು ಅವರ ಸಿದ್ದಯ್ಯ ಪುರಾಣಿಕರ ಒಂದು ಪರವಾಗಿ ನಾನು ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಅರವಿಂದ ಜತ್ತಿಯವರಿಂದ ವಿಶ್ವವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಬಸವಭೂಷಣ ಪುರಸ್ಕಾರವನ್ನ ನೀಡಿದಂತಹ ಈ ಸಂದರ್ಭದಲ್ಲಿ ನನ್ನ ಈ ಒಂದೆರಡು ವಚನದ ನುಡಿಗಳನ್ನ ಈ ಅನುಭವ ಮಂಟಪದ ಸಭಾಂಗಣಕ್ಕೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಜೈ ಬಸವ, ಜೈ ಶರಣು. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸುಖವೊಂದು ಕೋಟ್ಯಾನುಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ, ದುಃಖವೊಂದು ಕೋಟ್ಯಾನುಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ. ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ, ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ. ಇದು ಕಾರಣ ಬಸವಣ್ಣ 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 ಎನ್ನುತ್ತಿದ್ದೇನು ಕಾಣ ಕಲಿದೇವಯ್ಯ. ಗುರುವಿನ ಸ್ಥಾನದಲ್ಲಿ ಬಸವಣ್ಣನವರನ್ನ ಅಲಂಕರಿಸಿದಂತಹ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ವಚನವನ್ನ ಸ್ಮರಿಸುತ್ತಾ ಈ ದಿನ ಬಹಳಷ್ಟು ಕಾರ್ಯಕ್ರಮದ ಒಂದು ಸಮೂಹವೇ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಅದರಲ್ಲಿ ನಮ್ಮ ವಜ್ರ ಮಹೋತ್ಸವ, ಬಸವ ಸಮಿತಿಯ ವಜ್ರ ಮಹೋತ್ಸವ ಕಾರ್ಯಕ್ರಮ, ಜನ್ಮದಿನ 112ನೇ ಬಿಡಿ ಜತ್ತಿ ಸರ್ ಅವರ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮ, ಹಾಗೂ ಅಲ್ಲಮ್ಮ ಪ್ರಭುವಿನ ವಜ್ರಗಳು ಎಂಬ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮ, ಮತ್ತೆ ಈ ದಿನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಶಿವರುದ್ರ ಮಹಾಸ್ವಾಮಿಗಳವರ ಒಂದು ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಅರವಿಂದ್ ಜತ್ತಿ ಅಣ್ಣನವರ ಒಂದು ಸಮೂಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಜ್ರಗಳ ದರ್ಶನವನ್ನ ನಮಗಿವತ್ತು ಮಾಡಿಸಿದ್ದಾರೆ. ಈ ವಜ್ರಗಳು ಬಹಳ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ, ಯಾಕಂದ್ರೆ ಲಕ್ಷಾಂತರ ಜನ ಈ ವಜ್ರಗಳ ದರ್ಶನವನ್ನ ಈ ದಿನ ಮಾಡ್ತಾ ಇದ್ದಾರೆ. ಇದು ನಮ್ಮ ಸೌಭಾಗ್ಯವೇ ಸರಿ ಅಂತ ನಾನು ಭಾವಿಸಿದ್ದೇನೆ. ವಚನ ಸಾಹಿತ್ಯ ಅನ್ನೋದು ಒಂದು ರೀತಿ ಸಾಗರವಿದ್ದ ಹಾಗೆ. ಆ ಸಾಗರದಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಒಂದು ಸೇವೆಯನ್ನ ಮಾತ್ರ ನಾವು ಮಾಡಿದ್ದೀವಿ. ಅದು ದೈವ ಪ್ರೇರಣೆ ಅಂತಾನೆ ನಾನು ಭಾವಿಸಿದ್ದೇನೆ. ಈ ಒಂದು ಸಾಹಿತ್ಯ ಒಂದು ಫೀಲ್ಡ್ಗೆ ನಾವು ಬರಬೇಕು ಅಂತಂದ್ರೆ ಮೊದಲು ಪೋಷಕರ ಒಂದು ಪ್ರೇರಣೆ ಆಗಬೇಕು, ಮತ್ತೆ ನಾವು ಶಾಲೆಗೆ ಹೋದಾಗ ಗುರುವಿನ ಪ್ರೇರಣೆ ಆಗಬೇಕು. ಯಾಕಂದ್ರೆ ಗುರುವೇ ನಮಗೆ ಸಾಹಿತ್ಯದಲ್ಲಿ ಆಸಕ್ತಿಯನ್ನ ಮೂಡಿಸೋದು. ಇವತ್ತು ನನಗೆ ವಿದ್ಯೆ ಕಲಿಸಿದಂತಹ ಎಲ್ಲ ಗುರುವಿಗೆ ನಾನು ಈ ದಿನ ಬಸವಭೂಷಣ ಪುರಸ್ಕಾರವನ್ನ ನಾನು ಅರ್ಪಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಯ ಇಲ್ಲ ಅಂತ ಗೊತ್ತು, ಆದರೂ ಕೂಡ ಒಂದು ಮಾತನ್ನ ಹೇಳಬೇಕು. ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲಿಗೆ ಜೀವಾಳ, ಕೂಪರ ಟಾವಿನಲ್ಲಿ ಕೂಟ ಜೀವಾಳವಯ್ಯ, ಹೊಲಿದ ಟಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣರ ಬರವೆನೆಗೆ ಪ್ರಾಣ ಜೀವಾಳವಯ್ಯ ಅಂತ ಪ್ರೀತಿಯಿಂದ ವಿಶ್ವಾಸದಿಂದ ಸಾಕಷ್ಟು ಜನರನ್ನ ಗುರುತಿಸಿ ಬಸವ ಸಮಿತಿ ಒಂದು ಪುರಸ್ಕಾರವನ್ನ ನೀಡ್ತಿದೆ. ಇವತ್ತು ಪುರಸ್ಕಾರವನ್ನ ನೀಡ್ತಿರೋದು ನಮಗೆ ಇನ್ನೂ ಏನ್ ಅನ್ಸ್ತಿದೆ ಅಂದ್ರೆ, ನೀವು ಒಂದ್ ಸ್ವಲ್ಪ ಕೆಲಸ ಮಾಡಿದಿರಿ, ಇನ್ನಷ್ಟು ಮತ್ತಷ್ಟು ಕೆಲಸಗಳನ್ನ ಮಾಡೋದಕ್ಕೆ ನಾವು ಬೆಂತೆಡ್ತಿದೀವಿ ಅಂತ ತಿಳ್ಕೊಂಡು ನಾನು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ, ಯಾಕಂದ್ರೆ ಬಹಳ ಸಣ್ಣ ವಯಸ್ಸಿನಲ್ಲೇ ನನ್ನನ್ನು ನನ್ನ ಮತ್ತು ನಮ್ಮ ಮನೆಯವರನ್ನ ಆಯ್ಕೆ ಮಾಡಿ ಈ ಒಂದು ಪುರಸ್ಕಾರವನ್ನ ನೀಡ್ತಿದ್ದಾರೆ. ಬಸವ ಸಮಿತಿಗೆ ನಾನು ಚಿರಋಣಿ ಆಗಿರ್ತೇನೆ. ಬಸವ ಸಮಿತಿ ನಮ್ಗೆಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶನವಿದ್ದ ಹಾಗೆ. ಯಾಕಂದ್ರೆ ಬಸವ ಸಮಿತಿ ಅನ್ನೋ ಆ ಒಂದು ಹೆಸರಿನಲ್ಲೇ ಬಸವ ಅನ್ನೋ ಚೇತನ ಇದೆ. ಅದಕ್ಕೆ ನಾನು ನೀವೆಲ್ಲರೂ ಒಂದೇ ಒಂದು ಬಸವಣ್ಣನವರ ಒಂದು ಬಸವ ಅಂತ ಒಂದು ಇರುವಂತಹ ಪದದ ಒಂದು ವಚನವನ್ನ ನೀವೆಲ್ಲರೂ ನನ್ನ ಜೊತೆ ಹೇಳಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಭಕ್ತಿಯ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಜ್ಞಾನವ, ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ವೈರಾಗ್ಯವ, ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ನಿಮಗೂ ಎನಗೂ ಬಸವಣ್ಣನೇ ಶಿವಪತಿಕನಯ್ಯ. ಈ ದಿನ ಒಂದು ಬಾಲ ಪ್ರತಿಭೆ ನಮ್ಮ ಮುಂದ್ಗಡೆ ಎಷ್ಟು ಚೆನ್ನಾಗಿ ನಿರರ್ಗಳವಾಗಿ ವಚನವನ್ನ ಹೇಳ್ತು ಅಲ್ವಾ? ಹಾಗೆ ಈ ದಿನ
ಉದ್ಘಾಟನೆಯನ್ನ ಮಾಡಿದಂತಹ ಬಸವರಾಜ್ ಹೊರಟ್ಟಿ ಸರ್ ಅವರಾಗಿರ್ಬೋದು, ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ UT ಖಾದರ್ ಅವರಾಗಿರ್ಬೋದು, ಎಷ್ಟು ವಚನ ಸಾಹಿತ್ಯದ ವಿಷಯಗಳನ್ನು ನಮ್ಗೆ ಇವತ್ತೆಲ್ಲರೂ ಹೇಳ್ಬಿಟ್ಟು ಹೋದ್ರು. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಈಗ ಮಾತೆಯರು ಏನ್ ಮಾಡಬೇಕು ಅಂತಂದ್ರೆ, ಮನೆಯಲ್ಲಿ ಮೊದಲು ಮಕ್ಕಳಿಗೆ ನಾವು ಸಂಸ್ಕಾರವನ್ನ, ಶಿಕ್ಷಣವನ್ನ ಕೊಡಬೇಕು. ಯಾವ ಶಿಕ್ಷಣವನ್ನ ಕೊಡಬೇಕು? ವಚನ ಸಾಹಿತ್ಯದ ಶಿಕ್ಷಣವನ್ನ ಕೊಡಬೇಕು, ವಚನ ಸಾಹಿತ್ಯದ ಸಂಸ್ಕಾರವನ್ನ ನಾವು ಕೊಡಬೇಕು. ಈ ಒಂದು ಸಂಸ್ಕಾರವನ್ನ ನಾವು ಕೊಟ್ಟಿದ್ದೇ ಆದ್ರೆ ನಮ್ಮ ಮಕ್ಕಳ ಪ್ರತಿಭೆಯನ್ನ ನಾವು ನೋಡೋದಕ್ಕೆ ಈ 2 ಕಣ್ಣು ಸಾಕಾಗೋದಿಲ್ಲ. ಅಷ್ಟು ಒಳ್ಳೆಯ ಪ್ರತಿಭಾನ್ವಿತ ವ್ಯಕ್ತಿಗಳಾಗಿ, ಒಳ್ಳೆಯ ಪ್ರಜೆಗಳಾಗಿ ರೂಪುಗೊಳ್ತಾರೆ. ಅದರಲ್ಲೂ ಈ ದಿನ ನಾವು ಪ್ರಜಾಪ್ರಭುತ್ವ ದಿನವನ್ನ ಆಚರಿಸಿದೀವಿ. ಒಳ್ಳೆಯ ಪ್ರಜೆಗಳಾಗಿ ನಾವೆಲ್ಲರೂ ರೂಪುಗೊಳ್ಳಬೇಕಾದ್ರೆ ನಾವೇನ್ ಮಾಡಬೇಕು? ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರವನ್ನ ನಾವು ಕಲಿಬೇಕಾಗತ್ತೆ. ಅದಕ್ಕೆ ನಮ್ಮ ವಚನ ಸಾಹಿತ್ಯ ಬಹಳ ಪೂರಕವಾಗುತ್ತೆ. ಯಾವತ್ತೇ ಆಗ್ಲಿ ನಾವು ವಚನ ಸಾಹಿತ್ಯ ಅಂದಾಗ ಮೊದಲು ನಾವು ಸ್ಮರಣೆ ಮಾಡಬೇಕಾಗಿರೋದು ನಮ್ಮ ಡಾಕ್ಟರ್ ಪಾಗು ಹಳಕಟ್ಟಿ ಸರ್ ಅವರು. ಯಾಕಂದ್ರೆ ಅವರು ವಚನ ಪಿತಾಮಹ. ಅವರು ಇಲ್ಲ ಅಂತಂದಿದ್ರೆ ಇವತ್ತು ನಾವು ವಚನಗಳನ್ನ ಪುಸ್ತಕದ ರೂಪದಲ್ಲಿ ಓದೋದಕ್ಕಾಗ್ತಿರ್ಲಿಲ್ಲ. ಅವರನ್ನು ಕೂಡ ಈ ಒಂದು ಸಮಯದಲ್ಲಿ ನಾನು ಸ್ಮರಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಸಮಯ ಇಲ್ಲ, ಆದ್ರೂ ಕೂಡ ಬಹಳಷ್ಟು ವಿಷಯಗಳಿದ್ರು ಕೂಡ ಹೇಳೋದಕ್ಕೆ ಆಗ್ತಿಲ್ಲ. ಆದ್ರೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಚಟುವಟಿಕೆಗಳನ್ನ ಮಾಡ್ತಿರ್ತೀವಿ. ಯೂಟ್ಯೂಬ್ನಲ್ಲಿ ಶರಣು ವಿಶ್ವವಚನ ಫೌಂಡೇಶನ್ ಅಂತ ನೀವು ಒಂದು ಟೈಪ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆದ್ರೆ ಪ್ರತಿನಿತ್ಯ ನಿಮ್ಮ ವಚನ ಸಾಹಿತ್ಯದ ನೀವೆಲ್ಲರೂ ಒಂದು ಸವಿಬಹುದು ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದಂತ ನಮ್ಮ ಅರವಿಂದ್ ಜತ್ತಿ ಅಣ್ಣನವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಬಸವ, ಜೈ ಶರಣ. ಡಾಕ್ಟರ್ ಜಯ ರಾಜಶೇಖರ್ ಅವರಿಗೆ ಇದೀಗ ಅಭಿನಂದನೆ ಹಾಗೂ ಪ್ರಶಸ್ತಿ ಪ್ರದಾನ. ಡಾಕ್ಟರ್ ಜಯ ರಾಜಶೇಖರ್ ಅವರು ಲೇಖಕಿ, ಕವಯತ್ರಿ, ಗಮಕಿ, ಗಾಯಕಿ. ಅವರ ತಂದೆ GVS ಮುರಳಯ್ಯನವರು, ತಾಯಿ MD ಮಹಾದೇವಮ್ಮನವರು, ಪತಿ ಡಾಕ್ಟರ್ LA ರಾಜಶೇಖರ್ ಅವರು. ಇವರು ಹುಟ್ಟಿದ ಸ್ಥಳ ತಿಪ್ಟೂರು. MA ಡಿಲಿಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಶಾಸ್ತ್ರೀಯ ಹಾಡುಗಾರಿಕೆ ಸೀನಿಯರ್, ವೀಣೆ ಸೀನಿಯರ್ ಅನ್ನು ಮುಗಿಸಿದ್ದಾರೆ. ಇವರು 20ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅತ್ತಿಮಬ್ಬೆ ಪ್ರಶಸ್ತಿ, ಕವಿರತ್ನ, ಕುವೆಂಪು ಶ್ರೀ, ಸಿದ್ಧಗಂಗಾ ಶಿವಕುಮಾರ್ ಶ್ರೀ ಪ್ರಶಸ್ತಿ, ಹೀಗೆ ಸೇರಿದಂತೆ 20ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ನಾಟಕ, ಪುರಾಣ ಕಥೆಗಳು, ಪ್ರವಾಸ ಕಥನ, ವ್ಯಕ್ತಿ ಚಿತ್ರಗಳು, ಜೀವನ ಚಿತ್ರಗಳು, ಶರಣರ ಕಥೆಗಳು, ಅಕ್ಕ ಮಹಾದೇವಿಯ ಒಂದು ಪುರಾಣ ಕಥೆ, ಹೀಗೆ ಒಟ್ಟು 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇದರಲ್ಲಿ ಶೂನ್ಯ ಸಂಪಾದನೆಯಲ್ಲಿ ಸ್ತ್ರೀ ಪಾತ್ರಗಳು, ಮಗ್ಗೆಯ ಮಾಯಿದೇವರ ಶತಕತ್ರಯ, ಅಕ್ಕ ಮಹಾದೇವಿ, ಪುಟಾಣಿಗೆ ಪುರಾಣದ ಕಥೆಗಳು ಪ್ರಮುಖವಾದದ್ದು. ಇದರ ಜೊತೆಗೆ ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷತೆ, ಗೌರವ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಮಕ್ಕಳು, ಮೊಮ್ಮಕ್ಕಳ, ಮೊಮ್ಮಕ್ಕಳೊಂದಿಗೆ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ ನಮ್ಮ ಜಯ ರಾಜಶೇಖರ್ ಅವರು. ಶೂನ್ಯ ಸಂಪಾದನೆಯ ಸೇವೆಯಲ್ಲಿ ಶೂನ್ಯವಾದುವೋ ಎನ್ನ ವಿಷಯಗಳು, ಧನ್ಯವಾದುವೋ ಎನ್ನ ಗಾಯನ ಗಮಕ ಕಲೆಗಳು. ಅನ್ಯವನು ಬೇಡೆ ಲೋಭಿನಾನಲ್ಲ, ಜ್ಞಾನ ರತ್ನವನಿತ್ತು ಹೆಸಲಗೆನ್ನ. ಓ ದೇವಿ ಸರಸ್ವತಿಯೇ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ವೇದಿಕೆಯ ಮೇಲಿರುವ ಎಲ್ಲ ನನ್ನ ಸೋದರರೇ ಹಾಗೂ ಸೋದರಿ ಅವರಿಗೆ, ಇಲ್ಲಿ ನೆರೆದಿರುವ ಬಸವಾಭಿಮಾನಿಗಳಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಬಸವ ಸಮಿತಿ ನನ್ನ ಮಾತೃ ಸಂಸ್ಥೆ. ಇದನ್ನು ಅನೇಕ ಕಡೆ ಹೇಳ್ತೀನಿ, ನನ್ನ ಬರವಣಿಗೆಯಲ್ಲೂ ಬೇಕಾದಷ್ಟು ಬರೆದಿದ್ದೀನಿ. ಅವರು 20 ಪುಸ್ತಕ ಅಂದರು, ಇಲ್ಲ ನಾನು 42 ಪುಸ್ತಕ ಬರೆದಿದ್ದೀನಿ. ಈಗ 43ನೇ ಪುಸ್ತಕ
ವೀರಶೈವ ಕಾವ್ಯಗಳನ್ನು ಯಾರೂ ಗಮಕದಲ್ಲಿ ಹಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲೆಲ್ಲಿ ಹಾಡಿದೆ, ಬೀದರ್ ತನಕ ಹಾಡಿದ್ದೀನಿ. ಎಲ್ಲೆಲ್ಲಿ ಏನೇನು ಹಾಡಿದೆ ಆ ಕಾವ್ಯಗಳನ್ನೆಲ್ಲ ಒಟ್ಟು ಮಾಡಿ ಇವಾಗ ಅದರಲ್ಲಿ ನಾನು ಏನೇನು ಭಾಗ ಹಾಡಿದ್ದೆ ಅದನ್ನು ಒಂದು ಪುಸ್ತಕ ಮಾಡ್ತಾಯಿದ್ದೀನಿ. ಅದರದ್ದು ತುಂಬ ಹೆವಿ ಕೆಲಸ ಆಗಿದೆ ನನಗೆ. ಈ ವಯಸ್ಸಲ್ಲಿ ಮಾಡೋದು ಕಷ್ಟ, ಆದರೆ ಅದು ಸುಖವನ್ನು ಕೊಡುವ ಕಷ್ಟ. ಅದಕ್ಕೋಸ್ಕರ ಮಾಡ್ತೀವಿ. ಇಲ್ಲೇ ಇದ್ದರೆ ಬರೀ ಕಷ್ಟಕ್ಕೋಸ್ಕರ ಏನು ಮಾಡಲ್ಲ ನಾವು. ಅದರಲ್ಲಿ ಸಿಗೋ ಆತ್ಮತೃಪ್ತಿ ಬೇರೆ ಇನ್ನೆಲ್ಲೂ ಸಿಗಲ್ಲ. ಹಾಗಾಗಿ ಅದನ್ನು ಈ ವಯಸ್ಸಲ್ಲೂ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಮುಂದಿನ ತಿಂಗಳು ಮುಕ್ಕಾಲು ಭಾಗ ಆಗ್ಬೋದದು. ನಾನು ಇವತ್ತು ಇದು ಡೈಮಂಡ್ ಜೂಬ್ಲಿ ಬಸವ ಸಮಿತಿದು ಅಂತ ಒಂದು ನನಗೆ ತಂದೆಯ ವಾತ್ಸಲ್ಯವನ್ನು ಕೊಟ್ಟು ನನ್ನ ಸಾಂಸ್ಕೃತಿಕ ಬದುಕನ್ನೇ ಒಂದು ಬೇರೆ ದಿಕ್ಕಿಗೆ ತಿರುಗಿಸಿದ ಡಾಕ್ಟರ್ ಬಿ ಡಿ ಜತ್ತಿಯವರು. ಅವರು ತುಂಬ ಜನ ನೀವು ಅವ್ರ ಮಗಳ ಅಂತ ಕೇಳಿದ್ದಾರೆ. ಆ ಥರ ಅವರು ನನ್ನನ್ನು ಪ್ರೋತ್ಸಾಹ ಮಾಡಿದರು. ಈ ಬಸವ ಸಮಿತಿಯ ವೇದಿಕೆಯಲ್ಲಿ ನಾನು ಬೆಳೆದೆ. ಸುಮಾರು ಶೂನ್ಯ ಸಂಪಾದನೆಯನ್ನು ನಾನು ಮಾಡುವುದಕ್ಕೆ ಕಾರಣ ನಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾನೇ ಏರ್ಪಾಟ್ ಮಾಡ್ತಾಯಿದ್ದೆ. ಆವಾಗ ಅರವಿಂದ್ ಅವರು ಇನ್ನೂ ಚಿಕ್ಕವರು. ಆವಾಗ ಎಲ್ಲಕ್ಕಿಂತ ನನ್ನ ಪತಿ ಡಾಕ್ಟರ್ ಎಲ್ ಎ ರಾಜಶೇಖರ್, ಈಗ ದಾಸೋಹದ ಹೇಳಿದ್ರಲ್ಲ, ಇಡೀ ಬೆಂಗಳೂರು ನಗರ ನಿರ್ಮಾಪಕರಲ್ಲಿ ಒಬ್ಬರ ವಂಶಸ್ಥರು ನಮ್ಮ ಯಜಮಾನರು. ಎಲೆ ವಂಶದವರು ಅಂತಂದರೆ ಬೆಂಗಳೂರು ನಗರ ನಿರ್ಮಾಪಕರಲ್ಲಿ ಒಬ್ಬರವರು. ಕಾಡುಮಲ್ಲೇಶ್ವರನ ದೇವಸ್ಥಾನ ಇವತ್ತಿರೋದನ್ನು ಗರ್ಭಗುಡಿ ಇದ್ದಿದ್ದನ್ನು ಕಟ್ಟಿರೋದವರು. ಬೆಂಗಳೂರಿಗೆ ಮೊಟ್ಟ ಮೊದಲ ಹೆರಿಗೆ ಆಸ್ಪತ್ರೆ ಕಟ್ಟಿದ್ದವರು. ಎಲೆ ಮಲ್ಲಪ್ಪ ಶೆಟ್ಟರ್ ಕೆರೆ ಅಂತ ಇವತ್ತಿಗೂ ಇದೆ. ಈ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಅವೆಲ್ಲ ನೀರಿಲ್ಲದೆ ಇದ್ದಾಗ ಆ ನೀರನ್ನು ಸಪ್ಲೈ ಮಾಡಿದ್ರು. ಅವ್ರದ್ದೇ ಪುಸ್ತಕ ಬರೆದಿದ್ದೀನಿ ನಾನು. ಹಾಗೆ ಅದು ಅವರ ವಂಶಗತವಾಗಿ ಬಂದಿದೆ. ನಮ್ಮ ಯಜಮಾನರು ನಾನು ಶರಣ ಬದುಕನ್ನು ಹಾಡ್ತೀನಿ, ಮಾತಾಡ್ತೀನಿ, ಬರೀತೀನಿ, ಲೆಕ್ಚರು ಎಲ್ಲೆಲ್ಲ ಮಾಡಿದ್ದೀನಿ. ಆದರೆ ಅವರು ಇದೇನು ಮಾಡದೆ ಅವರ ವೃತ್ತಿ ಡಾಕ್ಟ್ರ್ ವೃತ್ತಿ ಒಳಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕೊನೆಯ ದಿನದ ಕೆಲಸವನ್ನು ಮುಗಿಸಿ ಹೋದವರು ಅವರು. ಅವತ್ತೂ ಪೂರ್ತಿಗೆ ಫುಲ್ ಟೈಮ್ ಕೆಲಸ ಮಾಡಿ ಹೋದವರು. ಆ ಥರ ಇರಲಿ ಅಂಥ ಮನೆಯೊಳಗೆ ನಾನು ಸೊಸೆಯಾಗಿ ಬಂದೆ. ನನ್ನ ತಂದೆ ತಾಯಿನ 1 ತಿಂಗಳು ಮಗು ಇದ್ದಾಗ ಕಳ್ಕೊಂಡು ಎಲ್ಲೇ ಸೋದಕ್ಕೆ ಪರೀಕ್ಷೆ ಒಳಗೆ ಹಣ ಇಲ್ಲದೆ ಇದ್ದಿದ್ದಕ್ಕೆ ಅವರು ಎಲ್ಲೇ ಸೋದಲಿಲ್ವಂತೆ. ಹಾಗಾಗಿ ಆನಂತರ ಅವರು ಸ್ವಂತ ಸಾಮರ್ಥ್ಯದಿಂದ ಬೆಳೆದು 100 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರು, ಫೀಸ್ ಕೊಟ್ಟರು, ಮನೇಲಿ ಇಟ್ಕೊಂಡು ಓದಿಸಿದ್ರು, ಕೆಲಸಗಳನ್ನು ಕೊಡಿಸಿದ್ರು, ಮದುವೆಗಳನ್ನು ಮಾಡಿಸಿದ್ರು, ಅನಾಥ ಹೆಣ್ಮಕ್ಳಿಗೆ ವೃತ್ತಿ ಶಿಕ್ಷಣ ಕೊಡಿಸಿದ್ರು. ಈ ಥರ ನಮ್ಮ ತಂದೆ ತುಂಬ ಸೋಷಿಯಲ್ ವರ್ಕ್ ಮಾಡಿದ್ರು. ಆ ಥರ ರೀತಿಲಿ ನಾವು ಬೆಳೆದಿದ್ದರಿಂದ ಈ ನಮ್ಮ ಯಜಮಾನರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾನು SSLC ಓದಿ 16 ವರ್ಷಕ್ಕೆ ಮದುವೆ. ಆವಾಗೆಲ್ಲ ಅದೇ ರೀತಿ ಇದ್ದಿದ್ದು. ಆವಾಗ ನನ್ನ ಮೊಮ್ಮಗಳು ಹುಟ್ಟಿದ ಮೇಲೆ MA ಮಾಡಿದೆ ಮೈಸೂರು ಯೂನಿವರ್ಸಿಟಿಯಿಂದ. ಮರಿಮಗಳು ಆ ಮೊಮ್ಮಗಳಿಗೆ ಮಗಳು ಹುಟ್ಟಿದ್ಮೇಲೆ ಮರಿಮಗಳು ಹುಟ್ಟಿದ್ಮೇಲೆ ತುಮಕೂರು ಯೂನಿವರ್ಸಿಟಿಯಿಂದ ಶೂನ್ಯ ಸಂಪಾದನೆಯಲ್ಲಿ ಡಾಕ್ಟರೇಟ್ ಮಾಡಿದೆ. ಇದು ಯಾರು ನನಗೆ ಆನರರಿ ಕೊಟ್ಟಿದ್ದಲ್ಲ, ನಾನು ಸ್ವತಃ ಎಸ್ಸೆ ಬರೆದು ಪರೀಕ್ಷೆ ಕೂತು ವೈವಾಗ್ ಕೂತು ಮಾಡಿದ್ದು. ಇದನ್ನು ಯಾತಕ್ಕೆ ಹೇಳ್ತೀನಿ ಅಂದರೆ, ಬೇರೆ ವಯಸ್ಸಾದ ಹೆಣ್ಮಕ್ಳು ವಯಸ್ಸು ಅಂದರೆ ನಮಗೆ ಓದೋಕ್ಕಾಗಲಿಲ್ಲ ಅಂದವರಿಗೂ ಇನ್ಸ್ಪೈರ್ ಆಗಲಿ ಅನ್ನೋದಕ್ಕೋಸ್ಕರ ದೊಡ್ಡ ಸಂಸಾರದಲ್ಲಿ ಬಂದೆ. ಆ ದೊಡ್ಡ ಸಂಸಾರದ ಕೆಲಸಗಳು ದಾಸೋಹ ಹೇಳಿದರು. ಮನೇಲಿ ಬೇಕಾದಷ್ಟು ದಾಸೋಹ ಆಯಿತು ಈ 2 ಮನೆಯಲ್ಲೂ. ನನ್ನ ಲೈಫಲ್ಲಿ ಅರ್ಧ ದಿನಗಳು ಆಯಸ್ಸಲ್ಲಿ ನಮ್ಮ ಯಜಮಾನರು ಡಾಕ್ಟ್ರು ಸ್ಯಾನಿಟೋರಿಯನ್ನಲ್ಲಿ ಸೂಪರ್ಡೆಂಟ್ ಆಗಿದ್ದರು. ಕಾಯಿಲೆ ಅವರಿಗೆ ಅಡುಗೆ ಮಾಡಿ ಅವ್ರ ಪಥ್ಯದ ಅಡುಗೆಯನ್ನು ಕಳಿಸಿ ಅರ್ಧ ದಿನಗಳು ನನ್ನ ಲೈಫಲ್ಲಿ ಅದಕ್ಕೆ ಕೊಟ್ಟಿದ್ದೀನಿ. ಅರ್ಧ ದಿನಗಳು
ಇದು ನಾನು ಡಾಕ್ಟ್ರಾಗಿ ಕೆಲಸ ಮಾಡಲಿಲ್ಲ, ನರ್ಸಾಗಿ ಮಾಡಿದೆ, ಆಯಾ ಆಗಿ ಮಾಡಿದೆ, ಅಡುಗೆ ಒಳಗೆ ಮಾಡಿದೆ. ಇದು ಇವತ್ತು ನನಗೇನು ಬೇಜಾರಿಲ್ಲ, ಅವತ್ತು ಮಾಡೋಕ್ಕಾಯ್ತು. ನಮ್ಮ ಯಜಮಾನ್ರು ಒಂದು ಮಾತು ಹೇಳಿದರು ನನಗೆ, ಅರ್ನಿಂಗ್ ಅಂದರೆ ಏನಂತ ತಿಳ್ಕೊಂಡಿದೀಯಾ? ಆಸ್ತಿ ಮಾಡಿದ್ದಲ್ಲ, ಹಣ ಮಾಡೋದಲ್ಲ, ಸೇವೆ ಮಾಡೋದು. ಸೇವೆ ಮನೋಭಾವದಿಂದ ನೀನು ಮಾಡಬೇಕು ಅಂತ. ನನ್ನ ತಂದೆಗೆ ನಾನೇ ದೊಡ್ಡ ಮಗಳು, ಭಾಳ ಶ್ರೀಮಂತರಿದ್ದರು ನಮ್ಮ ತಂದೆ. ಒಬ್ಬ ರಾಜ್ಕುಮಾರ್ ಥರ ಬೆಳೆಸಿದ್ರು ನನ್ನನ್ನು. ಅಂಥದ್ದು ನಾನು ಇಲ್ಲಿಗೆ ಹೊಂದ್ಕೊಂಡು ಇದನ್ನೆಲ್ಲ ಮಾಡಿದೆ ಅಂತಂದು ನಾನು ಸಂತೋಷವಾಗಿ ಹೇಳ್ತೀನಿ. ಇದನ್ನು ನಾನು ನನ್ನ ಹೆಚ್ಚುಗಾರಿಕೆಗೆ ಹೇಳ್ತಾ ಇಲ್ಲ. ನನ್ನ ತಂದೆ GVS ಮರಳನೂರು ಅಂತ ಶಿವಮೊಗ್ಗದಲ್ಲಿ ಅವರು ಅಡಿಕೆ ವ್ಯಾಪಾರದವರು. ಅವರು ನಮ್ಮ ತಾಯಿ, ನನ್ನ ತಂದೆ ಅನಾಥರಂತೆ ಬೆಳೆದವರು, ತಂದೆ ತಾಯಿ ಇಲ್ಲದೆ. ಆದರೆ ನಮ್ಮ ತಾಯಿ ಆವಾಗ ಮಹಾರಾಜರ ಕಾಲದಲ್ಲಿ ಅಸೆಂಬ್ಲಿ ಮೆಂಬರ್ ಆಗಿದ್ದವರು ನಮ್ಮ ತಾತ, ಅವ್ರ ಮಗಳವರು. ಅವರು ನನ್ನ ತಂದೆನ ಒಪ್ಪಿ ಮದುವೆ ಮಾಡಿಕೊಂಡ್ರಂತೆ. ಹೀಗಾಗಿ ಅವರು ಎಲ್ಲದಕ್ಕಿಂತ ಜತ್ತಿಯವರ ಸಂಸಾರದ ವಿಚಾರನೂ ನಾನು ಸ್ವಲ್ಪ ಹೇಳಬೇಕು. ನಾನು ಕಂಡಿದ್ದು ಅವರ ಸತಿಪತಿಯರು ಒಂದಾಗಿ ಭಕ್ತಿ ಅಂತ ಹೇಳ್ತಾರಲ್ಲ, ಅದನ್ನು ನಾನು ಅವ್ರ ಜೀವನದಲ್ಲಿ ಕಣ್ಣಾರೆ ಕಂಡೆ. ನಾನು 64 ಜನ ನನಗೆ ತುಂಬ ಹತ್ತಿರವಾದವರ ವ್ಯಕ್ತಿ ಚಿತ್ರಗಳನ್ನು ಬರೆದಿದ್ದೀನಿ 3 ಸಂಪುಟಗಳಲ್ಲಿ. ಅದರಲ್ಲಿ ಮೊದಲನೇ ಸಂಪುಟದಲ್ಲೇ ಜತ್ತಿಯವ್ರದ್ದು ವ್ಯಕ್ತಿ ಚಿತ್ರ ಬರೆದು ಅವ್ರಿಗೆ ಅವರ ಅನುಮತಿ ಕೇಳಿ ಅವ್ರಿಗೇ ಅರ್ಪಣೆ ಮಾಡಿದ್ದೀನಿ ಆ ಪುಸ್ತಕನ. ಅದನ್ನು ಅವ್ರ ಮನೆಗೆ ಕೊಡೋಕ್ಕೆ ಹೋದೆ ಒಂದು ಸಾರಿ. ಕೊಡೋಕ್ಕೆ ಹೋದಾಗ ನೀನೇ ಓದಮ್ಮ ಅಂದರು. ಅವ್ರು ಎಂದೂ ನನ್ನನ್ನು ಏಕವಚನದಲ್ಲೂ ಮಾತಾಡಿಸ್ದವ್ರಲ್ಲ. ನೀವೇ ಓದ್ರಿ, ನೀವು ಇಷ್ಟು ದೊಡ್ಡವರು, ನಾನು ಇಷ್ಟು ಚಿಕ್ಕವಳು, ಯಾಕೆ ನೀವು ಬಹುವಚನದಲ್ಲಿ ಮಾತಾಡಿಸ್ತೀರಿ ಅಂದರೆ, ಇಲ್ಲ ನಿಮ್ಮ ವಿದ್ಯೆಗೆ ನಾನು ಗೌರವ ಕೊಡ್ತಿರೋದು, ನಿಮ್ಮ ಕಲೆಗೆ ಕೊಡ್ತಾ ಇರೋದು, ಆಯಿತಾ? ಅಲ್ಲಿ ನೀನೇ ಓದಮ್ಮ ಅಂದರು. ನಾನು 1-2 ಲೈನ್ ಓದೋಷ್ಟೊತ್ತಿಗೆ ಸ್ವಲ್ಪ ಇರ್ರಿ ಅಂದ್ಬಿಟ್ಟು ಕೌಸಲ್ಯ ಅಂತ ನೋಡ್ಕೊಳ್ತಾ ಇದ್ರು ತಾಯಿನ. ಅವರು ಕೌಸಲ್ಯ ಅಮ್ಮನ್ನು ಕರ್ಕೊಂಬಂದರು. ಅವರು ವೀಲ್ ಚೇರಲ್ಲಿ ತಾಯಿನ ಕರ್ಕೊಂಬಂದರು. ಅವರಿಬ್ಬರು ಪುಣ್ಯ ದಂಪತಿಗಳು ಕೂತ್ಕೊಂಡು ಆ ವ್ಯಕ್ತಿ ಚಿತ್ರ ಓದಕ್ಕೆ ಕೇಳಿದ್ರು. ನಾನು ಓದಿದೆ. ಆಯಿತು. ಅವ್ರ ತಾಯಿ ಏನು ಹೇಳಿದರು ಅಂದರೆ, ಎಂಥ ಚೆಂದ ಬರೆದಿದ್ದೀರಿ ಅಂತ ಹೇಳಿ ಧನ್ಯವಾದಗಳು ಹೇಳಿದ್ರು ನನಗೆ. ಆಮೇಲೆ ಆಯಿತು, ನಾನು ಮನೆಗೆ ಹೋದೆ. ಮನೆಗೆ ಹೋಗಿ ಒಂದು 10 ನಿಮಿಷ ಆಗಿಲ್ಲ, ತಂದೆಯವ್ರು ಫೋನ್ ಮಾಡಿದ್ರು. ಏನಂತ ಕೇಳಿದ್ರೆ, ನೀವು ಪುಸ್ತಕ ಕೊಟ್ಟು ಹೋದ್ರಿ, ನಾನು ಮತ್ತೆ ಆ ಪುಸ್ತಕ ಓದಿದೆ, ನನ್ನ ವ್ಯಕ್ತಿ ಚಿತ್ರ ಇದ್ದನ್ನು. ಅದನ್ನು ಓದ್ತಾ ನನ್ನ ಕಣ್ಣಲ್ಲಿ ನೀರು ಸುರಿತಾ ಇತ್ರಿ. ಯಾಕೆ ನನಗೆ ಗೊತ್ತಿಲ್ಲ. ಬರೆದವಳಿಗೆ ಇದಕ್ಕಿಂತ ಬಹುಮಾನ ಬೇಕಾ? ಯಾವ ಬಹುಮಾನನೂ ಇದಕ್ಕೆ ಸಮ ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ನಾನು ಇಲ್ಲಿ ಶೂನ್ಯ ಸಂಪಾದನೆಯ ಸ್ತ್ರೀ ಪಾತ್ರಗಳು ಅಂತ ಒಂದು ಲೆಕ್ಚರ್ ಎವ್ರಿ ವೀಕ್ ನಾನು ಮಾಡಿದ್ದೀನಿ ಕಾರ್ಯಕ್ರಮಗಳನ್ನ. ಆವಾಗ ಬಂದು ತಾವೇ ಮೊದಲೇ ಮುಂದಿನ ಕಡೆನೇ ಕೂತ್ಕೊಂಡು ಆಮೇಲೆ ಕೇಳಾದ್ಮೇಲೆ, ನಿಮ್ದನ್ನು ಕೇಳಬೇಕಾದ್ರೆ ಕಿವಿ ತೊಳ್ಕೊಂಡು ಕೇಳಬೇಕ್ರಿ ಅನ್ನೋರು. ಇದು ಎಂಥ ಮಾತಿದು, ಕಿವಿ ತೊಳ್ಕೊಂಡು ಕೇಳೋದಂತೆ. ಹೀಗಾಗಿ ಆ ಶೂನ್ಯ ಸಂಪಾದನೆಯ ಸ್ತ್ರೀ ಪಾತ್ರಗಳನ್ನು ಕೇಳಿ ತುಂಬ ಚೆನ್ನಾಗಿದೆ, ಇದನ್ನು ಬರ್ಕೊಳ್ಳಿ, ಚಿಕ್ಕ ಪುಸ್ತಕ ಆದರೂ ಪರವಾಗಿಲ್ಲ, ನಾವು ಬಸ ಸಮಿತಿಯಿಂದ ಪಬ್ಲಿಷ್ ಮಾಡ್ತೀವಿ ಅಂದರು. ನಾನು ಅಮೇರಿಕಾದಲ್ಲಿ ಬಿಡುಗಡೆ ಆಗಿದ್ದು ನನ್ನ ಶೂನ್ಯ ಸಂಪಾದನೆ ಅಕ್ಕ ಮಹಾದೇವಿಯ ಸಂಪಾದನೆಯನ್ನು ಹಾಡಿ ವ್ಯಾಖ್ಯಾನ ಮಾಡಿದ್ದೀನಿ. ಅದನ್ನು ಇಲ್ಲಿ ರೈಟ್ಸ್ ಇಟ್ಕೊಂಡಿದ್ದೆ. ಇಲ್ಲಿ ಆ ಪುಸ್ತಕನೂ ಇಲ್ಲಿಂದ ಪಬ್ಲಿಷ್ ಆಗಿದ್ದು ಶೂನ್ಯ ಸಂಪಾದನೆಯ ಸ್ತ್ರೀ ಪಾತ್ರಗಳು ಎರಡನ್ನೂ ಒಟ್ಟಿಗೆ ಶೂನ್ಯ ಸಂಪಾದನೆ 2 ಕೆಲಸನ ಒಂದೇ ದಿನ ಒಂದು ಬಿಡುಗಡೆ ಇಟ್ಕೊಂಡೆ. ಆವಾಗ ಜತಿಯವರು, ಜಮಖಂಡಿ ಮಠರು ಎಲ್ಲ ಬಂದಿದ್ದರು. ಆವಾಗ MP ಪ್ರಕಾಶ್ ಅವರು ಬಂದಿದ್ದರು. MP ಪ್ರಕಾಶ್ ಅವರು ಬಂದಿದ್ದರು. ಆವಾಗ ಒಂದು ಮಾತು ಹೇಳಿದರು ಜತಿಯವರು. ಅವರು ಮಾತನಾಡ್ತಾ, ಇಡೀ ಬಸವ ಸಮಿತಿ ಶುರುವಾಗಿ 27 ವರ್ಷ ಆಗಿದೆ,
ನಿಸ್ವಾರ್ಥವಾಗಿ ಯಾರಾದರೂ ಸೇವೆ ಮಾಡಿದ್ದಾರೆ ಅಂತಂದರೆ ಜಯ ಅವರ ಹೆಸರನ್ನು ಹೇಳ್ತೀನಿ ಅಂತ ಹೇಳಿದರು. ಒಬ್ಬ ಸಾಮಾನ್ಯ ಒಬ್ಬ ಹೆಣ್ಮಗಳಿಗೆ ರಾಷ್ಟ್ರಪತಿ ಆಗಿದ್ದವರು ಇಂಥ ಮಾತು ಹೇಳಿದ ಮೇಲೆ ನಮಗೆ ಕೆಲಸ ಮಾಡೋಕ್ಕೆ ಇನ್ನೂ ಉತ್ಸಾಹ ಹುಟ್ಟಿಸಿದ್ರು. ಹಾಗಾಗಿ ನಮ್ಮಂಥವ್ರನ್ನ ಬೆಳೆಸಿದ್ರು. ಅಂಥವ್ರ ಹುಟ್ಟಿದಬ್ಬ ಅನ್ನೋದು ನನಗೆ ವಜ್ರ ಮಹೋತ್ಸವಕ್ಕಿಂತಲೂ ನನಗೆ ಅದು ತುಂಬ ಸಂತೋಷ ಕೊಟ್ಟಿದ್ದ ವಿಚಾರ. ಇವತ್ತು ನನಗೆ ಈ ಬಸವಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ಈ ದೊಡ್ಡ ಕಟ್ಟಡದಲ್ಲಿ ಒಂದು ಇಟ್ಟಿಗೆಯಷ್ಟು ನಾನು ಕೆಲಸ ಮಾಡಿದ್ದೀನಿ. ಒಂದು ತುಂಬ ಸಂತೋಷ, ಒಂಥರ ಭಾವುಕಳಾಗಿದ್ದೀನಿ. ಅದು ಸಂತೋಷ ಕೊಟ್ಟಿದೆ. ಇದು ಮಾತೃ ಸಂಸ್ಥೆ. ಇದು ತವ್ರ ಮನೆಯಿಂದ ಒಬ್ಬ ಹೆಣ್ಮಗಳಿಗೆ ಈ 91 ವಯಸ್ಸಿನಲ್ಲಿ ಬಂದ ಬಳುವಳಿ ಅಂತ ತಿಳ್ಕೊಂಡು ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸಿ ನಮಸ್ಕಾರ. ಅವ್ರು ಇನ್ನೊಂದು ಮರ್ತಿದ್ದಾರೆ, ನಾನೇ ಹೇಳ್ಬಿಡ್ತೀನಿ. ಜೋಳದ ರಾಶಿ ದೊಡ್ಡನಗೌಡ್ರ ಹತ್ರ ಅವರು ಗಮಕ ಪ್ರಾಕ್ಟೀಸ್ ಮಾಡಿ ಸುಮಾರು 35 ವರ್ಷಗಳ ಹಿಂದೆ ಅವರು ಶೂನ್ಯ ಸಂಪಾದನೆನ ಮಾಡ್ಕೊತ ಬರ್ತಾಯಿದ್ರು. ಬಸವಶ್ರೀ ಪುರಸ್ಕಾರ ಶ್ರೀ ವೀರೇಂದ್ರ ಮಂಗಳಗೆ ಔರಂಗಾಬಾದ್ ಮರಾಠವಾಡ ಮಹಾರಾಷ್ಟ್ರದಿಂದ ಇವರು ಆಗಮಿಸಿದ್ದಾರೆ. ಅಧ್ಯಕ್ಷರು ಅವರ ಕುರಿತಾಗಿ ಇದೀಗ ಹೇಳಲಿದ್ದಾರೆ. ಅವರ ಮನೆತನದವರು ಕೂಡ ಬುರಾಂಡೆ ಅಣ್ಣ ನಾನು ಮಾತನಾಡೋ ಕಾರಣ ಇಷ್ಟೇ, ಅವರಿಗೆ ಕನ್ನಡ ಅಷ್ಟಾಗಿ ಅರ್ಥ ಆಗೋದಿಲ್ಲ. मला बहुत छान लगत आहे साहेब, ಖುಷಿ झालं. ಔರಂಗಾಬಾದಿಂದ ಇಷ್ಟು ಜನ ಅಲ್ಲಿಂದ ಬರಬೇಕಾದ್ರೆ ಸಾಮಾನ್ಯ ಕೆಲಸ ಅಲ್ಲ. ಅವರನ್ನು ಅಷ್ಟು ದೊಡ್ಡ ಆಸ್ತಿ ಬಹುಶಃ ನಾನಂತೂ ಕೊಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ, 3 ಎಕರೆ ಸಮಾಜಕ್ಕೆ ಕೊಟ್ಟು ಅನುಭವ ಮಂಟಪವನ್ನು ಕಟ್ಟಿ ಅನುಭವ ಮಂಟಪದಲ್ಲಿ ಲಿಂಗ ಯೋಗಕ್ಕೆ ವಿಶೇಷ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಹೋಗೋರು ಸುತ್ತಮುತ್ತ ಇರೋರು ಎಲ್ರಿಗೂ ಕೂಡ ಒಂದು ಅಪರೂಪದ ಸಾಧನೆಯನ್ನು ಮಾಡಿದ್ದಾರೆ. ಆಮೇಲೆ ಅವರ ವ್ಯವಹಾರಕ್ಕೂ ಕೂಡ ನಾನು ಹೋಗಿದ್ದೆ. ಇಂಡಸ್ಟ್ರಿ ಇತ್ತೀಚೆಗೆ ನನಗೂ ಕೂಡ ಅವರಿಗೆ ಉದ್ಘಾಟನೆ ಮತ್ತು ನನಗೆ ಮಹಾರಾಷ್ಟ್ರದಿಂದ ಸನ್ಮಾನ ಮಾಡಿದ್ರು. ಎಲ್ಲೋ ಕೂತು ಎಲ್ಲೋ ಏನೇನೋ ಮಾಡ್ತಾ ಇದ್ದಾರೆ. ಎಲ್ಲಿಯ ಅಮೆರಿಕ, ಎಲ್ಲಿಯ ನಮ್ಮ ಮೈಸೂರು, ಎಲ್ಲಿಯ ಹೀಗೆ ಮಂಗಳಿಗೆ ಅವರು ಇನ್ನೂ ಅನೇಕ ಜನ ಇದ್ದಾರೆ. ಮುಂದಿನ ವರ್ಷಗಳಲ್ಲಿ ದೇಶದ ಅನೇಕ ಜನರನ್ನು ನಾವು ತರುವ ಪ್ರಯತ್ನ ಮಾಡ್ತೇವೆ. ಆದರೆ ನಿಮ್ಮ ಸ್ಪಂದನ ಬಹಳ ಅವಶ್ಯ. ಅವ್ರಿಗೇನು ಈ ಪ್ರಶಸ್ತಿ ಅಲ್ಲ, ಬಸವ ಸಮಿತಿ ಕರೆದು ಅವ್ರಿಗೆ ಸನ್ಮಾನ ಮಾಡಿದೆ ಅಂದರೆ ಇನ್ನಷ್ಟು ಸ್ಫೂರ್ತಿಯಿಂದ ಮಹಾರಾಷ್ಟ್ರ ಪೂರ್ಣ ಬಸವಮಯವಾಗಲಿ ಅನ್ನೋದೇ ಬಸವ ಸಮಿತಿಯ ಇಚ್ಛೆ. ಡಾಕ್ಟರ್ ಅರವಿಂದ ಅಣ್ಣ ಜತ್ತಿಜಿ, ಡಾಕ್ಟರ್ NG ಗೋವಿಂದಪ್ಪ ಮಹದೇವಪ್ಪ, ಡಾಕ್ಟರ್ CM ಕುಂದಗೋಳ್, ಶ್ರೀ ಹರೀಶ್ ಜಿ ಹಿರೇಮಠ್, श्रीमती जया जी राजशेखर मैडम, श्री शंकर जी गुड़ास, श्री शंकर जी बिरादर, बसोपीठ के सभी महानुभावों को मेरा प्रणाम. यहाँ जो भी शरण शरणी आए हैं उनको मेरा सादर प्रणाम. प्रथमतः बसव समिति द्वारा भारत के पूर्व राष्ट्रपति और बसव समिति संस्थापक सम्मानीय डॉक्टर BD जत्ती जी के 112वीं जयंती के महोत्सव तथा बसव समिति हरित जयंती समिति के इस अवसर पर आपने मुझे बुलाकर बसव श्री सम्मान से सम्मानित किया और आपने जो ये सम्मान दिया है उसके लिए मैं आप सभी का धन्यवाद करना चाहता हूँ. और ये बसव कार्य में मेरे साथ देने वाले सभी सहकारियों का मैं आभारी हूँ. मेरे लिए यह सम्मान दुनिया के सभी सम्मान में से सबसे बड़ा सम्मान है. मैंने कभी सोचा भी नहीं था कि ऐसा कोई सम्मान मुझे कभी मिलेगा. तो अभी ये जो मुझे सम्मान मिला है इससे जो दायित्व है वो सम्मान के प्रति बहुत बड़ा है और समाज के प्रति भी इसके वजह से बड़ा है. इस दायित्व को पूरा करने के मैं पूरी तरह से कोशिश करूँगा. सबसे इम्पोर्टेंट ये था कि मैं महाराष्ट्र से हूँ. मेरी मदर टंग जो है मराठी है. वैसे तो धर्म लैंग्वेज जो है कन्नड़ा है, मगर हमने ये कर नहीं पाया, हम सीख नहीं पाए कन्नड़ी. हम कोशिश जरूर करेंगे कि कन्नड़ा भी सीख पाए, क्योंकि इतने बड़े बड़े वक्ता यहाँ से भाषण दे रहे थे और मुझे 10% में भी समझ में नहीं आ रहा था. और इसलिए मैंने अभी सोचा कि मराठी के जगह हिंदी में थोड़ा बात करूं. सबसे पहले मैं मेरा परिचय देता हूं. मैं वीरेंद्र गुरलिंगप्पा मंगल के छत्रपति संभाजी नगर, अभी नामकरण हो गया, पहले औरंगाबाद नामकरण था.
मराठवाड़ा रीजन, महाराष्ट्र से हूँ। वहाँ पे मैं एक छोटा उद्योग चलाता हूँ। वहाँ पे हमारा प्रोडक्शन इलेक्ट्रिसिटी से जो है वो बनता है। और एक्चुअली मैं बेसिकली मैं लातूर से हूँ। मेरा जन्म जो है लातूर में हुआ था। वहाँ लिंगायत कम्युनिटी काफ़ी है। और मेरे जो पिताजी है वो शिक्षक थे और वो एक्चुअली कम्युनिस्ट विचारसरणी के थे। और जो बचपन गया, जो अड़ोस पड़ोसी थे उनके साथ में मैं कुछ दिन आरएसएस में भी गया। मेरे सिस्टर का शादी होने के बाद में मैं जीजा जी के साथ में आर्य समाज में गया। फिर उसके बाद में एजुकेशन और जॉब और जो कि अभी जो कार्य चल रहा है कर्म, उसके लिए संभाजी नगर में आ गया। जब मैं संभाजी नगर में आया तो उस समय में जो मुझे बहुत सारे दोस्त वगैरह मिले थे, उसके साथ में कुछ संस्थाओं के साथ में भी मुझे काम करने का अवसर प्राप्त हुआ। उस समय कुछ किताब पढ़ने की भी मैंने चेष्टा की, जैसे कि बौद्धनिज्म है, हिंदुनिज्म है, जैनिज्म है, जू है, यहूदी है। मगर मुझे बसवन्ना के बारे में ज़्यादा कुछ मालूम नहीं था, जबकि मेरा समाज बसवन्ना से बिलोंग करता है, लिंगायत है, फिर भी बसवन्ना के बारे में इतना कुछ पता नहीं था। फिर बसव समिति द्वारा जो मासिक आता है बसव पथ, और वचन जो ट्रांसलेटेड हुआ था मराठी में, उसके कुछ कॉपी मिले, उसकी स्टडी किया थोड़ा। बसव परिषद के भालकी के जो संस्थान है उन्होंने बहुत बड़ा कार्य किया है इसमें, कि उन्होंने शरणियों के जितने भी साहित्य है उसको मराठी में अनुवाद किया है। सही में तो वो हमारे ऊपर बहुत बड़ा ऋण है। हम कितना भी कोशिश करें तो ये उपकार हम फेड नहीं सकते, क्योंकि उसके सिवा हमें बसवन्ना पता ही नहीं चलते थे। जब मैं यंग जिस कॉलेज के टाइम पे बौद्ध धर्म का थोड़ा दिमाग में चलता था कि सही मायने में ये धर्म काम करता है। मगर बसवन्ना के बारे में कब पता चला, जब ये बसव संदेश यात्रा आई, कुछ ड्रामा आ गए वहाँ पे, और बसव साहित्य मराठी में पढ़ने को मिला। उसके बाद में समझ में आया कि बसव फिलॉसफी क्या है। बसव फिर अरविंदाना जत्ती के साथ में मुलाकात हो गई। हमने एक लिंगायत मंच बोल के कार्यक्रम किया था डिस्कशन के लिए, जो महाराष्ट्र में जो बसव फिलॉसफी पे काम करते हैं और जो भी लिंगायत फिलॉसफी पे वर्क करना चाहते हैं उनके लिए। तब बसवन्ना और उस टाइम में और एक चल रहा था, आप होरा बोलते उसको, लिंगायत धर्म स्वतंत्र महाअग्नि जो है, कर्नाटक से निकली और महाराष्ट्र में भी बहुत अच्छी तरह से वो फैल गई। उसका बेनिफिट पॉलिटिकली क्या हो गया मुझे पता नहीं है, मगर बसवन्ना क्या है वो लोगों को पता चल गया। लिंगायत कम्युनिटी महाराष्ट्र में कुछ मायना रखती है, ये भी गवर्नमेंट को समझ में आया। और उससे एक फायदा ये होगा कि बसवेश्वर आर्थिक महामंडल हमको मिल गया, और जो भी वहाँ के अभी रोजगार के जो इश्यूज है, बच्चों की पढ़ाई के इश्यूज है, उसमें थोड़ा बहुत सहूलियत मिलेंगी, ऐसा मैं समझता हूँ। और जब बस अरविंदाना से हम मिले और अरविंदाना से हमने ये अनुरोध किया था कि आप भी लिंगायत धर्म के मूवमेंट में थोड़ा बहुत सहकार्य करिए, तो बस अरविंदाना ने हमको बोला था कि बसवन्ना किसी धर्म के लिए नहीं है, पूरे मानव जाति के लिए है। और वो उनके विचार जो है मुझे इतना प्रभावित किए कि हमने भी सोचा कि लिंगायत धर्म के बजाय फिलॉसफी के ऊपर काम करेंगे। बसवन्ना के विचार आचार जो है वो किस तरह से लोगों में जाएंगे, जो तरुण है उनके तरफ कैसे जाएंगे। एक्चुअली महाराष्ट्र में क्या होता है कि जैसे कि मेरे जैसा तरुण जिसको हम लिंगायत से बिलोंग करने के बावजूद भी हमें अगर बसवन्ना समझ में नहीं आता, उसका रीज़न ये है कि हम हमारी फिलॉसफी छोड़ के हमारे जो बच्चे हैं वो माँ बाप की एक गलती क्या होती है, गलती या जो भी उन्हें जो होता है संस्कार बोलो, महाभारत पढ़ाया जाता है, रामायण पढ़ाया जाता है, मगर बसवन्ना और शरणों के बारे में बताया नहीं जाता। अभी मैंने ये जो बच्चों को देखा खुशी को, ऐसे माँ बाप की जरूरत है कि जो बच्चों को बचपन में ही उनको बसवन्ना और शरणों के बारे में बताए, उनमें ये बसवन्ना क्या थे, उनकी सोच क्या थी। अभी हम सोचते हैं कि इंडिया को विश्व गुरु बनाएंगे, पॉसिबल है क्या? अगर जिस देश में जाति पाति का राजकारण चलता हो, यहाँ
इतना बड़ा जो पॉलिटिक्स है वो 3 चीज़ों पे ही चलता है। एक जाति पाति पे चलता है, और जो बेसिक नीड्स रहते हैं लोगों के, पानी हो गया, इलेक्ट्रिसिटी हो गया, वो करना नहीं चाहते, वो जो क्वेश्चंस है वो मिटाना नहीं चाहते हो। उसी को ही कंटिन्यूस होने के बाद में उनको वोटिंग बैंक जो रहता है वो परफेक्ट मिलते रहता है। तो हमने उसी के ऊपर फोकस करके कुछ काम करने के लिए सोचा है, और उसी के प्रेरणा से एक अनुभव मंडप छोटा सा बनाया है, और उसमें जो है बसवन्ना की एक स्टेचू, जो ये स्टेचू है वो स्टेचू है वहाँ पे, वो भी ब्रांच का किया है। उसके पीछे भी एक संकल्पना थी कि पहले वो बहुत सारे तरह के स्टेचू बनते, तो हमने सोचा कि ब्रांच का स्टेचू बनाएंगे, क्योंकि ये स्टेचू बनाने के पीछे ये राज था कि आज से 5000 साल 10,000 साल हम रहे ना रहे तो भी बसवन्ना का स्टेचू करके कोई तो डिसाइड करेगा कि नहीं यार ये कोई तो महान आदमी होगा। तो मैं एक्चुअली बसव समिति को भी विनती करता हूँ कि जिस तरह से वचन अभी अलग अलग लैंग्वेज में ट्रांसलेट कर रहे हैं, तो अन्ना जी इसको भी परमानेंट ऐसा हो कि मीडिया तो क्या आज है कल नहीं रहेगा पता नहीं है, तो ताम्रपट पे या शिलालेख पे इसे वचन को करेंगे तो हो सकता है कि अगली पीढ़ी को भी पता चलेगा कभी ना कभी तो कि बसवन्ना के विचार क्या थे। और दूसरी चीज ये थी कि अभी जो है मीडिया का जमाना चल रहा है, तो बहुत सारे कर्नाटक के शरण शरणु है कि जैसे कि अभी किताब लिखते हैं, बहुत सारे साहित्य बनता है, तो उसे भी हिंदी और अंग्रेजी में ट्रांसलेटेड करके होना चाहिए। आप जो यूट्यूब चलाते हैं वो भी थोड़ा हिंदी में, मराठी लोग हिंदी समझ सकते हैं। और बसवन्ना अमेरिका तक चले गए, न्यूजीलैंड तक गए, मगर इंडिया में अभी जिस तरह से बसवन्ना के विचार जाना चाहिए उस तरह से गया नहीं, ऐसा मुझे खुद को दिल से लगता है। और ये हमारे सबका दायित्व है कि बसवन्ना के को हर घर घर में पहुंचाना चाहिए। और एक बार सबका मैं धन्यवाद करना चाहता हूँ कि ये पुरस्कार मुझे दिया। ಥ್ಯಾಂಕ್ ಯು. ಜಯ ಬಸವ. ಇದೀಗ ಪ್ರತಿಭಾ ಪುರಸ್ಕಾರದ ಸಮಯ. ಬಸವ ಸಮಿತಿಯ ಬಸವ KLE ಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಇದೀಗ ಪ್ರತಿಭಾ ಪುರಸ್ಕಾರ. ಈ ಕಾರ್ಯವನ್ನು ನಡೆಸ್ಕೊಡೋದಕ್ಕೆ ಶ್ರೀ ಶಂಕರ್ ಬಿದ್ರಿಯವರ ತಮ್ಮನ್ಮಗಳಾಗಿರುವಂತಹ ಶುಭಾಂಗಿನಿಯವರು ವೇದಿಕೆ ಮೇಲೆ ಬರಬೇಕು. ಇದನ್ನು ಲಿಂಗೈಕ್ಯ ಶ್ರೀಮತಿ ಸಂಗವ್ವ ಜತ್ತಿಯವರ ಸಂಸ್ಮರಣೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಈ ದತ್ತಿ ದಾನಿಗಳು ಶ್ರೀ ಶಂಕರ ಮಹಾದೇವ್ ಬಿದ್ರಿ IPS ಕರ್ನಾಟಕ ರಾಜ್ಯ ಡೈರೆಕ್ಟರ್ ಜನರಲ್ ಹಾಗೂ ಪೊಲೀಸ್ ಮಹಾನಿರ್ದೇಶಕರು. ಇದನ್ನ ದತ್ತಿ ದಾನಿಗಳು ಅಂತ ಹೇಳ್ಬೋದು. ಇದೀಗ ನಾನು ಮಕ್ಕಳ ಹೆಸರುಗಳನ್ನು ಕರಿತಾ ಇರ್ತೀನಿ. SP ರಶ್ಮಿ ಶ್ರೀ 97.12% ಅವಳು ತೆಗೆದಿದ್ದಾಳೆ. ಎರಡನೇದಾಗಿ ಶ್ರೀಲಕ್ಷ್ಮಿ, ಅವಳು 92.96% ತೆಗೆದಿದ್ದಾರೆ. ಮೂರನೇದಾಗಿ ಹೇಮನ್ಯ P, ಹಾಗೆ D ತಮನಾ ಶ್ರೀ, ಇವರು ಒಂದೇ ಪರ್ಸೆಂಟೇಜ್ ತೆಗೆದಿದ್ದಾರೆ, 91.84. ಭಾವಳಿಯುತ್ತಯ್ಯ ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ, ಇಂತಿ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿರ್ದೆವಯ್ಯ ಗುಹೇಶ್ವರ. ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಈ ಸಮಾರಂಭದ ಸಾನ್ನಿಧ್ಯ ಉಪನ್ಯಾಸವನ್ನು ಮಾಡಬೇಕು ಅಂತ ಎಲ್ಲರ ಒಂದು ಸಂಕಲ್ಪದಿಂದ ನಾನಿಲ್ಲಿ ಮಾತನಾಡಲಿಕ್ಕೆ ನಿಂತಿದ್ದೇನೆ. ಈ ಕಾರ್ಯಕ್ರಮದ ಪ್ರಾರಂಭದಿಂದ ಇಲ್ಲಿಯವರೆಗೆ ಯಾರು ಏನು ಮಾತನಾಡಿದ್ರು ಅವೆಲ್ಲವೂ ಬಸವವಾಣಿಯಾಗಿ ಸಹಜವಾಗಿ ಹೊರಹೊಮ್ಮಿದೆ. ಅದು ಹೌದು, ಅದು ಬಸವವಾಣಿ ಅಂತ ಹೇಳಿ ಅನುಮೋದನೆ ಮಾಡೋದಷ್ಟೇ ನಮ್ಮ ಕೆಲಸ, ಬಾಕಿ ಇನ್ನೇನೂ ಇಲ್ಲ. ಮೊದಲು ನಮ್ಮ ಮೇಲ್ಮನೆಯ ಸಭಾಪತಿಗಳಾದಂಥ ಹೊರಟ್ಟಿಯವರು ತಮ್ಮ ಮನದಾಳದ ನುಡಿಗಳನ್ನು ನುಡಿದ್ರು. ನಂತರ ನಮ್ಮ ವಿಧಾನಸಭೆಯ ಅಧ್ಯಕ್ಷರಾದಂಥ UT ಖಾದರ್ ಅವರು ಬಹಳ ಉತ್ತಮವಾದಂಥ ರೀತಿಯಲ್ಲಿ ಅವರು ಸಹ ತಮ್ಮ ಮನದ ಮಿಡಿತಗಳನ್ನು ಇಲ್ಲಿ ಹೇಳಿದ್ರು. ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ
ಇನ್ನೊಂದು ವಿಶೇಷ ಏನು ಅಂತಂದರೆ, ಇವತ್ತು ಇಲ್ಲಿ ಸನ್ಮಾನಿತರಾದಂಥ ಎಲ್ಲ ಬಸವ ವಜ್ರಗಳು, ವಾಸ್ತವವಾಗಿ ಅಲ್ಲಮನ ವಜ್ರಗಳು ಅಂತ ಅನ್ನುವಂಥ ಒಂದು ಪುಸ್ತಕ ಬಿಡುಗಡೆಯಾಗಿದೆ. ಇಲ್ಲಿ ಬಸವಣ್ಣನವರ ಸಾಧನೆಯನ್ನ, ಬಸವಣ್ಣನ ಹಾದಿಯಲ್ಲಿ ಗಟ್ಟಿಯಾದ ಹೆಜ್ಜೆ ಇಟ್ಟು ಸಾಧನೆ ಮಾಡಿದಂಥ ಆ ಸಾಧನೆಯಿಂದ ಅಪ್ಪ ಬಸವಣ್ಣನ ಕೃಪೆಗೆ ಪಾತ್ರವಾದಂಥ ಎಲ್ಲ ಶರಣ ವಜ್ರಗಳನ್ನು ಇಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ. ಮೊದಲನೇದಾಗಿ ಚಿಗಟೇರಿ ಮನೆತನದ ಆ ಒಂದು ಸಾಧನೆ, ಅಲ್ಲಿ ಒಂದು ವ್ಯಕ್ತಿಯ ಸಾಧನೆ ಅಲ್ಲ, ಅಲ್ಲಿ ಅದು ಇಡೀ ಸಮಾಜದಲ್ಲಿ ಒಂದು, ವಾಸ್ತವವಾಗಿ ಹೇಳ್ತೇನೆ, 2-3 ತಲೆಮಾರಿನಿಂದ ಒಂದೇ ಸಂಸ್ಕಾರ, ಒಂದೇ ವ್ಯವಸ್ಥೆ, ಒಂದೇ ಸಾಧನೆ, ಒಂದೇ ವ್ಯವಸ್ಥೆಯಲ್ಲಿ ಮಾಡಿಕೊಂಡು ಹೇಗೆ ಒಂದು ಸಮಾಜ ಎಲ್ಲರನ್ನು ಜಂಗಮ ಸ್ವರೂಪದಲ್ಲಿ ಇಡೀ ಸಮಾಜವನ್ನು ನೋಡಬೇಕು ಅಂತ ಹೇಳಿ ಆ ಸೇವೆಯನ್ನು ನೆರವೇರಿಸಿಕೊಂಡು ಬಂದಂಥ ಒಂದು ಕುಟುಂಬಕ್ಕೆ ನಾವು ಸನ್ಮಾನ ಮಾಡಿದ್ದೇವೆ. ಆಮೇಲೆ ಅಷ್ಟೇ ಅಲ್ಲ, ಇನ್ನೂ ವಿಶೇಷವಾದ ರೀತಿಯಲ್ಲಿ ಅಮೇರಿಕಾದ ಒಂದು ನೆಲೆಯಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಆ ವೀರಶೈವ ಸಮಾಜ ಆಫ್ ನಾರ್ತ್ ಅಮೇರಿಕಾ ಅಂತ ಅನ್ನೋದನ್ನು ಶರಣ ಚಿಂತನೆಯ ಮುಖಾಂತರವಾಗಿ ಅದನ್ನು ಜೀವಂತಗೊಳಿಸಿ ಅದಕ್ಕೆ ಒಂದು ಹೊಸ ಆಕಾರ ಮತ್ತು ಹೊಸ ಸ್ಪಂದನವನ್ನು ಕೊಟ್ಟಂಥ ನಮ್ಮ ಹಿರೇಮಠ ಅವ್ರನ್ನ ನಾವಿಲ್ಲಿ ಸನ್ಮಾನ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಬಸವ ಸಮಿತಿಯ ಜೊತೆಯಲ್ಲಿ ತನ್ನ ಸಾಧನಾ ಪಥವನ್ನು ರೂಪಿಸಿಕೊಂಡು ಧಾರವಾಡಕ್ಕೆ ಹೋಗಿ ಅಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಕಾರಣಾಂತರಗಳಿಂದ ಸ್ವಲ್ಪ ಅದು ನಿಶ್ಚಲಗೊಂಡಿದ್ದಂಥ ಬಸವಪೀಠದ ಕಾರ್ಯಕ್ರಮಗಳನ್ನು ಮತ್ತೆ ಮೊದಲಿಗಿಂತಲೂ ಹೆಚ್ಚಾದ ರೀತಿಯಲ್ಲಿ ಅದನ್ನು ಸ್ಪಂದನ ಜಾಗೃತಗೊಳಿಸಿದಂತಹ ಕುಂದಗೋಳ ಅವರಿಗೆ ನಾವಿಲ್ಲಿ ಸನ್ಮಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಗುಡಿಸೆಯವರು ಬೆಳಗಾವಿಯಿಂದ ಬಂದಿರತಕ್ಕಂಥ ಕುಟುಂಬ, ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ, ಒಬ್ಬರಲ್ಲ ಎಲ್ಲರೂ. ಈ ರೀತಿಯಾಗಿರ್ತಕ್ಕಂಥ ಶರಣ ಸಮೂಹದ ನೆಲೆಯನ್ನು ಸಹಜವಾಗಿ ಗುಡಿಸ್ಕೊಂಡು ಬಂದಿರತಕ್ಕಂಥ ಆ ಒಂದು ವಿಶೇಷವಾಗಿರುವಂಥ ಕುಟುಂಬಕ್ಕೆ ನಾವಿಲ್ಲಿ ಸನ್ಮಾನ ಮಾಡಿದ್ದೇವೆ. ಬಸವ ಸಮಿತಿಯ ನೆಲೆಯಲ್ಲಿ ತನ್ನ ಸಾಧನೆಯ ವ್ಯವಸ್ಥೆಯಲ್ಲಿ ತನ್ನ ವೈಚಾರಿಕ ಚಿಂತನೆಗಳನ್ನು ಬೆಳೆಸಿಕೊಂಡು ಶೂನ್ಯ ಸಂಪಾದನೆಯ ನೆಲೆಯನ್ನು ಅದ್ಭುತವಾದ ರೀತಿಯಲ್ಲಿ ಅವರ ಉತ್ಸಾಹದ ಕಾರ್ಯಕ್ರಮಗಳಲ್ಲಿ ನೆರವೇರಿಸಿ ಇವತ್ತೂ ಸಹ ತನ್ನ ಅನುಭವವನ್ನೆಲ್ಲ ಕೃತಿಗಳ ಮೂಲಕ ಅದನ್ನು ಸಾಕಾರಗೊಳಿಸಿ ಕೊಡ್ತಾ ಇರ್ತಕ್ಕಂಥ ನಮ್ಮ 94 ವರ್ಷಗಳ ಅನುಭವವುಳ್ಳ 49 ವರ್ಷದ ಉತ್ಸಾಹವುಳ್ಳಂಥ ತಾಯಿ ನಮ್ಮ ಜಯ ರಾಜಶೇಖರ್ ಅವರಿಗೆ ನಾವಿಲ್ಲಿ ಸನ್ಮಾನ ಮಾಡಿದ್ದೇವೆ. ಇದೆಲ್ಲದರ ಒಂದು ವಿಶೇಷವಾದಂಥ ಒಂದು ನೆಲೆಯಲ್ಲಿ ನಮ್ಮ ವಚನ ಕುಮಾರಸ್ವಾಮಿ ದಂಪತಿಗಳು, ಅಲ್ಲಿ ನಾನು ಹೇಳಿದೆ ಇಬ್ಬರು ಮಾತಾಡಲೇ ಇಲ್ಲ, ಇಲ್ಲಿ ಒಬ್ಬರೇ ಮಾತಾಡಿದ್ದು, ಒಬ್ಬರು ಪೂರ್ವಾರ್ಧ ಇನ್ನೊಂದು ಉತ್ತರಾರ್ಧ, ಅದನ್ನು ಮಾತಾಡಿದ್ದಷ್ಟೇ. ಆ ಮಾತುಗಳ ಒಂದು ನೆಲೆಯನ್ನು ಸಹಜವಾದ ರೀತಿಯಲ್ಲಿ ನೋಡಿ, ಆ ವಚನವನ್ನೇ ಹೊದ್ದು ವಚನವನ್ನೇ ಉಸಿರಾಡ್ತಾ ವಚನಗಳನ್ನೇ ನೋಡ್ತಾ ಎಲ್ಲರಲ್ಲಿ ವಚನ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳುವಂಥ ರೀತಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನಮ್ಮ ವಾಟ್ಸಾಪ್ ಇವುಗಳ ಮುಖಾಂತರವಾಗಿ ಎಲ್ಲರಲ್ಲಿ ಕುತೂಹಲ ಹುಟ್ಟಿಸುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ದಣಿವರಿಯದ ಶರಣರು, ಅವರಿಬ್ಬರಿಗೂ ಸಹ ನಾವಿಲ್ಲಿ ಸನ್ಮಾನ ಮಾಡಿದ್ದೇವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಔರಂಗಾಬಾದ್ನಿಂದ ಬಂದಿರತಕ್ಕಂಥ ವೀರೇಂದ್ರ ಅವರು ಮಂಗಳಿಗೆ ನೋಡಿ, ಅವರು ವೀರೇಂದ್ರ ಅನ್ನೋದು ಅವ್ರ ಹೆಸರು, ಅವ್ರು ಮಾಡೋದೆಲ್ಲ ಮಂಗಳವಾದ ಕೆಲಸ, ಆದ್ದರಿಂದ ಅದು ಮಂಗಳಿಗೆ ಉತ್ತಮವಾದ ಲೆಕ್ಕದಲ್ಲಿ ನೋಡಿ, ಭಾಷೆಗೆ ಮೀರಿದ್ದು ವಾಸ್ತವವಂತ ರೀತಿಯಲ್ಲಿ ಅಪ್ಪ ಬಸವಣ್ಣ ಮೊದಲು ಕಾಲಿಟ್ಟಿದ್ದು ಮಂಗಳವಾಡೆಗೆ, ಅಲ್ಲಿಂದ ಕಲ್ಯಾಣಕ್ಕೆ ಬಂದದ್ದು. ಇವತ್ತು ಯಾವ ಸೊನ್ನಲಾಪುರ ಅಂತ ನಾವು ಹೇಳ್ತೇವೆ ಅದು ಮರಾಠಿಯಲ್ಲಿದೆ, ಅದು ಸಿದ್ದರಾಮೇಶ್ವರರ ತಪೋಭೂಮಿ ಆ ಕಾರ್ಯಕ್ಷೇತ್ರ. ಹೀಗೆ ಕನ್ನಡ ಮರಾಠಿ ಅಂತ ಅನ್ನುವಂಥ ವ್ಯವಸ್ಥೆಯೇ ಇಲ್ಲ. ಅದ್ರ ಬಗ್ಗೆ ಹೇಳ್ತಾ ಹೋದರೆ ಆಮೇಲೆ ನಿಮಗೆಲ್ಲ ಶಿವರಾತ್ರಿ ಹಬ್ಬ ಆಗಿದ್ರೆ ಎಲ್ಲ ಹೇಳ್ಬಿಡ್ತಾ ಇದ್ದೆ, ಯಾಕೆಂದ್ರೆ ನೀವು ಜಾಗರಣೆ ಮಾಡ್ತಾ ಇದ್ರಿ. ಆ ರೀತಿಯಲ್ಲಿ ಸಂಪೂರ್ಣವಾಗಿ ಕನ್ನಡ ಮತ್ತು ಮಹಾರಾಷ್ಟ್ರದ ಒಂದು ಸಂಪರ್ಕದ ನೆಲೆಯಲ್ಲಿ ಸಾಂಸ್ಕೃತಿಕ ಎತ್ತರವನ್ನು ಸಾಧನೆ ಮಾಡಲಿಕ್ಕೋಸ್ಕರ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಆ ವೀರೇಂದ್ರ ಮಂಗಳಿಗೆ ಅವರಿಗೂ ಸಹ ಸನ್ಮಾನ ಮಾಡಿದ್ದೇವೆ.
ಇದೆಲ್ಲದರ ಜೊತೆಗೆ ಈ ಕಾರ್ಯಕ್ರಮದ ಹಿನ್ನೆಲೆಯಾಗಿ ನಿಂತು ಇದೆಲ್ಲ ಅಹರ್ನಿಶಿ ಒಂದೊಂದು ಸನ್ನಿವೇಶವನ್ನು ಜೋಡಿಸಿ ಇದಕ್ಕೆ ಒಂದು ಆಕಾರ ಕೊಟ್ಟು ನಮ್ಮೆಲ್ಲರ ಕನಸುಗಳಿಗೆ ಸಾಕಾರ ಸ್ವರೂಪದಲ್ಲಿ ದರ್ಶನ ಮಾಡಿಸಿದಂತಹ ನಮ್ಮ ಅರವಿಂದಣ್ಣ ಜತ್ತಿಯವರು. ಇಲ್ಲಿ ಜತ್ತಿಯವರ 112ನೆಯ ಒಂದು ವಿಶೇಷವಾಗಿರ್ತಕ್ಕಂಥ 112ನೆಯ ಜನ್ಮೋತ್ಸವ. ಅದೇ ರೀತಿಯಲ್ಲಿ ಬಸವ ಸಮಿತಿಯ ವಜ್ರ ಮಹೋತ್ಸವದ ಪ್ರಾರಂಭ. ಈ ವರ್ಷ ಪೂರ್ತಿ ಈ ಕಾರ್ಯಕ್ರಮಗಳು ನಡೀತವೆ. ಅದು ಸಂಪೂರ್ಣವಾದ ರೀತಿಯಲ್ಲಿ ದೆಹಲಿಯಲ್ಲಿ ಸಂಪನ್ನಗೊಳ್ಳಬೇಕು ಅಂತ ಅನ್ನುವಂಥ ಒಂದು ಕಲ್ಪನೆ. ಅದು ಸಂಪೂರ್ಣವಾಗಿ ಅದಾಗೋವರೆಗೂ ಸಹ ಹಗಲು ರಾತ್ರಿ ಮಿಡಿತಾ ಇರ್ತಕ್ಕಂಥ ದಿವ್ಯ ಚೇತನ ಬಸವ ಪ್ರಜ್ಞೆಯ ಒಂದು ಸಹಜವಾಗಿರುವಂಥ ಒಂದು ಮಾರ್ಗದರ್ಶಕರು ನಮ್ಮ ಅರವಿಂದಣ್ಣ ಜತ್ತಿಯವರು. ಅವರ ಜೊತೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ತಮ್ಮ ಸಮಯದ ನಡುವೆ ಸಮಯವನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಹಿರಿಯ ಉಪಾಧ್ಯಕ್ಷರಾದಂಥ ಪ್ರಭುದೇವ್ ಚಿಗಟೇರಿಯವರು ಮತ್ತು ನಮ್ಮ ವಕೀಲರಾಗಿರ್ತಕ್ಕಂಥ ಗಿರೀಶ್ ದಿಬ್ಬೂರವರು. ಈಗ ಬರೀ ವೇದಿಕೆ ಮೇಲಿರೋರನ್ನ ಅಷ್ಟೇ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಬೇಡಿ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅಪ್ಪ ಬಸವಣ್ಣನವರ ಅನುಗ್ರಹ ಮಾರ್ಗದರ್ಶನ ಸದಾ ಇರಲಿ. ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪ್ರೇರಣೆಗೆ ನಾವು ಯಾವತ್ತೂ ಸಹ ಬಸವ ಸಮಿತಿ ನಿಮಗೆ ಮಂಗಳವನ್ನು ಬಯಸುತ್ತೆ ಅಂತ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲಿ ಮುಂದೆ ಪ್ರಸಾದದ ವ್ಯವಸ್ಥೆ ಇದೆ. ಪ್ರಸಾದದ ಕಾರ್ಯಕ್ರಮ ಎಲ್ಲ ಮುಗಿಸ್ಬೇಕು. ಯಾಕೆಂದರೆ ಇದೇನಿದು ಸಮಾಚಾರ, ನಮ್ಮ ಗಿರೀಶ್ ಅವರು ಮಾತಾಡಬೇಕು ಅಂತ ಇತ್ತಲ್ಲ ಅಂತ. ಗಿರೀಶ್ ಅವರು ನಾನು ಮಾತು ಮುಗಿಸಿ ಅವ್ರ ಮಾತು ಅಂತ ಒಂದು 2-3 ನಿಮಿಷ ನಿಮಗೆ ವ್ಯರ್ಥವಾಗಬಾರ್ದು ಅಂತ ಹೇಳಿ ಅವರ ಕಾರ್ಯಕ್ರಮವನ್ನೇ ನಾನೇ ತೆಗೆದುಕೊಂಡು ಈಗ ಆಡ್ತಾ ಇರೋ ಮಾತು ಅದು ಗಿರೀಶ್ ಅವ್ರ ಮಾತು. ಹೀಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೆ, ವೇದಿಕೆ ಮುಂಭಾಗದಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿ